ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೊ ಏನೊಂದು ಭಾರತ ಸಂವಿಧಾನ ಪ್ರಶ್ನೋತ್ತರಗಳ ಒಂದು ಸರಣಿ ವಿಡಿಯೋಗಳಿದಾವಲ್ರಿ. ಸೊ ಆ ಒಂದು ಸರಣಿ ವಿಡಿಯೋಗಳ ಪೈಕಿ ಇದು ಮೂರನೇದಾಗಿರ್ತೈತಿ. ಯಾರೆಲ್ಲ ಹೊಸಬ್ರು ಏನಪ್ಪ ಅಂತಂದ್ರೆ ಹೊಸದಾಗಿ ನಮ್ಮ ಒಂದು ಚಾನಲ್ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆದವರು ಮತ್ತು ಟೆಲಿಗ್ರಾಮ್ ಚಾನಲಲ್ಲಿ ಈ ಒಂದು ವಿಡಿಯೋ ನೋಡಿ ಬಂದವರು ಏನಪ್ಪ ಅಂತಂದ್ರೆ ಆ ಎರಡೂ ವಿಡಿಯೋಗಳನ್ನು ಮೊದಲು ನೋಡಿಬಿಟ್ಟು ಆಮೇಲೆ ಈ ವಿಡಿಯೋ ನೋಡಿದರೆ ಚೆನ್ನಾಗಿರುತ್ತೆ. ಆಮೇಲೆ ಏನಪ್ಪ ಅಂತಂದ್ರೆ ಆ ಎರಡು ವಿಡಿಯೋಗಳಿಗೆ ಏನಪ್ಪ ಅಂತಂದ್ರೆ ಒಳ್ಳೆಯ ಒಂದು ರೆಸ್ಪಾನ್ಸ್ ಬರ್ತಾಯಿದೆ. ಸೊ ಅತ್ಯುತ್ತಮವಾಗಿ ಏನೊಂದು ಪ್ರಶ್ನೋತ್ತರಗಳ ಒಂದು ಎನಾಲಿಸಿಸ್ ಏನಪ್ಪ ಅಂದ್ರೆ ನಡೀತಾ ಇದೆ ಅನ್ನಬಹುದು. ಇನ್ನೇನಪ್ಪ ಅಂತಂದ್ರೆ ಒಂದು ಸ್ವಲ್ಪ ಸ್ಲೈಡ್ನಲ್ಲಿ ನಾವು ಮಾಡ್ತಾಯಿಲ್ಲ. ಸೊ ಹಾಗಾಗಿ ಒಂದು PDF ಫಾರ್ಮೆಟ್ನಲ್ಲಿ ಮಾಡ್ತಾಯಿದ್ದೀವಿ. ಸ್ವಲ್ಪ ಏನಪ್ಪ ಅಂತಂದ್ರೆ ಎಕ್ಸ್ಪ್ಲೇನ್ನಲ್ಲಿ ಒಂದು ಸ್ವಲ್ಪ ಕೊರತೆ ಇರ್ಬೋದು. ಬಟ್ ಕ್ವಶನ್ನು ಮತ್ತು ಆನ್ಸರ್ ಬಗ್ಗೆ ಏನಪ್ಪ ಅಂದ್ರೆ ಡಿಕ್ಲರೇಷನು ನೀಟಾಗಿ ಹೊರಟಿದೆ. ಸೊ ಕೊನೆಯದಾಗಿ ಏನಪ್ಪ ಅಂತಂದ್ರೆ ಎರಡನೇ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ 50 ಒಂದೊಂದು ಸರಣಿಯಲ್ಲಿ ಏನಪ್ಪ ಅಂತಂದ್ರೆ 50 ಪ್ರಶ್ನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಕೊನೆಯದಾಗಿ ಏನಪ್ಪ ಅಂದರೆ ಎರಡನೇ ಸರಣಿಯಲ್ಲಿ 50ನೇ ಪ್ರಶ್ನೆಯಾಗಿ ಏನಪ್ಪ ಅಂತಂದ್ರೆ ಭಾರತ ಸಂವಿಧಾನದ ರಚನಾ ಸಭೆಯ ಓಕೆನಾ ಏನೊಂದು ರಚನಾ ಸಭೆ ಅಂತ ಬರುತ್ತಲ್ರಿ, ಆ ಒಂದು ರಚನಾ ಸಭೆ ಏನಪ್ಪ ಅಂತಂದ್ರೆ ಚಿಹ್ನೆ ಅಥವಾ ಸಿಂಬಾಲು ಏನಾಗಿತ್ತು ಅಥವಾ ಲಾಂಛನ ಏನಾಗಿತ್ತು ಅಂತ ಏನೊಂದು ಸಂವಿಧಾನ ರಚನೆ ಮಾಡ್ತಿರ್ತಾರಲ್ರಿ, ಅವರು ಒಂದು ಲಾಂಛನ ಅಳವಡಿಕೆ ಮಾಡ್ಕೊಂಡಿರ್ತಾರೆ ರೀ. ಓಕೆನಾ, ಏನೊಂದು ಸಂವಿಧಾನ ರಚನಾ ಸಭೆ ಏನಪ್ಪ ಅಂತಂದ್ರೆ 1946 ಡಿಸೆಂಬರ್ 9ರಂದು ಏನಪ್ಪ ಅಂದ್ರೆ ಮೊದಲ ಒಂದು ಸಭೆ, ತಾತ್ಕಾಲಿಕ ಸಭೆ ಸಚ್ಚಿದಾನಂದ ಸಿನ್ಹಾ ಅವರ ಅಧ್ಯಕ್ಷತೆಯಲ್ಲಿ ಆಗುತ್ತೆ. ಆಮೇಲೆ ಎರಡನೇದು ಏನಪ್ಪ ಅಂದ್ರೆ ಶಾಶ್ವತ ಸಭೆ ಏನಪ್ಪ ಅಂತಂದ್ರೆ ಡಿಸೆಂಬರ್ 11ರಂದು ಏನಪ್ಪ ಅಂತಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಾಗುತ್ತೆ. ಸೊ ಅವಾಗ ಏನಪ್ಪ ಅಂತಂದ್ರೆ ಈ ಒಂದು ಸಂವಿಧಾನ ರಚನಾ ಸಭೆ ಅಥವಾ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ಏನಪ್ಪ ಅಂತಂದ್ರೆ ಒಂದು ತನ್ನದೇ ಆದಂಥ ಲಾಂಛನವನ್ನು ಅಥವಾ ಚಿಹ್ನೆಯನ್ನು ಏನಪ್ಪ ಅಂತಂದ್ರೆ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಸೊ ನಾವು ಮೊನ್ನೆ ಹೋದ ವಿಡಿಯೋದಾಗ ಏನಪ್ಪ ಅಂದ್ರೆ ಅದರ ಆನ್ಸರ್ ಏನಪ್ಪ ಅಂತಂದ್ರೆ ಆನೆ ಅಂತ ಕೂಡ ನಾವು ನೋಡಿದ್ದೀವಿ. ಓಕೆನಾ, ಸೊ ಸುಮಾರು ಜನ ಏನಪ್ಪ ಅಂತಂದ್ರೆ ಭಾರತದ ಲಾಂಛನ ಏನಪ್ಪ ಅಂತಂದ್ರೆ ಈ ಸ್ವಾತಂತ್ರ್ಯದ ಸಮಯದಲ್ಲಿ ಓಕೆನಾ ಸ್ವಾತಂತ್ರ್ಯದ ಸಮಯದಲ್ಲಿ ಏನಪ್ಪ ಅಂತಂದ್ರೆ ಈ ಸಿಂಹ ಅನ್ನೋದು ಇತ್ರಿ. ಆಮೇಲೆ ಏನಪ್ಪ ಅಂತಂದ್ರೆ ಭಾರತ ವನ್ಯಜೀವಿಧಾಮ ಕಾಯ್ದೆ ಅಂತ ಬರುತ್ತಾ 1972ರಲ್ಲಿ. ಸೊ ಅವಾಗ ಏನಪ್ಪ ಅಂತಂದ್ರೆ ಈ ಏನು ಬಂಗಾಳದ ಟೈಗರ್ ಅಥವಾ ಬಂಗಾಳದ ಹುಲಿಯನ್ನು ಏನಪ್ಪ ಅಂತಂದ್ರೆ 1973ರಿಂದ ಓಕೆನಾ 1973 ಅಂತಪ್ಪ ನಾವು ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿ ಪ್ರಸ್ತುತ ಏನಪ್ಪ ಅಂದ್ರೆ ಹುಲಿನ ನೋಡ್ತೀವಿ. ಅದಕ್ಕಿಂತ ಬಿಫೋರ್ ಯಾವುದಿತ್ತು ಅಂದ್ರೆ ಸಿಂಹ ಇತ್ತು. ಬಟ್ ಈ ಸಂವಿಧಾನ ರಚನಾ ಸಭೆಯ ಒಂದು ಏನಪ್ಪ ಅಂತಂದ್ರೆ ಲಾಂಛನದಲ್ಲಿ ಯಾವ ಒಂದು ಪ್ರಾಣಿಯನ್ನು ಉಲ್ಲೇಖ ಮಾಡಲಾಗಿತ್ತಪ್ಪ ಅಂತಂದ್ರೆ ಆನೆಯನ್ನು ಉಲ್ಲೇಖ ಮಾಡಿದ್ರು ನೋಡ್ರಿ. ಓಕೆನಾ, ಮ್ಯಾಕ್ಸಿಮಮ್ ಏನಪ್ಪ ಅಂತಂದ್ರೆ ಈ 3 ಪ್ರಾಣಿಗಳ ಬಗ್ಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಇದರ ಕ್ಲಾರಿಫಿಕೇಷನ್ ಸಿಕ್ತಂತ ಅನ್ಕೋತೀನಿ. ಸೊ ಇವತ್ತಿನ ಸೆಕ್ಷನಿನ ಒಂದು ಮೊದಲ ಪ್ರಶ್ನೆಗೆ ಹೋಗುವಂಥ ಸಮಯ. ಓಕೆನಾ, ಸೊ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಟೈಮ್ ಏನಪ್ಪ ಅಂದ್ರೆ ಈ ಸಂವಿಧಾನ ಸಬ್ಜೆಕ್ಟ್ನಾಗ ಏನಪ್ಪ ಅಂತಾರೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಏನಪ್ಪ ಅಂದರೆ ನಿಮಗೆ ಕ್ಲಾರಿಟಿಗೋಸ್ಕರ ಕೇಳ್ತಿರ್ತಾರೆ ಕ್ವಶನನ್ನು. ಓಕೆನಾ, ನಿಮಗೆ ಕರೆಕ್ಟಾಗಿ ಅವೇರ್ನೆಸ್ ಐತೆ ಇಲ್ಲ ಅನ್ನೋ ಒಂದು ಕ್ವಶನ್ನ ಕೇಳ್ತಿರ್ತಾರೆ. ಸೊ ಆ ಒಂದು ಪೈಕಿ ಏನಪ್ಪ ಅಂದ್ರೆ ಈ ಕ್ವಶನ್ ಬಂದೈತ್ರಿ. ಏನಪ್ಪ ಅಂತಂದ್ರೆ ಯಾವ ಸಾಂವಿಧಾನಿಕ ತಿದ್ದುಪಡಿಯು ಮೂಲಕ ಭಾರತದ ರಾಜ್ಯಗಳಿಗೆ ಹೆಚ್ಚಿನ ಒಂದು ಅಧಿಕಾರವನ್ನು ಓಕೆನಾ ನೀಡಲಾಯಿತು ಅಂತ. ಓಕೆನಾ, ಸೊ ರಾಜ್ಯಗಳಿಗಾಗಿ ಹೆಚ್ಚಿನ ಅಧಿಕಾರ ಅಂತ ಯಾವುದೂ ತಿದ್ದುಪಡಿ ನೀಡಿಲ್ರಿ. ಓಕೆನಾ, ಅಂದ್ರೆ ಪ್ರತ್ಯೇಕವಾಗಿ ರಾಜ್ಯಗಳಿಗೆ ಹೆಚ್ಚಿನ ಒಂದು ಏನಪ್ಪ ಅಂತಂದ್ರೆ ಅಧಿಕಾರವನ್ನು ನೀಡುವಂಥ ತಿದ್ದುಪಡಿಯಾಗಿ ಯಾವುದೂ ಇಲ್ಲರಿ. ಆದರೆ ಏನಪ್ಪ ಅಂತಂದ್ರೆ ರಾಜ್ಯಗಳ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ಅಂದ್ರೆ ಸ್ಥಳೀಯ ಸರ್ಕಾರಕ್ಕೆ ಏನಪ್ಪ ಅಂತಂದ್ರೆ ಹೆಚ್ಚಿನ ಅಧಿಕಾರ ನೀಡೋಕೆ ಏನಪ್ಪ ಅಂತಂದ್ರೆ ಏನು ಪಂಚಾಯಿತಿಗಳ ರಚನೆ ಸಾಂವಿಧಾನಿಕ ಸ್ಥಾನಮಾನ ಅಂತ ಕರಿತೀವಲ್ಲ 73ನೇ ತಿದ್ದುಪಡಿ ಹಾಗೂ 74ನೇ ತಿದ್ದುಪಡಿ ಅಂತ 1992 ಬರ್ತಾವ್ರಿ. ಇವು ಏನಪ್ಪ ಅಂತಂದ್ರೆ ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಸ್ಥಳೀಯ ಒಂದು ಸರ್ಕಾರಗಳಿಗೆ ಅತ್ಯುತ್ತಮ ಒಂದು ಏನಪ್ಪ ಅಂದ್ರೆ ಅಧಿಕಾರವನ್ನು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾವೆ 73ನೇ ತಿದ್ದುಪಡಿ ಹಾಗೂ 74ನೇ ತಿದ್ದುಪಡಿ 1992ರಲ್ಲಿ. ಬಟ್ ಆ ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರ ನೀಡುವಂಥ ಒಂದು ಪರಿಕಲ್ಪನೆ ಅನ್ನೋದು ಸಂವಿಧಾನದಲ್ಲಿ ಬರಲ್ರಿ. ಓಕೆನಾ, ಸೊ ಹಾಗಾಗಿ ಏನಪ್ಪ ಅಂತಂದ್ರೆ ಈ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ ತಪ್ಪಾಗಿರುವಂಥ ಒಂದು ಪ್ರಶ್ನೆ ಆಗಿರ್ತೈತಿ ಅಥವಾ ಮೇಲಿನ ಯಾವುದೂ ಅಲ್ಲ ಅಂತ ಆನ್ಸರ್ ಐತಲ್ರಿ, ಅದು ಕೂಡ ಇದಕ್ಕೆ ಆನ್ಸರ್ ಆಗುತ್ತೆ ರೀ. ಓಕೆನಾ, ಈ 42ನೇ ತಿದ್ದುಪಡಿ 44ನೇ ತಿದ್ದುಪಡಿ ಏನಪ್ಪ ಅಂದ್ರೆ ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರ ನೀಡುವಂಥ ಒಂದು ಪರಿಕಲ್ಪನೆ ಬರಲ್ಲ ನೋಡಿರಿ. ಓಕೆನಾ, ಕ್ಲಾರಿಫಿಕೇಷನ್ ಸಿಕ್ತು ಅನ್ಕೋತೀನಿ. ಒಂದಿಷ್ಟು ಕ್ವಶನ್ ಏನಪ್ಪ ಅಂದ್ರೆ ಸ್ಟೇಟ್ಮೆಂಟ್ನಾಗ ಆಗಿರ್ಬೋದು ಅಥವಾ ಡೈರೆಕ್ಟ್ ಕ್ವಶನ್ ಆಗಿರ್ಬೋದು ನಿಮಗೆ ಅವೇರ್ನೆಸ್ ಐತೆ ಇಲ್ಲ ಅನ್ನೊಂದು ಒಂದು ಕ್ವಶನ್ ಬರ್ತಿರ್ತಾವೆ. ಸೊ ಅದ್ರ ಪೈಕಿ ಏನಪ್ಪ ಅಂದ್ರೆ ಈ ಒಂದು ಪ್ರಶ್ನೆ ಆಗಿರ್ತೈತೆ ನೋಡಿರಿ. ಓಕೆನಾ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿರಿ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಯಾವ ಸಂಘಟನೆಯ ನಂತರ ಯಾವ ಒಂದು ಸಂಘಟನೆ ಅಥವಾ ಘಟನೆಯ ನಂತರ ಓಕೆನಾ ಘಟನೆಯ ನಂತರ ಮುಸ್ಲಿಂ ಲೀಗ್ ಏನಪ್ಪ ಅಂದ್ರೆ ಸಂವಿಧಾನ ಸಭೆಯಿಂದ ಹೊರ ನಡೆದಿದೆ ಅಂದ್ರೆ ಏನೊಂದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂತೀವಲ್ಲ ಅದರಿಂದ ಮುಸ್ಲಿಂ ಲೀಗ್ ಅನ್ನೋದು ಯಾವಾಗ ಹೊರಗೆ ಬಂತು ಅನ್ನೋದು. ಓಕೆನಾ, ಈ ಏನಪ್ಪ ಅಂತಂದ್ರೆ ಈ ಸಂವಿಧಾನ ರಚನಾ ಸಭೆಯಲ್ಲಿ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ INC ಮತ್ತು
INC ಮತ್ತು ಈ ಮುಸ್ಲಿಂ ಲೀಗ್ ಅನ್ನೋದು ಏನಪ್ಪ ಅಂದ್ರೆ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾವ್ರಿ. ಯಾಕಪ್ಪ ಅಂತಂದ್ರೆ INC ನಿಂತ್ರ ಏನು ಈ ಸಂವಿಧಾನ ರಚನಾ ಸಭೆಗೆ ಏನಪ್ಪ ಅಂದ್ರೆ ಎಲೆಕ್ಷನ್ ನಡೀತೈತ್ರಿ. ಯಾವಾಗಂದ್ರೆ 1946ರಲ್ಲಿ. ಅವಾಗ ಏನಪ್ಪ ಅಂದ್ರೆ INC ನಿಂತ್ರ 208 ಜನ ಆಯ್ಕೆ ಆಗಿರ್ತಾರೆ. ಆಮೇಲೆ ಮುಸ್ಲಿಂ ಲೀಗ್ ನಿಂತ್ರ 73 ಜನ ಆಯ್ಕೆ ಆಗಿರ್ತಾರೆ. ಸೊ ಈ ಒಂದು ಸಂಖ್ಯೆಯ ಪೈಕಿ ಏನಪ್ಪ ಅಂದ್ರೆ ಸಂವಿಧಾನ ರಚನಾ ಸಭೆಯಲ್ಲಿ ಏನಪ್ಪ ಅಂದ್ರೆ ಬಹುಮುಖ್ಯ ಪಾತ್ರವನ್ನು ವಹಿಸುವಂಥದ್ದಾಗಿರ್ತೈತಿ. ಸೊ ಹಾಗಾಗಿ ಈ ಮುಸ್ಲಿಂ ಲೀಗ್ ಏನಪ್ಪ ಅಂತಂದ್ರೆ ಏನು ಸಂವಿಧಾನ ರಚನೆ ಸಭೆಯಲ್ಲಿ ಇತ್ತಲ್ರಿ, ಅದು ಯಾವಾಗ ಯಾವ ಒಂದು ಘಟನೆಯಲ್ಲಿ ಏನಪ್ಪ ಅಂತಂದ್ರೆ ಭಾರತದಿಂದ ಹೊರಗುಳಿತು ಅಂತ ಕೇಳ್ತಾರೆ. ಓಕೆನಾ. ಮುಖ್ಯವಾಗಿ ಏನಪ್ಪ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಯಾವಾಗ ವಿಭಜನೆ ಆಗ್ತಾವಲ್ರಿ, ಆವಾಗ ಭಾರತದಲ್ಲಿ ಮುಸ್ಲಿಂ ಲೀಗ್ ಅನ್ನೋದು ಏನಪ್ಪ ಅಂದ್ರೆ ಪಾಕಿಸ್ತಾನಕ್ಕೆ ಹೊರಟೋಗುವಂಥ ಕೆಲಸ ಆಗುತ್ತೆ ನೋಡಿರಿ. ಓಕೆನಾ. ಈ ಎರಡು ಸಂಖ್ಯೆ ತುಂಬ ಇಂಪಾರ್ಟೆಂಟ್ ರೀ. ಏನಪ್ಪ ಅಂದ್ರೆ ಈ ಏನು ಸಂವಿಧಾನ ರಚನೆಯಲ್ಲಿ ಏನಪ್ಪ ಅಂತಂದ್ರೆ 208 INC ಸದಸ್ಯರು ಭಾಗವಹಿಸಿರ್ತಾರೆ. ಆಮೇಲೆ 73 ಏನಪ್ಪ ಅಂದ್ರೆ ಮುಸ್ಲಿಂ ಲೀಗ್ ಸದಸ್ಯರು ಭಾಗವಹಿಸಿರ್ತಾರೆ. ಯಾವಾಗ ಎಲೆಕ್ಷನ್ ನಡೀತಂತ ಕೇಳ್ತಾರೆ, 1946ರ ಪ್ರಾಂತ್ಯಗಳ ಒಂದು ಏನು ರಾಜ್ಯದ ಒಂದು ಸದಸ್ಯರ ಸ್ಥಾನಗಳ ಪೈಕಿ ಏನಪ್ಪ ಅಂದ್ರೆ ಈ ಸಂವಿಧಾನ ರಚನಾ ಸಭೆಗೆ ಆಯ್ಕೆ ಆಗಿರ್ತಾರೆ ನೋಡಿರಿ. ಓಕೆನಾ. ಈ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ರೀ. ಏನಪ್ಪ ಅಂತಂದ್ರೆ ಭಾರತದ ಸಂವಿಧಾನ ಸಭೆಯಲ್ಲಿ ಪ್ರಮುಖ ವಕೀಲ ಮತ್ತು ಕರಡು ಸಮಿತಿಯ ಸದಸ್ಯರು. ಓಕೆನಾ. ನಾವೇನು ಅನ್ಕೊಂಡ್ಬಿಡ್ತೀವಿ ಪಟಕನಪ್ಪ ಅಂತಂದ್ರೆ ಈ ವಕೀಲ ಇಲ್ಲಿ ನೋಡ್ರಿ, ವಕೀಲರು ಮತ್ತು ಈ ಕರಡು ಸಮಿತಿಯ ಸದಸ್ಯರು ಯಾರು ಅಂತಂದಾಗ ಸಡನ್ನಾಗಿ ಏನಪ್ಪ ಅಂತಂದ್ರೆ ಅಂಬೇಡ್ಕರ್ ಹಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಏನು ಕೇಳೋಣಪ್ಪ ಅಂತಂದ್ರೆ ಕರಡು ಸಮಿತಿಯ ಅಧ್ಯಕ್ಷರು ಅಲ್ರಿ, ಜಸ್ಟ್ ಏನಪ್ಪ ಅಂದ್ರೆ ಸದಸ್ಯತ ಸ್ಥಾನವನ್ನು ಹೊಂದ್ಬಿಟ್ಟು ಏನಪ್ಪ ಅಂತಂದ್ರೆ ಈ ಕರಡು. ಓಕೆನಾ. ಭಾರತ ಸಂವಿಧಾನ ಸಭೆಯಲ್ಲಿ ಏನಪ್ಪ ಅಂತಂದ್ರೆ ಈ ಕರಡನ್ನು ತಯಾರಿಸುವಲ್ಲಿ ಮುಖ್ಯ ಪಾತ್ರ ಯಾರು ವಹಿಸ್ತಾರಂತ. ಓಕೆನಾ. ಸದಸ್ಯರಾದವರ ಹೆಸರು ಇಲ್ಲಿ ಮುಖ್ಯವಾಗಿರ್ತೈತೆ ರೀ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಇಲ್ಲ ಅಂಬೇಡ್ಕರ್ ಅಂತ ಕೊಟ್ಟಾರ, ಅಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್ ಅಂತ ಕೊಟ್ಟಾರ, ಆಮೇಲೆ KM ಮುನ್ಷಿ ಅಂತ ಕೊಟ್ಟಾರ, ಆಮೇಲೆ ಸೈಯದ್ ಮೊಹಮ್ಮದ್ ಅಂತ ಕೊಟ್ಟಾರ. ಸೊ ಇಲ್ಲಿ ಏನಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಈ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅದಾರಲ್ರಿ, ಇದು ಏನಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಓಕೆನಾ. ಸೊ ಟೋಟಲಾಗಿ ನಾವು ಮೊನ್ನೆ ಕ್ಲಾಸ್ನಲ್ಲಿ ನೋಡಿದ್ದೀವಿ ಏನಪ್ಪ ಅಂತಂದ್ರೆ ಈ ಕರಡು ಸಮಿತಿ ಅನ್ನೋದು ಸಾಮಾನ್ಯವಾಗಿ ಏನಪ್ಪ ಅಂದ್ರೆ 1947 ಆಗಸ್ಟ್ 29ಕ್ಕೆ. ಓಕೆನಾ. ಆಗಸ್ಟ್ 29ಕ್ಕೆ ಏನಪ್ಪ ಅಂದ್ರೆ ಒಟ್ಟಾರೆ 7 ಸದಸ್ಯರನ್ನು ಒಳಗೊಂಡಂಥ ಒಂದು ಸಮಿತಿಯಾಗಿ ರಚನೆ ಆಗುತ್ತಾ. ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ವಹಿಸಿರ್ತಾರಂತ ನಾವು ನೋಡಿದ್ದೀವಿ. ಓಕೆನಾ. ಸೊ ಒಂದು ಸಾರಿ ಏನಪ್ಪ ಅಂತಂದ್ರೆ 7 ಮಂದಿ ಹೆಸರು ಹೇಳ್ಬಿಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೋರಿ. ಅಧ್ಯಕ್ಷತೆ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರ್ತಾರೆ ರೀ. ಓಕೆನಾ. ಆಮೇಲೆ ಸದಸ್ಯರು ಇನ್ನುಳಿದ 6 ಸದಸ್ಯರು ಯಾರಪ್ಪ ಅಂದ್ರೆ ಗೋಪಾಲಕೃಷ್ಣ ಅಯ್ಯಂಗಾರ್ ಅಂತ ಬರ್ತಾರೆ, ಆಮೇಲೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್ ಅಂತ ಬರ್ತಾರೆ, ಆಮೇಲೆ KM ಮುನ್ಷಿ ಅಂತ ಬರ್ತಾರೆ, ಆಮೇಲೆ ಸೈಯದ್ ಮೊಹಮ್ಮದ್ ಸಾದುಲ್ಲಾ ಅಂತ ಬರ್ತಾರೆ. ಆಮೇಲೆ ಇನ್ನೊಂದು ಇಬ್ಬರು ಏನಪ್ಪ ಅಂತಂದ್ರೆ ಸುಮಾರು ಸರಿ ಕ್ವಶನ್ ಆಗಿದ್ದಾವೆ ಇಬ್ಬರ ಬಗ್ಗೆ. ಏನಪ್ಪ ಅಂತಂದ್ರೆ ಅವರು ಇಬ್ಬರು ಏನಪ್ಪ ಅಂತಂದ್ರೆ ಮೊದಲು ಕರಡು ಸಮಿತಿಯಲ್ಲಿ ಸದಸ್ಯರಿರ್ತಾರೆ, ಬಟ್ ಆಮೇಲೆ ಏನಪ್ಪ ಅಂದ್ರೆ ಅವರು ಹೆಲ್ತ್ ಇಶ್ಯೂ ಆಗಿ ಮತ್ತೊಂದಾಗಿ ಏನಪ್ಪ ಅಂತಂದ್ರೆ ಅವರು ಬಿಟ್ಟು ಹೋಗ್ತಾರೆ. ಸೊ ಹಾಗಾಗಿ ಅವರು ಬಿಟ್ಟು ಹೋದ ನಂತರ ಯಾರು ಬರ್ತಾರೆ ಏನು ಕತೆ ಅಂತ ಹಲವಾರು ಬಾರಿ ಕ್ವಶನ್ ಕೇಳಿದ್ದಾರೆ. ಏನಪ್ಪ ಅಂತಂದ್ರೆ ಈ BL ಮಿಟ್ಟರ್ ಅಂತ ಇರ್ತಾರೆ ರೀ. ಓಕೆನಾ. ಮಿಟ್ಟರ್ ಅಂತ ಇರ್ತಾರೆ. ಇವ್ರು ಏನಪ್ಪ ಅಂದ್ರೆ ಮೊದಲು ಸದಸ್ಯರಾಗಿರ್ತಾರೆ, ಬಟ್ ಇವ್ರು ಹೆಲ್ತ್ ಇಶ್ಯೂ ಆಗೋ ನಿಂತರ ಏನಪ್ಪ ಅಂದ್ರೆ ಮಿಟ್ಟರ್ ಅವರ ಹೆಲ್ತ್ ಇಶ್ಯೂ ಆಗೋ ನಿಂತರ ಏನಪ್ಪ ಅಂದ್ರೆ N ಮಾಧವರಾವ್ ಅಂತ ಬರ್ತಾರೆ. ಯಾರೀ N ಮಾಧವರಾವ್. ಓಕೆನಾ. ಸೊ ಇವ್ರ ಪರವಾಗಿ ಯಾರು ಬಂದಾರಂತ ಕೇಳ್ಯಾರ, N ಮಾಧವರಾವ್ ಬರ್ತಾರೆ. ಓಕೆನಾ. ಇನ್ನು ನೆಕ್ಸ್ಟ್ ಇನ್ನೊಬ್ರು ಪರವಾಗಿ ಬರ್ತಾರೆ ಯಾರಪ್ಪ ಅಂತಂದ್ರೆ ಈ IP. ಓಕೆನಾ. IP ಕೇತರ್ ಅಂತ. ಓಕೆನಾ. ಕೇತನ್ ಅಂತ ಬರ್ತಾರೆ. ಸೊ ಇವರು ಏನಪ್ಪ ಅಂತಂದ್ರೆ ಹೆಲ್ತ್ ಇಶ್ಯೂ ಆಗುತ್ತಾ. ಇವ್ರ ಪರವಾಗಿ ಏನಪ್ಪ ಅಂದ್ರೆ TT ಕೃಷ್ಣಸ್ವಾಮಿ ಬರ್ತಾರೆ ನೋಡ್ರಿ. ಓಕೆನಾ. TT ಕೃಷ್ಣಮಾಚಾರಿ ಅವರು ಬರುವಂಥದ್ದು ನೋಡ್ರಿ. ಸೊ ಟೋಟಲ್ ಏನಪ್ಪ ಅಂದ್ರೆ 7 ಸದಸ್ಯರನ್ನು ಒಳಗೊಂಡಂಥ ಒಂದು ಕರಡು ಸಮಿತಿ ಆಗಿರ್ತೈತಿ. ಓಕೆನಾ. ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ತಂತ ಅನ್ಕೋತೀನಿ. ಇಲ್ಲಿ ಏನು ಕೇಳೋಣಪ್ಪ ಅಂತಂದ್ರೆ ಈ ಒಂದೇ ಒಂದು ಪದ. ಓಕೆನಾ. ಸದಸ್ಯರು ಅನ್ನ ಸಂಬಂಧ ಏನಪ್ಪ ಅಂದ್ರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್ ಆಗುತ್ತಾ. ಓಕೆನಾ. ನೆಕ್ಸ್ಟ್ ನೋಡ್ರಿ 1946ರ ಸಾಂವಿಧಾನಿಕ ಸಭೆಯ ಮುಂದೆ ಕ್ವಶನ್ ಇಲ್ಲೈತಿ. ಏನಪ್ಪ ಅಂತಂದ್ರೆ 1946ರ ಸಾಂವಿಧಾನಿಕ ಸಭೆಯ ಚುನಾವಣೆ ಯಾವ ಪಕ್ಷಕ್ಕೆ ಅತಿ ಹೆಚ್ಚಿನ ಸ್ಥಾನಗಳು ದೊರೆತು ಅಂತ. ಓಕೆನಾ. ಸೊ 1946 ಆಗಲೇ ನಾನು ಹೇಳಿದ್ದೆ 1946ರಲ್ಲಿ ಈ ಏನು ಸಂವಿಧಾನ ರಚನಾ ಸಭೆಗೆ ಸಂಬಂಧಪಟ್ಟಂಗೆ ಏನಪ್ಪ ಅಂದ್ರೆ ಚುನಾವಣೆ ಆಗುತ್ತಾ. ಅದರಲ್ಲಿ ಏನಪ್ಪ ಅಂದ್ರೆ INC ಅಥವಾ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನಪ್ಪ ಅಂದ್ರೆ ಅತ್ಯಧಿಕ ಒಂದು ಸ್ಥಾನಗಳನ್ನು ಪಡೆಯಿತು ಅಂತ ಮೊದಲಿಗೆ ಏನಪ್ಪ ಅಂತಂದ್ರೆ ಹೇಳಿದ್ದೆ ನಾನು. ಸೊ ಅದ್ರ ಪೈಕಿ ಏನಪ್ಪ ಅಂತಂದ್ರೆ ಟೋಟಲ್ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ 208 ಸ್ಥಾನಗಳನ್ನು ಈ INC ಪಡ್ಕೊಂಡಿರ್ತೈತಿ. ಓಕೆನಾ. ರಿಮೈನಿಂಗ್ 73 ಸ್ಥಾನವನ್ನು ಮುಸ್ಲಿಂ ಲೀಗ್ ಪಡ್ಕೊಂಡೈತಿ. ಟೋಟಲ್ ಈ ಸಂವಿಧಾನ ರಚನೆ ಸಭೆಯಲ್ಲಿ ಆಯ್ಕೆಯಾದಂಥ ಸದಸ್ಯರ ಸಂಖ್ಯೆ ಅಂತ ಕೇಳ್ತಾರೆ ರೀ. ಓಕೆನಾ. ನೆಕ್ಸ್ಟ್ ಕ್ವಶನ್ ಐತಿ, ಅದು 389 ನೋಡ್ರಿ. ಈ ಸಂಖ್ಯೆ ಇಂಪಾರ್ಟೆಂಟ್ ರೀ. ಓಕೆನಾ.
389 ಸದಸ್ಯರು ಏನಪ್ಪ ಅಂತಂದ್ರೆ ಈ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿರ್ತಾರ, ಅಂದ್ರೆ ಪ್ರಾಂತೀಯ ಒಂದು ಚುನಾವಣೆ ಸದಸ್ಯರಾಗಿ. ಓಕೆನಾ. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಭಾರತದ ಸಂವಿಧಾನವು ಅಧಿಕೃತವಾಗಿ ಜಾರಿಗೆ ಬಂದಾಗ ಎಷ್ಟು ವಿಧಿಗಳು ಮತ್ತು ಶೆಡ್ಯೂಲ್ಗಳು ಇದ್ದು. ಓಕೆನಾ. ಏನಪ್ಪ ಅಂತಂದ್ರೆ ಭಾರತ ಸಂವಿಧಾನ ಏನು 1950 ಆಮೇಲೆ ಜನವರಿ 26ಕ್ಕೆ ಏನು ಜಾರಿ ಆಗುತ್ತಲ್ಲ, ಆ ಜಾರಿ ಬಂದಾಗ ಏನಪ್ಪ ಅಂತಂದ್ರೆ ಒಟ್ಟಾರೆ ಎಷ್ಟು ವಿಧಿಗಳಿದ್ದು ಮತ್ತು ಎಷ್ಟು ಶೆಡ್ಯೂಲ್ಗಳಿದ್ದು ಅಂತ ಕೇಳೋಣ. ಇಲ್ಲಿ ಏನಪ್ಪ ಅಂದ್ರೆ ಆಪ್ಷನ್ದಾಗ 395 ವಿಧಿಗಳು 8 ಶೆಡ್ಯೂಲ್ಗಳು ಅಂತ ಕೊಟ್ಟಾನ. 395 ವಿಧಿಗಳು 12 ಶೆಡ್ಯೂಲ್ಗಳು ಅಂತ ಕೊಟ್ಟಾನ. ಸೊ ಜಾರಿ ಬಂದಾಗ ಏನಪ್ಪ ಅಂತಂದ್ರೆ ಟೋಟಲ್ 395 8 ವೇಳಾಪಟ್ಟಿಗಳು ಅಥವಾ ಶೆಡ್ಯೂಲ್ಗಳು ಇದ್ದು ನೋಡ್ರಿ. ಓಕೆನಾ. ಸೊ ಪ್ರಸ್ತುತ ಅಂತ ಬಂದಾಗ ಮೊನ್ನೆ ನಾವು ಆಲ್ರೆಡಿ ಕ್ವಶನ್ ಹೋದ ಒಂದು ಸರಣಿ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಪ್ರಸ್ತುತ ಅಂತ ಬಂದರೆ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ 25 ಭಾಗಗಳು, ಆಮೇಲೆ ವೇಳಾವಲಯಗಳು ಅಂತಂದ್ರೆ ಸಾಮಾನ್ಯವಾಗಿ 12 ವೇಳಾವಲಯಗಳು, ಆಮೇಲೆ ವಿಧಿಗಳಂತ ಬಂದರೆ 460ಕ್ಕೂ ಅಧಿಕ ವಿಧಿಗಳು ಏನಪ್ಪ ಅಂತಂದ್ರೆ ಪ್ರಸ್ತುತ ಸಂವಿಧಾನದಲ್ಲಿ ಇರುವಂಥದ್ದು ನೋಡ್ರಿ. ಸೊ 25 ಭಾಗಗಳು, 12 ವೇಳಾವಲಯಗಳು. ಸೊ ವಿಧಿಗಳಂತ ಬಂದರೆ 460 ವಿಧಿಗಳಂತ ಬರ್ತಾವೆ ನೋಡ್ರಿ. ಓಕೆನಾ. ಸೊ ಬಿಗಿನಿಂಗ್ ಏನಪ್ಪ ಅಂದ್ರೆ 22 ಭಾಗಗಳಿರ್ತಾವೆ, ಆಮೇಲೆ 8 ವೇಳಾವಲಯಗಳಿರ್ತಾವೆ, ಆಮೇಲೆ 395 ವಿಧಿಗಳಿರ್ತಾವೆ ನೋಡ್ರಿ. ಓಕೆನಾ. ಇದು ಏನಪ್ಪ ಅಂದ್ರೆ ಬಿಗಿನಿಂಗು ಅಥವಾ ಮೂಲ ಸಂವಿಧಾನ. ಇದು ಏನಪ್ಪ ಅಂದ್ರೆ ಪ್ರಸ್ತುತ ಸಂವಿಧಾನ ನೋಡ್ರಿ. ಓಕೆನಾ. ಸೊ ಅರ್ಥ ಆಯ್ತು ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಕ್ವಶನ್ ಅಂದ್ರೆ ಯಾವ ಕಾಯ್ದೆಯು ಬಂಗಾಳದ ಗವರ್ನರ್ ಜನರಲ್ನ ಭಾರತದ ಗವರ್ನರ್ ಜನರಲ್ ಆಗಿ ನೇಮಿಸಿದೆ ಅಂತ. ಓಕೆನಾ. ವೆರಿ ಇಂಪಾರ್ಟೆಂಟ್ ಇದು. ಯಾಕಪ್ಪ ಅಂತಂದ್ರೆ ಮೊದಲೇನಪ್ಪ ಅಂದ್ರೆ ಬಂಗಾಳ ಪ್ರಾಂತ್ಯಕ್ಕೆ ಮಾತ್ರ ಸೀಮಿತವಾದಂಥ ಒಂದು ಗವರ್ನರ್ ಜನರಲ್ ಅನ್ನೋ ಹುದ್ದೆ, ಆಮೇಲೆ ಏನಪ್ಪ ಅಂದ್ರೆ ಇಡೀ ಭಾರತಕ್ಕೆ. ಓಕೆನಾ. ಇದರ ಅನ್ವಯ ಏನಪ್ಪ ಅಂದ್ರೆ ಮದ್ರಾಸ್ ಪ್ರಾಂತ್ಯ, ಬಾಂಬೆ ಪ್ರಾಂತ್ಯಗಳನ್ನು ಸೇರಿಸಿಕೊಂಡು ಏನಪ್ಪ ಅಂತಂದ್ರೆ ಭಾರತದ ಗವರ್ನರ್ ಜನರಲ್ ಆಗಿ ಕರೀತಾರೆ. ಸೊ ಆ ಒಂದು ಕರೆಯುವಂಥ ಒಂದು ಪ್ರಕ್ರಿಯೆ ಯಾವ ಒಂದು ಕಾಯ್ದೆ ಮುಖಾಂತರ ಜಾರಿಯಾಗುತ್ತೆ ಅಂತ ಕೇಳ್ತಾರೆ. ಇದಕ್ಕೇನಪ್ಪ ಅಂದ್ರೆ ಸರಿಯಾದ ಉತ್ತರ ರೆಗ್ಯುಲೇಟಿಂಗ್ ಕಾಯ್ದೆ 1773 ಅಂತ ಐತಿ. ಇದೇನಂತಂದ್ರೆ ಬಂಗಾಳದ ಗವರ್ನರ್ ಆಯ್ಕೆಗೆ ಅನುಕೂಲ ಆಗುತ್ತೆ ರೀ, ಭಾರತದ ಗವರ್ನರ್ ಜನರಲ್ ಅಲ್ಲ. ಆಮೇಲೆ ಚಾರ್ಟರ್ ಕಾಯ್ದೆ 1833 ಇದೈತಲ್ರಿ, ಬಂಗಾಳದ ಒಂದು ಗವರ್ನರ್ ಜನರಲ್ ಹುದ್ದೆಯನ್ನು ಭಾರತದಾದ್ಯಂತ ಒಂದು ಗವರ್ನರ್ ಜನರಲ್ ಹುದ್ದೆಗೆ ಏನಪ್ಪ ಅಂದ್ರೆ ಆಯ್ಕೆ ಮಾಡುವಂಥದ್ದು. ಆಮೇಲೆ ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತ ಬರುತ್ತಾ, ಏನೊಂದು ರೆಗ್ಯುಲೇಟಿಂಗ್ ಕಾಯ್ದೆಯ ಒಂದು ಲೋಪದೋಷಗಳನ್ನು ಏನಪ್ಪ ಅಂತಂದ್ರೆ ಸರಿಪಡಿಸೋಕೆ ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತ 1784 ಬರುತ್ತಾ. ಆಮೇಲೆ ಭಾರತ ಸರ್ಕಾರ ಕಾಯ್ದೆ 1919 ಇದು ಕೂಡ ಕೆಲವೊಂದಿಷ್ಟು ಪ್ರಮುಖ ಏನಪ್ಪ ಅಂತಂದ್ರೆ ಸಾಂವಿಧಾನಿಕ ಸುಧಾರಣೆಗಳನ್ನು ಒಳಗೊಂಡೈತಿ. ಬಟ್ ಈ ಭಾರತದ ಗವರ್ನರ್ ಜನರಲನ್ನು ನೇಮಕ ಮಾಡುವಲ್ಲಿ ಪ್ರಕ್ರಿಯೆ ಇದರಲ್ಲಿ ನಡೆಯಂಗಿಲ್ಲ. ಬಟ್ ನಡೆಯೋದಿಲ್ಲಪ್ಪ ಅಂದ್ರೆ 1833 ಒಂದು ಚಾರ್ಟರ್ ಕಾಯ್ದೆ ಅನ್ವಯ ಭಾರತದ ಗವರ್ನರ್ ಜನರಲ್ ಆಗಿ ಏನಪ್ಪ ಅಂತಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು. ಓಕೆನಾ. ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು ಏನಪ್ಪ ಅಂತಂದ್ರೆ ನೇಮಕಗೊಳ್ತಾರೆ. ಸೊ ಯಾರು ಮೊಟ್ಟ ಮೊದಲ ಒಂದು ಭಾರತದ ಗವರ್ನರ್ ಜನರಲ್ ಆಗಿ ನೇಮಕಗೊಂಡರು ಅಂತ ಕೇಳಿದರೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ನೋಡ್ರಿ. ಓಕೆನಾ. ಅದೇ ಥರ ಈ ಯಾರು ಇದು ಬಂಗಾಳದ ಗವರ್ನರ್ ಜನರಲ್ ಯಾರಂತ ಕೇಳ್ತಾರೆ, ರೆಗ್ಯುಲೇಟಿಂಗ್ ಕಾಯ್ದೆ 1773 ಅನ್ವಯ ವಾರನ್ ಹ್ಯಾಸ್ಟಿಂಗ್ ಅಂತ ಬರ್ತಾರೆ. ಓಕೆನಾ. ಇಲ್ಲಿ ಏನಪ್ಪ ಅಂತಂದ್ರೆ ಭಾರತದ ಗವರ್ನರ್ ಜನರಲ್ ಅಂತ ವಿಲಿಯಂ ಬೆಂಟಿಂಕ್ ಅವರು ಬರ್ತಾರೆ ನೋಡ್ರಿ. ಆಮೇಲೆ ಭಾರತದ ವೈಸರಾಯ್ ಅಂತ ಕೇಳ್ತಾರೆ 1858 ಕಾಯ್ದೆ ಅನ್ವಯ ಲಾರ್ಡ್ ಕ್ಯಾನಿಂಗ್ ಅಂತ ಬರ್ತಾನೆ. ಆಮೇಲೆ ಭಾರತದ ಕೊನೆಯ ವೈಸರಾಯ ಅಥವಾ ಗವರ್ನರ್ ಜನರಲ್ ಬ್ರಿಟಿಷ್ ವ್ಯಕ್ತಿ ಅಂತ ಕೇಳ್ತಾರೆ ಲಾರ್ಡ್ ಮೌಂಟ್ ಬ್ಯಾಟನ್. ಆಮೇಲೆ ಭಾರತೀಯ ಒಂದು ಗವರ್ನರ್ ಜನರಲ್ ಅಥವಾ ವೈಸರಾಯ್ ಯಾರಂತ ಕೇಳ್ತಾರೆ ಸಿ ರಾಜಗೋಪಾಲಾಚಾರಿ. ಇದೇನಪ್ಪ ಅಂದ್ರೆ ಈ ಒಂದು ಕ್ವಶನ್ ಬಗ್ಗೆ ಸುಮಾರು ಎಕ್ಸಾಮ್ನಾಗ ಕ್ವಶನ್ ಆಗಿದಾವೆ ನೋಡ್ರಿ. ಓಕೆನಾ. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಕ್ವಶನು, ಯಾವ ಕಾಯ್ದೆಯು ಬ್ರಿಟಿಷ್ ಭಾರತದಲ್ಲಿ ಸಿವಿಲ್ ಸೇವೆಗಳಿಗೆ ಮುಕ್ತ ಪರೀಕ್ಷೆಯನ್ನು ಒದಗಿಸಿದೆ? ಓಕೆನಾ. ಇದು ವೆರಿ ಇಂಪಾರ್ಟೆಂಟ್ ರೀ. ಯಾಕಂತಂದ್ರೆ ಸುಮಾರು KAS ಎಕ್ಸಾಮ್ನಾಗ ಆಗೈತಿ, PSI ಎಕ್ಸಾಮ್ನಾಗ ಆಗೈತಿ, PC ಎಕ್ಸಾಮ್ನಾಗ ಆಗೈತಿ. ಓಕೆನಾ. ಏನಪ್ಪ ಅಂತಂದ್ರೆ ಭಾರತದಲ್ಲಿ ಈ ಸಿವಿಲ್ ಸೇವೆಗಳಿಗೆ, ಓಕೆನಾ, ನಾಗರಿಕ ಸೇವೆ ಅಂತ ಕರಿತೀವಲ್ಲ, ಸೊ ಆ ಒಂದು ಸೇವೆಗಳಿಗೆ ಮುಕ್ತ, ಈಗೇನು ನಾವು ನೀವು ಬರಿತಾ ಇದ್ದಾವಲ್ರಿ, ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಯಾವಾಗ ಪರಿಚಯಿಸಿದ್ರು ಅಂತ. ಓಕೆನಾ. ವೆರಿ ಇಂಪಾರ್ಟೆಂಟ್ ರೀ. ಏನಪ್ಪ ಅಂತಂದ್ರೆ ಒಂದಿಷ್ಟು ಏನಪ್ಪ ಅಂತಂದ್ರೆ ಈ ಚಾರ್ಟರ್ ಕಾಯ್ದೆಗಳ ಪರಿಣಾಮ ಭಾರತದಲ್ಲಿ ಏನಪ್ಪ ಅಂತಂದ್ರೆ ಚಾರ್ಟರ್ ಕಾಯ್ದೆಗಳೇನಪ್ಪ ಅಂತಾರೆ ಈ ಬ್ರಿಟಿಷ್ ಅಧಿಕಾರ ವಿಸ್ತರಣೆಗೆ ಸಂಬಂಧಪಟ್ಟಂಗೆ 4 ಚಾರ್ಟರ್ ಕಾಯ್ದೆ ಬರ್ತಾವೆ ರೀ. ಸೊ ಯಾವ್ಯಾವಪ್ಪ ಅಂತಂದ್ರೆ 1793 ಅಂತ ಬರುತ್ತಾ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ 13. ಓಕೆನಾ. 20 ವರ್ಷಗಳಿಗೆ ಒಂದೊಂದು ಬರ್ತಾವೆ ರೀ. 1813. ಆಮೇಲೆ 1833 ಅಧಿಕಾರ ವಿಸ್ತರಣೆಗೆ ಬರ್ತಾವೆ ರೀ. ಓಕೆನಾ. ಆಮೇಲೆ ಅಧಿಕಾರ ವಿಸ್ತರಣೆ ಮಾಡೋದ್ರ ಜೊತೆಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಬದಲಾವಣೆ ತರ್ತಾವೆ ರೀ. ಹಾಗಾಗಿ ಈ ಚಾರ್ಟರ್ ಕಾಯ್ದೆ ಏನಪ್ಪ ಅಂತಂದ್ರೆ ಇಂಪಾರ್ಟೆಂಟು. ಈಗ ಈ ಭಾರತದಲ್ಲಿ ಏನಪ್ಪ ಅಂತಂದ್ರೆ ಸಿವಿಲ್ ಸೇವೆಗಳು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಇದೇ ಒಂದು ಚಾರ್ಟರ್ ಕಾಯ್ದೆ ಅಂದ್ರೆ ಈ 4 ಚಾರ್ಟರ್ ಕಾಯ್ದೆ ಯಾವುದಲ್ರಿ, ಇದರಲ್ಲೇ ಒಂದು ಚಾರ್ಟರ್ ಕಾಯ್ದೆ ಅನ್ವಯ ಈ ಒಂದು ಪರೀಕ್ಷೆಗಳು ಜಾರಿ ಆಗ್ತಾವೆ. ಯಾವುದಪ್ಪ ಅಂದ್ರೆ ಆನ್ಸರ್ ಇದಕ್ಕೆ ಸೊ 18
1793 ಸರಿಯಾದ ಉತ್ತರ ರೀ. ಓಕೆನಾ. ಈ 1793 ಏನಪ್ಪ ಅಂತಂದ್ರೆ ಮೊಟ್ಟ ಮೊದಲೇ ಒಂದು ಚಾರ್ಟರ್ ಕಾಯ್ದೆ ಜಾರಿ ಆಗುತ್ತಾ. ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರ ವಿಸ್ತರಣೆ ಎಲ್ಲಿವರೆಗೆಪ್ಪ ಅಂದ್ರೆ ಒಂದು 20 ವರ್ಷ ಅಧಿಕಾರ ವಿಸ್ತರಣೆ ಮಾಡೋ ಕುರಿತಂತೆ ಏನಪ್ಪ ಅಂದ್ರೆ ಬ್ರಿಟನ್ ಗವರ್ನರ್ ನಿರ್ಣಯ ತೊಗೊಳತ್ರಿ. ಆಮೇಲೆ ಎರಡನೇ ಚಾರ್ಟರ್ ಕಾಯ್ದೆ ಅಂತ ಬರುತ್ತಾ. ಓಕೆನಾ. ಮೊದಲನೇದು ಏನಪ್ಪ ಅಂದ್ರೆ ವಿಸ್ತರಣೆ, ಇನ್ನು ಎರಡನೇ ಚಾರ್ಟರ್ ಕಾಯ್ದೆ ಅಂತ ಬರುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂದರೆ ಭಾರತದಲ್ಲಿ ಈ ಈಸ್ಟ್ ಇಂಡಿಯಾ ಕಂಪ್ನಿಯ ಏಕಸ್ವಾಮ್ಯ ವ್ಯಾಪಾರವನ್ನು ನಿಷೇಧ ಮಾಡಿಬಿಟ್ಟು ಎಲ್ಲ ಒಂದು ದೇಶದವರಿಗೂ ಕೂಡ ಏನಪ್ಪ ಅಂತಂದ್ರೆ ವ್ಯಾಪಾರ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾರೆ ರೀ. ಅವಾಗ ಏನಪ್ಪ ಅಂದ್ರೆ ಈ ಚೀನಾದ ಚಹಾದ ವ್ಯಾಪಾರ ಭಾರತದಲ್ಲಿ ಅನುಮತಿ ಪಡಿತೈತ್ರಿ. ಆಮೇಲೆ ಮೂರನೇದೊಂದು ಚಾರ್ಟರ್ ಕಾಯ್ದೆ ಬರುತ್ತೆ ರೀ. ಇದು ಏನಪ್ಪ ಅಂದ್ರೆ ಈ ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನು ಭಾರತದ ಗವರ್ನರ್ ಜನರಲ್ ಅಂತ ಕರೀತಾರೆ. ಆಮೇಲೆ ಏನಪ್ಪ ಅಂತಂದ್ರೆ ಏನು 1813ರಲ್ಲಿ 1,00,000 ರೂಪಾಯಿ ಶಿಕ್ಷಣಕ್ಕಾಗಿ ಮೀಸಲಿಟ್ಟಿರ್ತಾರೆ ಎಲ್ಲಿ ಬ್ರಿಟಿಷ್ ಗೌರ್ಮೆಂಟು. ಅದೇನಪ್ಪ ಅಂದ್ರೆ ಇಂಗ್ಲೀಷ್ ಶಿಕ್ಷಣಕ್ಕೆ ಬಳಸೋಕೆ ಲಾರ್ಡ್ ಮೆಕಾಲೆ ವರದಿ ಅಂತ ಬರುತ್ತೆ ರೀ 1833ರಲ್ಲಿ. ಸೊ ಅವಾಗ ಏನಪ್ಪ ಅಂತಂದ್ರೆ ಇಂಗ್ಲೀಷ್ ಶಿಕ್ಷಣವನ್ನು ಭಾರತದಲ್ಲಿ ಯಶಸ್ವಿಯಾಗಿ ಈ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರ ಅಧ್ಯಕ್ಷತೆಯಲ್ಲಿ ಏನಪ್ಪ ಅಂದ್ರೆ ಜಾರಿ ಮಾಡ್ತಾರೆ. ಸೊ ಹಾಗಾಗಿ ಭಾರತದಲ್ಲಿ ಏನಪ್ಪ ಅಂದ್ರೆ ಇಂಗ್ಲೀಷ್ ಶಿಕ್ಷಣದ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರ ಕರೀತಾರೆ. ಆಮೇಲೆ ಕೊನೆಯದಾಗಿ ಏನಪ್ಪ ಅಂತಂದ್ರೆ 1853ರ ಒಂದು ಚಾರ್ಟರ್ ಕಾಯ್ದೆ ಬರುತ್ತೆ ರೀ. ಇದೇನಪ್ಪ ಅಂತಂದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನಪ್ಪ ಅಂದ್ರೆ ಮುಕ್ತವಾಗಿ ಪರೀಕ್ಷೆ ನಡೆಸುವುದನ್ನು ಜಾರಿ ಮಾಡ್ತಾರೆ ರೀ. ಸೊ ಹಾಗಾಗಿ ಏನಪ್ಪ ಅಂದ್ರೆ 1793ರಲ್ಲಿ ಮೊದಲ ಚಾರ್ಟರ್, ನೆಕ್ಸ್ಟ್ ಏನಪ್ಪ ಅಂದ್ರೆ 20 ವರ್ಷಗಳ ಅಂತರ 1813, ಆಮೇಲೆ 1833, ಆಮೇಲೆ 1853. ಹೀಗೇನಪ್ಪ ಅಂದ್ರೆ ಈ ಚಾರ್ಟರ್ ಕಾಯ್ದೆಗಳ ಒಂದು ಮಹತ್ವ ವೆರಿ ಇಂಪಾರ್ಟೆಂಟ್ ಆಗಿರ್ತೈತೆ ರೀ. ಓಕೆನಾ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಹೇಳಿದ್ನಲ್ರಿ ಆವಾಗಲೇ ಯಾವ ಒಂದು ಕಾಯ್ದೆ ಮುಖಾಂತರ ಏನಪ್ಪ ಅಂತಂದ್ರೆ ಭಾರತದ ಗವರ್ನರ್ ಜನರಲ್ ಆಗಿರುವಂಥ ಹುದ್ದೆಯನ್ನು ವೈಸರಾಯ ಎಂದು ಹೊಸ ಹೆಸರನ್ನು ನೀಡಲಾಯಿತು. ಓಕೆನಾ. ವೆರಿ ಇಂಪಾರ್ಟೆಂಟ್ ರೀ. ವೈಸರಾಯ ಅಂತ ಯಾವಾಗ ನೀಡ್ತಾರಂತ. ಓಕೆನಾ. ಯಾವಾಗ ನೀಡ್ತಾರಪ್ಪ ಅಂದ್ರೆ ಸಾಮಾನ್ಯವಾಗಿ ಭಾರತ ಸರ್ಕಾರ ಕಾಯ್ದೆ 1858, ಭಾರತ ಕೌನ್ಸಿಲ್ ಕಾಯ್ದೆ 1861, ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ 1947, ಆಮೇಲೆ ಮೇಲಿನ ಯಾವುದೂ ಅಲ್ಲಂತ. ಸೊ ಈ ಗವರ್ನರ್ ಹುದ್ದೆ ಅನ್ನೋದು ಯಾವಾಗ ಸೃಷ್ಟಿಯಾಗುತ್ತಪ್ಪ ಅಂದ್ರೆ ಸಾಮಾನ್ಯವಾಗಿ ಏನು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಲ್ಲ 1857ರ ಒಂದು ದಂಗೆಯನ್ನು ಇದನ್ನೇನಪ್ಪ ಅಂದ್ರೆ ಸೇನಾ ಬಂಡಾಯ ಅಥವಾ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಈ ಒಂದು ದಂಗೆಯ ನಿಮಿತ್ತವಾಗಿ ಏನಪ್ಪ ಅಂದ್ರೆ ಬ್ರಿಟಿಷ್ ಸರ್ಕಾರದಲ್ಲಿ ಒಂದು ಬದಲಾವಣೆ ಬರುತ್ತೆ. ಏನಪ್ಪ ಅಂತಂದ್ರೆ ಭಾರತ ಸರ್ಕಾರ ಕಾಯ್ದೆ 1858 ಪಾಸ್ ಮಾಡೋದ್ರ ಮುಖಾಂತರ ಏನಪ್ಪ ಅಂತಂದ್ರೆ ಈ ವೈಸರಾಯ ಅನ್ನೋ ಹುದ್ದೆ ಸೃಷ್ಟಿಯಾಗುತ್ತೆ ರೀ. ಆಮೇಲೆ ಸೆಕ್ರೆಟ್ರಿಯನ್ ಹುದ್ದೆ ಕೂಡ ಸೃಷ್ಟಿಯಾಗುತ್ತೆ. ಸೊ ವೈಸರಾಯ ಅಂದ್ರೆ ಭಾರತದ ಮೊದಲ ವೈಸರಾಯ ಅಂತಂದ್ರೆ ಲಾರ್ಡ್ ಕ್ಯಾನಿಂಗ್ ಅಂತ ಬರ್ತಾನೆ. ಆಮೇಲೆ ಭಾರತದ ಮೊದಲ ಒಂದು ಸೆಕ್ರೆಟ್ರಿ ಅಂತ ಬಂತಂದ್ರೆ ಸಾಮಾನ್ಯವಾಗಿ ಎಡ್ವರ್ಡ್ ಸ್ಟ್ಯಾನ್ಲಿ ಅಂತ ಬರ್ತಾನೆ ರೀ. ಓಕೆನಾ. ಎಡ್ವರ್ಡ್ ಸ್ಟ್ಯಾನ್ಲಿ ಸೆಕ್ರೆಟ್ರಿ 15 ಜನಗಳನ್ನು ಒಳಗೊಂಡಂಥ ಒಂದು ಸಮಿತಿಯ ಮೂಲಕ ಒಂದು ಸೆಕ್ರೆಟ್ರಿಯನ್ನು ಜಾರಿ ಮಾಡ್ತಾರೆ. ಯಾರಪ್ಪ ಅಂತಂದ್ರೆ ಎಡ್ವರ್ಡ್ ಸ್ಟ್ಯಾನ್ಲಿ ನೋಡ್ರಿ. ಓಕೆನಾ. ನೆನ್ಪಿಟ್ಕೋತೀರಿ ಅಂತ ಕೇಳ್ತೀನಿ. ಓಕೆನಾ. ನೆಕ್ಸ್ಟ್ ನೋಡ್ರಿ. ಸೊ ಇದಕ್ಕೆ ಸರಿಯಾದ ಉತ್ತರ 1858ರ ಒಂದು ಕಾಯ್ದೆ ಅನ್ವಯ ಏನಪ್ಪ ಅಂದ್ರೆ ಭಾರತದಲ್ಲಿ ಈ ಸಾಮಾನ್ಯವಾಗಿ ವೈಸರಾಯ ಹುದ್ದೆ ಅನ್ನೋದು ಸೃಷ್ಟಿಯಾಗುತ್ತೆ ರೀ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಬ್ರಿಟಿಷ್ ಇಂಡಿಯಾದ ಆಡಳಿತವನ್ನು ಈಸ್ಟ್ ಇಂಡಿಯಾ ಏನಪ್ಪ ಅಂದ್ರೆ ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಬ್ರಿಟಿಷ್ ಕಿರೀಟಕ್ಕೆ ವರ್ಗಾಯಿಸಿದ ಕಾಯ್ದೆ ಯಾವುದಂತ. ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಬ್ರಿಟಿಷ್ ಇಂಡಿಯಾ ಅಂದ್ರೆ ಬ್ರಿಟಿಷ್ ಭಾರತದಲ್ಲಿ ಏನಪ್ಪ ಅಂದ್ರೆ ಆಡಳಿತವನ್ನು ಏನಪ್ಪ ಅಂದ್ರೆ ಈಸ್ಟ್ ಇಂಡಿಯಾ ಕಂಪ್ನಿ ಸಾಮಾನ್ಯವಾಗಿ ಏನು 1600ರಲ್ಲಿ ವ್ಯಾಪಾರಕ್ಕಾಗಿ ಬಂದಂಥ ಒಂದು ಏನಪ್ಪ ಅಂತಂದ್ರೆ ಈ ಕಂಪ್ನಿ ಆಮೇಲೆ ಏನಪ್ಪ ಅಂದ್ರೆ ಆಡಳಿತದವರೆಗೆ 1773ರಲ್ಲಿ ಏನು ರೆಗ್ಯುಲೇಟಿಂಗ್ ಕಾಯ್ದೆ ಅಂತ ಬರುತ್ತಲ್ಲ ರೀ, ಇಲ್ಲಿ ಏನಾದ್ರೆ ಸಂಪೂರ್ಣ ಒಂದು ಆಡಳಿತವನ್ನು ಮಾಡುವಂಥ ಒಂದು ಕಂಪ್ನಿಯಾಗಿ ಹೊರಹೊಮ್ಮಿರ್ತೈತೆ ರೀ. ಸೊ ಅವಾಗೇನಪ್ಪ ಅಂದ್ರೆ ಅದರ ಒಂದು ದುರಾಡಳಿತ ಅಥವಾ ಒಂದಿಷ್ಟು ಏನಪ್ಪ ಅಂದ್ರೆ ಭಾರತದಲ್ಲಿ ತುಂಬ ಅಪಾಯಕಾರಿ ಒಂದು ಆಡಳಿತ ಆರಂಭ ಆಗಿರ್ತೈತಿ. ಅವಾಗೇನಪ್ಪ ಅಂತಂದ್ರೆ ಈ ಬ್ರಿಟಿಷ್ ಇಂಡಿಯಾ ಆಡಳಿತವನ್ನು ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ನೋಡಿರಿ ಚೆನ್ನಾಗೈತಿ. ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಬ್ರಿಟಿಷ್ ಕಿರೀಟಕ್ಕೆ ಅಂದ್ರೆ ಇವ್ರೇನಪ್ಪ ಅಂದ್ರೆ ದುರಾಡಳಿತವನ್ನು ನೋಡಿದಂಥ ಬ್ರಿಟಿಷರು ಏನು 1857ರಲ್ಲಿ ಏನು ಭಾರತೀಯರು ದಂಗೆಗೆಳ್ತಾರಲ್ಲ, ಸೊ ಅವಾಗೇನಪ್ಪ ಅಂದ್ರೆ ವಾಪಸ್ ಈ ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಆಡಳಿತವನ್ನು ಏನಪ್ಪ ಅಂದ್ರೆ ಬ್ರಿಟಿಷ್ ಸರ್ಕಾರಕ್ಕೆ ಅಥವಾ ಬ್ರಿಟಿಷ್ ಒಂದು ರಾಜರ ಅಡಿಯಲ್ಲಿ ಆಡಳಿತ ಹೋಗುತ್ತೆ ರೀ. ಅವಾಗ ಏನಪ್ಪ ಅಂತಂದ್ರೆ ಯಾವ ಕಾಯ್ದೆ ಮುಖಾಂತರ ಹೋಗುತ್ತೆ ಅಂತ ಕೇಳ್ತಾರೆ. ಏನೊಂದು 1857ರ ದಂಗೆ ಇರ್ತೈತಲ್ಲ, ನೆಕ್ಸ್ಟ್ ಬರುವಂಥದ್ದೇ ಭಾರತ ಸರ್ಕಾರ ಕಾಯ್ದೆ 1858. ಸೊ ಇದಕ್ಕೇನಪ್ಪ ಅಂದ್ರೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ 1858ರ ಅನ್ವಯ ಏನಪ್ಪ ಅಂತಂದ್ರೆ ಈ ಈಸ್ಟ್ ಇಂಡಿಯಾ ಕಂಪ್ನಿ ಎಲ್ಲ ಒಂದು ಭಾರತದ ಆಡಳಿತಗಳು ಏನಪ್ಪ ಅಂತಂದ್ರೆ ಬ್ರಿಟಿಷ್ ಇಂಡಿಯಾಕ್ಕೆ ಹೋಗ್ತಾವೆ. ಇದು ಬ್ರಿಟಿಷ್ ಸರ್ಕಾರಕ್ಕೆ ಅಥವಾ ಕಿರೀಟಕ್ಕೆ ಹೋಗ್ತಾವೆ. ಸೊ ಅಲ್ಲಿ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಒಂದು ಸೆಕ್ರೆಟ್ರಿ ಹುದ್ದೆಯನ್ನು ನೇಮಕ ಮಾಡಿ ಆಮೇಲೆ ಏನಪ್ಪ ಅಂತಂದ್ರೆ ವ್ಯವಸ್ಥಿತವಾದಂಥ ಒಂದು ಆಡಳಿತ ಮಾಡೋಕ್ಕೆ ಜಾರಿ ಮಾಡ್ತಾರೆ ನೋಡ್ರಿ. ಓಕೆನಾ. ಇನ್ನು ನೆಕ್ಸ್ಟ್ ಭಾರತ ಸಂವಿಧಾನ ಸಭೆಯ
ಕರಡು ಸಿದ್ಧಪಡಿಸಲು ಎಷ್ಟು ಸಭೆಗಳು ನಡೆದವು? ಓಕೆನಾ. ಸೊ ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ಈ ಕರಡನ್ನು ನಡೆಸಕ್ಕೆ ಅಥವಾ ಕರಡು ಆ್ಯಕ್ಚುಲಿ ಅಂತಂದರೆ ಕರಡು ಸಮಿತಿ ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ನಾ ಆವಾಗಲೇ ಹೇಳಿದ್ದೆ ಏನಪ್ಪ ಅಂದ್ರೆ 1947 ಆಗಸ್ಟ್ 29ಕ್ಕೆ ಏನಪ್ಪ ಅಂದ್ರೆ ಯಶಸ್ವಿಯಾಗಿ ಜಾರಿಯಾಗುತ್ತಂತ. ಸೊ ಇದು ಏನಪ್ಪ ಅಂತಂದ್ರೆ ಒಟ್ಟಾರೆಯಾಗಿ ಟೋಟಲ್ ಏನಪ್ಪ ಅಂದ್ರೆ 114 ಸಭೆಗಳ ಮುಖಾಂತರ ಏನಪ್ಪ ಅಂತಂದ್ರೆ ಈ ಒಂದು ಸಂವಿಧಾನವನ್ನು ರಚನೆ ಮಾಡಿಬಿಟ್ಟು ಏನಪ್ಪ ಅಂತಂದ್ರೆ 1948ರಲ್ಲಿ ಏನಪ್ಪ ಅಂತಂದ್ರೆ ಈ ಸಂವಿಧಾನ ರಚನಾ ಸಭೆಗೆ ಫೆಬ್ರವರಿನಲ್ಲಿ ಇದು ಕೊಡುವಂಥದ್ದು ಕೆಲಸ ಮಾಡುತ್ತೆ ರೀ. ಓಕೆನಾ. ಸೊ ಹಾಗಾಗಿ ಏನಪ್ಪ ಅಂದ್ರೆ ಒಟ್ಟಾರೆ ಸಭೆಗಳು ಅಂತ ಬಂದರೆ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ 114 ಸಭೆಗಳು ನೋಡ್ರಿ. ಆಮೇಲೆ ಏನಪ್ಪ ಅಂತಂದ್ರೆ ಇದನ್ನು ಕೈಯಿಂದ ಬರೆದವ್ರೆ ಅಂತ ಕೇಳಿದ್ರು ನಿನ್ನೆ, ಪ್ರೇಮ್ ಬಿಹಾರಿ ನಾರಾಯಣ್ ಅವರಂತ ಬರೀತಾರಂತ ನೋಡಿದ್ವಿ. ಆಮೇಲೆ ಟೋಟಲ್ ಏನಪ್ಪ ಅಂತಂದ್ರೆ ಈ ಸಂವಿಧಾನ ರಚನೆಗೆ ಎಷ್ಟು ಖರ್ಚಾತಂತ ಕೇಳ್ತಾರೆ. ಈಗ ಸುಮಾರು 64 ಲಕ್ಷ ರೂಪಾಯಿ ಖರ್ಚಾಗೈತೆ ನೋಡ್ರಿ ಆವಾಗಿನ ಕಾಲದಾಗ. ಓಕೆನಾ. ಆವಾಗಿನ ಕಾಲದಾಗ ಏನಪ್ಪ ಅಂದ್ರೆ 64 ಲಕ್ಷ ರೂಪಾಯಿ ಸಂವಿಧಾನ ರಚನೆಗೆ ಖರ್ಚಾಗಿರುವಂಥದ್ದು. ಓಕೆನಾ. ಇನ್ನು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಏನಪ್ಪ ಅಂತಾರೆ ನೆಕ್ಸ್ಟ್ ಯಾವ ಸಮಿತಿಯು ರಾಜ್ಯಗಳಿಗೆ ಸಂವಿಧಾನ ರಚನೆಗೆ ಸಲಹೆ ನೀಡಿತು? ಓಕೆನಾ. ಸೊ ಯಾವ ಸಮಿತಿಯು ಏನಪ್ಪ ಅಂದ್ರೆ ರಾಜ್ಯಗಳಿಗೆ ಸಂವಿಧಾನ ರಚನೆಗೆ ಸಲಹೆ ನೀಡಿತು ಅಂತ. ಓಕೆನಾ. ಸೊ ಇಲ್ಲೇನಪ್ಪ ಅಂತಂದ್ರೆ ರಾಜ್ಯಗಳ ಕುರಿತಂತೆ ಅಂದ್ರೆ ರಾಜ್ಯಗಳ ಅಥವಾ ಪ್ರಾಂತ್ಯಗಳ ಕುರಿತಂತೆ ಏನಪ್ಪ ಅಂತಂದ್ರೆ ಸಂವಿಧಾನ ರಚನೆ ಮಾಡೋಕೆ ಏನಪ್ಪ ಅಂದ್ರೆ ಮುಖ್ಯವಾಗಿ ಸಂವಿಧಾನ ಸಮಿತಿ, ಆಮೇಲೆ ಸಂವಿಧಾನ ಸಭೆಯ ರಾಜ್ಯ ಸಮಿತಿ, ಆಮೇಲೆ ಮೂಲಭೂತ ಹಕ್ಕುಗಳ ಉಪಸಮಿತಿ, ಆಮೇಲೆ ಕರಡು ಸಮಿತಿ ಅಂತ ಬರುತ್ತಾ. ಇಲ್ಲಿ ಏನಪ್ಪ ಅಂದ್ರೆ ಸಂವಿಧಾನ ಸಭೆಯ ರಾಜ್ಯ ಸಮಿತಿ. ಓಕೆನಾ. ಇದು ವೆರಿ ಇಂಪಾರ್ಟೆಂಟ್ ರೀ. ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ಈ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಒಂದು ನೇತೃತ್ವ ಅಂತ ಕರೀತಾರೆ. ಆಮೇಲೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಬುಕ್ನಾಗ ಏನಪ್ಪ ಅಂದ್ರೆ ಈ ನೆಹರೂರವರು ಕೂಡ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಅಂತ ಕೊಡ್ತಾರೆ. ಬಟ್ ಮುಖ್ಯವಾಗಿ ಏನಪ್ಪ ಅಂದ್ರೆ ರಾಜ್ಯಗಳ ಕುರಿತಂತೆ ಅಥವಾ ಪ್ರಾಂತ್ಯಗಳ ಕುರಿತಂತೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಮೂಲ ಒಂದು ಇದಾಗಿರ್ತಾರೆ. ಇದೇ ಒಂದು ಸರ್ದಾರ್ ವಲ್ಲಭಾಯಿ ಪಟೇಲ್ ಮೂಲಭೂತ ಹಕ್ಕುಗಳಿಗೂ ಕೂಡ ಏನಪ್ಪ ಅಂದ್ರೆ ಆ ಸಮಿತಿಯ ಅಧ್ಯಕ್ಷರು ಆಗಿರ್ತಾರೆ ರೀ. ಓಕೆನಾ. ಸೊ ಇದಕ್ಕೆ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಸಂವಿಧಾನ ರಚನಾ ಸಭೆಯ ರಾಜ್ಯ ಸಮಿತಿ. ಓಕೆನಾ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ. ಇನ್ನು ಸಂವಿಧಾನ ರಚನಾ ಸಭೆಯ ಸಂಯುಕ್ತ ಪದ್ಧತಿಯನ್ನು ಬಲಪಡಿಸಬೇಕೆಂದು ಯಾರು ವಾದಿಸಿದರು ಅಂತ. ಓಕೆನಾ. ಏನಪ್ಪ ಅಂತಂದ್ರೆ ಈ ಸಂವಿಧಾನ ಒಂದು ರಚನೆಯಲ್ಲಿ ಸಂಯುಕ್ತ ಪದ್ಧತಿಯನ್ನು ಬಲಪಡಿಸಬೇಕಂತ ಯಾರು ವಾದ ಮಾಡ್ತಾರಪ್ಪ ಅಂತ ಕೇಳ್ತಾರೆ. ಆ್ಯಕ್ಚುಲಿ ಅಂದ್ರೆ ಇದು ಈ ಸಂಯುಕ್ತ ಪದ್ಧತಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಾದ ಮಾಡ್ತಾರಂತ ಐತಿ. ಓಕೆನಾ. ಸೊ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಏನಪ್ಪ ಅಂತಂದ್ರೆ ಸಂಯುಕ್ತ ಪದ್ಧತಿ ಅಂದರೆ ಫೆಡ್ರಲ್ ಸಿಸ್ಟಮ್ನ ಸ್ಟ್ರಾಂಗಾಗಿ ಏನಪ್ಪ ಅಂದ್ರೆ ರಚನೆ ಮಾಡಬೇಕು ಭಾರತದಲ್ಲಿ. ಅದೇನಪ್ಪ ಅಂತಂದ್ರೆ ಈ ಕೇಂದ್ರ ಹಾಗೂ ರಾಜ್ಯಗಳನ್ನು ಸಮನ್ವಯ ಒಂದು ಅಧಿಕಾರದಿಂದ ತೆಗೆದುಕೊಂಡು ಹೋಗುತ್ತಂತ ಈ ಸಂಯುಕ್ತ ಪದ್ಧತಿಯನ್ನು ಬಲಪಡಿಸುವಂಥ ಪರಿಕಲ್ಪನೆ ಯಾರು ಕೊಡ್ತಾರಪ್ಪ ಅಂದ್ರೆ ಅಂಬೇಡ್ಕರ್ ಅವರು ಕೊಡ್ತಾರೆ ನೋಡ್ರಿ ಮುಖ್ಯವಾಗಿ. ಓಕೆನಾ. ಇನ್ನು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಐತಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಭಾರತದಲ್ಲಿ ಯಾವ ಒಂದು ಕಾಯ್ದೆಯು ವಕೀಲಿಕೆಗೆ ಅವಕಾಶ ನೀಡಿತು? ರೆಗ್ಯುಲೇಟಿಂಗ್ ಕಾಯ್ದೆ, ಚಾರ್ಟರ್ ಕಾಯ್ದೆ 1813, ಚಾರ್ಟರ್ ಕಾಯ್ದೆ 1833. ಇಲ್ಲೇನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ವಕೀಲಿಕೆಗೆ ಅಂತ ಬಂದ್ರೆ ಇದು ಸ್ವಲ್ಪ ಕನ್ಫ್ಯೂಸ್ ಐತೆ ರೀ. ವಕೀಲಿಕೆಗೆ ಅಂತ ಬಂದರೆ ರೆಗ್ಯುಲೇಟಿಂಗ್ ಕಾಯ್ದೆ 1773. ಓಕೆನಾ. ಇಲ್ಲೇನಂತಂದ್ರೆ ಸಾಮಾನ್ಯವಾಗಿ ಭಾರತದಲ್ಲಿ ಏನಪ್ಪ ಅಂತಂದ್ರೆ ಸಾಂವಿಧಾನಿಕ ಓಕೆನಾ ವಕೀಲಿಕೆಗೆ ಅಂತ ಅಲ್ಲಿ ಕ್ವಶನ್ ಕೇಳಿದ್ದ. ವಕೀಲಿಕೆಗೆ ಅಂದ್ರೆ ಮೀನಿಂಗ್ ಏನಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಈ ರೆಗ್ಯುಲೇಟಿಂಗ್ ಕಾಯ್ದೆ 1773ರಲ್ಲಿ ಏನು ಅವಕಾಶ ನೀಡಿತ್ತಪ್ಪ ಅಂದ್ರೆ ಭಾರತದಲ್ಲಿ ಏನಪ್ಪ ಅಂದ್ರೆ 1774ರಲ್ಲಿ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ ರೀ. ಯಾವುದ್ರಿ? ಸುಪ್ರೀಂ ಕೋರ್ಟ್. ಸೊ ಹಾಗಾಗಿ ಏನಪ್ಪ ಅಂತಂದ್ರೆ ಈ ವಕೀಲಗಿರಿ ಅನ್ನೋದು ಅತ್ಯುತ್ತಮ ಒಂದು ಏನಪ್ಪ ಅಂದ್ರೆ ಪದವಿಯಾಗಿ ಭಾರತದಲ್ಲಿ ಇದು ಆಗುತ್ತೆ ರೀ ಆರಂಭಗೊಳ್ಳುತ್ತಾ. ಸೊ ಹಾಗಾಗಿ ಏನಪ್ಪ ಅಂತಂದ್ರೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಮುಖ್ಯ ಒಂದು ಏನಪ್ಪ ಅಂತಂದ್ರೆ ಆರಂಭವನ್ನು ಮಾಡುವಂಥದ್ದು ವಕೀಲರಿಗೆ. ಓಕೆನಾ. ಸೊ ಯಾವ ಒಂದು ಕಾಯ್ದೆಯು ಸಚಿವಾಲಯಗಳ ರಚನೆಗೆ ಅವಕಾಶ ನೀಡಿತು ಅಂತ. ಓಕೆನಾ. ಸಚಿವಾಲಯಗಳ ಒಂದು ರಚನೆಗೆ. ಸೊ ಆನ್ಸರ್ನಾಗ ಏನಂತಂದ್ರೆ ಭಾರತ ಸರ್ಕಾರ ಕಾಯ್ದೆ 1919, ಆಮೇಲೆ ಭಾರತ ಸರ್ಕಾರ ಕಾಯ್ದೆ 1935, ಆಮೇಲೆ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ 1947. ಇದಕ್ಕೆ ಸರಿಯಾದ ಉತ್ತರ 1935 ರೀ. ಕರೆಕ್ಟ್ ಇದೆ. ಓಕೆನಾ. 1935 ಏನಪ್ಪ ಅಂತಂದ್ರೆ ಈ ಸಚಿವಾಲಯಗಳ ಓಕೆನಾ ಭಾರತದಲ್ಲಿ ಏನಪ್ಪ ಅಂದ್ರೆ ಮಿನಿಸ್ಟರ್ಗಿರಿ, ಅಲ್ಲಿ ವಕೀಲಗಿರಿ, ಇಲ್ಲಿ ಮಿನಿಸ್ಟರ್ಗಿರಿ. ಓಕೆನಾ. ಮಿನಿಸ್ಟರ್ ಅನ್ನೋ ಒಂದು ಪದವಿ ಅಥವಾ ಭಾರತದಲ್ಲಿ ಏನಪ್ಪ ಅಂದ್ರೆ ಮಂತ್ರಿಗಳಂತಾರಲ್ಲ. ಸೊ ಅವರ ಒಂದು ರಚನೆಗೆ ಏನಪ್ಪ ಅಂದ್ರೆ ಭಾರತ ಸರ್ಕಾರ ಕಾಯ್ದೆ 1935ರಲ್ಲಿ ಏನಪ್ಪ ಅಂದ್ರೆ ಆದ್ಯತೆ ದೊರೆಯುವಂಥದ್ದು. ಓಕೆನಾ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಭಾರತ ಸಂವಿಧಾನ ರಚನಾ ಸಮಯದಲ್ಲಿ ಪೂರ್ಣ ಸ್ವರಾಜ್ಯ ಘೋಷಣೆ
ಪ್ರಮುಖ ಕಾರಣವೇನು ಅಂದ್ರೆ ಈ ಮೊದಲೇನಪ್ಪ ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬೇಕಂತ ಒಂದು ಕಿಚ್ಚು ಹೇಳುತ್ತಾ, ಆಮೇಲೆ ಸ್ವದೇಶಿ ಪರಿಕಲ್ಪನೆಯ ಒಂದು ಕಿಚ್ಚು ಹೇಳುತ್ತಾ. ಓಕೆನಾ, ನೋಡಿರಿ 1905ರಲ್ಲಿ ಓಕೆನಾ 1905ರಲ್ಲಿ ಏನಪ್ಪ ಅಂದ್ರೆ ಸ್ವದೇಶಿ ಚಳವಳಿ ಆರಂಭ ಆಗುತ್ತಾ. ಆಮೇಲೆ 1916ರಲ್ಲಿ ಹೋಮ್ ರೂಲ್ ಚಳವಳಿ ಆಗುತ್ತಾ. 1920ರಲ್ಲಿ ಏನಪ್ಪ ಅಂದ್ರೆ ಅಸಹಕಾರ ಚಳವಳಿ ಆಗುತ್ತಾ. ಆಮೇಲೆ ಏನಪ್ಪ ಅಂದ್ರೆ ನಂತರದಲ್ಲಿ ಈ ಅಸಹಕಾರ ಚಳವಳಿಯ ನಂತರದಲ್ಲಿ ಬಂದಂಥದ್ದು ಏನಪ್ಪ ಅಂದ್ರೆ ಈ ಪೂರ್ಣ ಸ್ವರಾಜ್ ಘೋಷಣೆಯ ಪರಿಕಲ್ಪನೆ. ಇದೇನಪ್ಪ ಅಂದ್ರೆ ಸಾಮಾನ್ಯವಾಗಿ ಏನು 1929ರಲ್ಲಿ ಓಕೆನಾ ಈ ಜವಾಹರ್ಲಾಲ್ ನೆಹರು ಅಧ್ಯಕ್ಷತೆಯಲ್ಲಿ ಏನಪ್ಪ ಅಂದ್ರೆ ಲಾಹೋರ್ನಲ್ಲಿ ಒಂದು INC ಅಧಿವೇಶನ ಆಗುತ್ತೆ ರೀ, ಅಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಆಗುತ್ತೆ ನೆಹರೂರವರ ಅಧ್ಯಕ್ಷತೆಯಲ್ಲಿ. ಸೊ ಅವಾಗ ಏನಪ್ಪ ಅಂದ್ರೆ ಈ ಲಾಹೋರ್ ಓಕೆನಾ 1929ರ ಒಂದು ಲಾಹೋರ್ ಅಧಿವೇಶನದಲ್ಲಿ ಏನಪ್ಪ ಅಂದ್ರೆ ಈ ಪೂರ್ಣ ಸ್ವರಾಜ್ಯ ಅಂದರೆ ಭಾರತಕ್ಕೆ ಪೂರ್ಣ ಸ್ವರಾಜ್ಯ ಅವಶ್ಯಕ ಅಂತ ಒಂದು ಘೋಷಣೆಯನ್ನು ನೀಡ್ತಾರೆ ರೀ. ಅದು ಏನಪ್ಪ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಚರ್ಚೆ ಆಗುತ್ತಾ ಅಥವಾ ಜನರಿಗೆ ತಲುಪುವಂಥದ್ದು. ಇದನ್ನೇನಪ್ಪ ಅಂತಂದ್ರೆ ಸಾರ್ವಜನಿಕವಾಗಿ ಅಂದರೆ ನಾವು ಪೂರ್ಣ ಸ್ವರಾಜ್ಯವನ್ನು ಪಡೆದೇ ತೀರ್ತೀವಿ ಅಂತ ಏನಪ್ಪ ಅಂದ್ರೆ ಅಫಿಷಿಯಲ್ ಆಗಿ ಲಾಹೋರ್ ಅಧಿವೇಶನದಲ್ಲಿ ಜಸ್ಟ್ ಒಂದು ಭಾಷಣದಲ್ಲಿ ಹೇಳಿರ್ತಾರೆ ರೀ. ಬಟ್ ಅಫಿಷಿಯಲ್ ಆಗಿ ಅದನ್ನು ನಿರ್ಣಯವನ್ನು ಕೈಗೊಳ್ಳೋದು ಯಾವಾಗಪ್ಪ ಅಂತಂದ್ರೆ ಪೂರ್ಣ ಸ್ವರಾಜ್ಯವನ್ನು ಭಾರತ ತೆಗೆದುಕೊಂಡೇ ತಗೊಳುತ್ತಪ್ಪ ಅಂತಂದ್ರೆ 1930 ಜನವರಿ 26 ರೀ. ಸೊ ಅದಕ್ಕೋಸ್ಕರ ಏನಪ್ಪ ಅಂತಂದ್ರೆ ಭಾರತದಲ್ಲಿ ಏನಪ್ಪ ಅಂತಂದ್ರೆ ಇದೇ ಒಂದು ಡೇಟು ಯಾವತ್ತು ರೀ, ಈ ಜನವರಿ 26ಕ್ಕೆ ಏನಪ್ಪ ಅಂತಂದ್ರೆ ನಾವು ಸಂವಿಧಾನ ದಿನವನ್ನು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಹಿನ್ನೆಲೆ ಏನಪ್ಪ ಅಂತಂದ್ರೆ ಪೂರ್ಣ ಪ್ರಮಾಣದ ಪೂರ್ಣ ಸ್ವರಾಜ್ಯ ಯಾವಾಗ ಅನೌನ್ಸ್ ಆಗುತ್ತೆ ಅಂದ್ರೆ 1930 ಜನವರಿ 26ಕ್ಕೆ ಅನೌನ್ಸ್ ಆಗುತ್ತೆ ರೀ. ಸೊ ಅದೇ ಒಂದು ಉದ್ದೇಶ ಇಟ್ಕೊಂಡು ಈ ಗಣರಾಜ್ಯ ದಿನವನ್ನು ನಾವು ಜನವರಿ 26ಕ್ಕೆ ಆಚರಣೆ ಮಾಡ್ತೀವಿ ನೋಡಿರಿ. ಸೊ ಪೂರ್ಣ ಸ್ವರಾಜ್ಯ ಪರಿಕಲ್ಪನೆ ಕೊಟ್ಟಂಥ INC ಅಧಿವೇಶನ ಅಂದ್ರೆ 1929ರ ಓಕೆನಾ. ವೆರಿ ಇಂಪಾರ್ಟೆಂಟ್ ಏನಂದ್ರೆ 1929ರ ಒಂದು ನೆಹರೂರವರ ಅಧ್ಯಕ್ಷತೆಯ ಲಾಹೋರ್ ಅಧಿವೇಶನ ಓಕೆನಾ. ಲಾಹೋರ್ ಅಧಿವೇಶನ ಕೊಡುತ್ತೆ ರೀ ಓಕೆನಾ. ಎಲ್ಲಿ ಕೊಟ್ಟರು ಏನು ಕತೆ ಅಂತ ಸುಮಾರು ಸರಿ ಕೇಳಿದಾರೆ ರೀ. ಸೊ ನೆನ್ಪಿಡ್ತೀರಿ ಅನ್ಕೋತೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ದಾಗ ಏನಪ್ಪ ಅಂದ್ರೆ ಸಂವಿಧಾನ ರಚನಾ ಸಭೆಯ ಸಮಯದಲ್ಲಿ ಪೂರ್ಣ ಸ್ವರಾಜ್ಯ ಘೋಷಣೆಯ ಪ್ರಮುಖ ಕಾರಣವೇನು ಓಕೆನಾ. ಪ್ರಮುಖ ಕಾರಣವೇನು ಅಂತಂದ್ರೆ ಈ ಪೂರ್ಣ ಸ್ವರಾಜ್ಯ ಅಂದರೆ ನಾವು ಪೂರ್ಣ ಸ್ವರಾಜ್ಯ ಪಡ್ಕೊಳ್ಳುವಲ್ಲಿ ಮುಖ್ಯ ಏನಪ್ಪ ಅಂತಂದ್ರೆ ಆವಾಗ ಏನಪ್ಪ ಅಂದ್ರೆ ಈ 19 ಏನು ನಾ ಹೇಳಿದ್ನಲ್ಲ ರೀ ಎಷ್ಟಪ್ಪ ಅಂದ್ರೆ 1929ರ ಲಾಹೋರ್ ಅಧಿವೇಶನದಲ್ಲಿ ಯಾಕೆ ಮಾತು ಬಂತಂದ್ರೆ ಈ ಒಂದು ಸಮಿತಿ ಏನಪ್ಪ ಅಂದ್ರೆ ಬ್ರಿಟಿಷರ ಒಂದು ಧೋರಣೆ. ಯಾಕಂತಂದ್ರೆ ಈ ಸಂವಿಧಾನ 1919ರ ಒಂದು ಸಂವಿಧಾನ ಪರಿಶೀಲನೆಗೆ ಏನಪ್ಪ ಅಂತಂದ್ರೆ ಒಂದು ಆಯೋಗ ಬಂದಿರ್ತೈತೆ ರೀ. ಯಾವುದಂತಂದ್ರೆ ಸೈಮನ್ ಆಯೋಗ. ಆ ಸೈಮನ್ ಆಯೋಗದಲ್ಲಿ ಏನಪ್ಪ ಅಂದ್ರೆ ಯಾರೂ ಭಾರತೀಯರಿದೆ, ಕೇವಲ ಏನಪ್ಪ ಅಂದ್ರೆ ಬ್ರಿಟಿಷರಿಂದ ಒಂದು ಬಿಳಿಯರ ಒಂದು ಸದನ ಅಂತ ಕರೀತಾರೆ. ಸೊ ಆ ಒಂದು ವರದಿಯನ್ನು ಅಥವಾ ಆ ಒಂದು ಏನು ಆಯೋಗವನ್ನು ವಿರೋಧಿಸಿ ಏನಪ್ಪ ಅಂತಂದ್ರೆ ನಾವು ಪೂರ್ಣ ಸ್ವರಾಜ್ಯ ಅನ್ನೋ ಡಿಸಿಷನ್ನ ತೊಗೊಳ್ತೀವಿ ಅಂತ ಇಲ್ಲಿ ಕ್ವಶನ್ ಆಗಿರೋದು ನೋಡಿರಿ ಓಕೆನಾ. ನೆಕ್ಸ್ಟು ಸೊ ಯಾವ ಕಾಯ್ದೆಯು ಬ್ರಿಟಿಷ್ ಭಾರತದಲ್ಲಿ ಪರಮಾಧಿಕಾರವನ್ನು ಅಥವಾ ಏನು ಸಾವರ್ನಿಟಿ ಅನ್ನು ಕೊನೆಗೊಳಿಸುತ್ತದೆ ಓಕೆನಾ. ಪರಮಾಧಿಕಾರ ಅಥವಾ ಸಾವರ್ನಿಟಿಯನ್ನು ಕೊನೆಗೊಳಿಸುತ್ತಂತ ಅಂದ್ರೆ ಭಾರತದಲ್ಲಿ ಏನಪ್ಪ ಅಂತಂದ್ರೆ ಈ ಬ್ರಿಟಿಷ್ ಓಕೆನಾ ಬ್ರಿಟಿಷ್ ಭಾರತದಲ್ಲಿ ಪರಮಾಧಿಕಾರ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಆಗಿರ್ಬೋದು ಅಥವಾ ಬ್ರಿಟಿಷ್ ಸರ್ಕಾರದಾಗಿರ್ಬೋದು. ಸೊ ಆ ಒಂದು ಪರಮಾಧಿಕಾರವನ್ನು ಯಾವುದು ಕೊನೆಗೊಳಿಸ್ತಂತ ಕೇಳ್ತಾರೆ. ಸೊ 1935ರ ಕಾಯ್ದೆ ಕೊನೆಗೊಳಿಸ್ತಾನೋ ಇಲ್ಲರಿ. ಯಾಕಂತಂದ್ರೆ ಅಲ್ಲಿ ಯಶಸ್ವಿಯಾಗಿ ಏನಪ್ಪ ಅಂತಂದ್ರೆ ಅದು ಪೂರ್ತಿ ಪ್ರಮಾಣದಲ್ಲಿ ಜಾರಿಯಾಗಕ್ಕೆ ಅನುಕೂಲ ಮಾಡಿಕೊಡಲ್ಲ. ಹಾಗೇನಾದ್ರು ಜಾರಿಯಾಗಿತ್ತಂದ್ರೆ ಆವಾಗ ಸಂವಿಧಾನ ರಚನೆ ಆಗ್ತಿತ್ತು, ಬಟ್ ಅವಕಾಶ ಕೊಡಲ್ಲ. ಇನ್ನು ರೆಗ್ಯುಲೇಟಿಂಗ್ ಕಾಯ್ದೆ ಏನಪ್ಪ ಅಂತಂದ್ರೆ ಬ್ರಿಟಿಷರು ತಮಗೋಸ್ಕರ ಮಾಡ್ಕೊಂಡಿರೋದು ಓಕೆನಾ. ಅಲ್ಲಿ ಸಂವಿಧಾನಿಕ ಬೆಳವಣಿಗೆ ಏನಪ್ಪ ಅಂದ್ರೆ ಪ್ರಥಮ ಬಾರಿಗೆ ಆರಂಭಗೊಳ್ಳುತ್ತೆ ಅಷ್ಟೇ. ಬಟ್ ಪರಮಾಧಿಕಾರವನ್ನು ಪೂರ್ತಿ ಪ್ರಮಾಣದಲ್ಲಿ ತೊರೆದು ಹಾಕಿ ಭಾರತಕ್ಕೆ ಏನಪ್ಪ ಅಂದ್ರೆ ಸ್ವಾತಂತ್ರ್ಯ ಸಿಗೋವಂಗೆ ಒಂದು ಸ್ವತಂತ್ರ ರಾಷ್ಟ್ರವಾಗಿ ಭಾರತವನ್ನು ಮಾಡಿದ್ದು ಯಾವ ಒಂದು ಕಾಯ್ದೆ ಅಂತಂದ್ರೆ 1947ರ ಕಾಯ್ದೆ ನೋಡಿರಿ ಓಕೆನಾ. ಸೊ ಪರಮಾಧಿಕಾರವನ್ನು ತೆಗೆದು ಹಾಕೋದಂಥ ಕಾಯ್ದೆ ಯಾವುದಪ್ಪ ಅಂತ ಕೇಳ್ತಾರೆ 1947. ಇನ್ನು ಭಾರತ ಸಂವಿಧಾನ ರಚನಾ ಸಭೆಯು ಓಕೆನಾ ಭಾರತ ಸಂವಿಧಾನದ ರಚನಾ ಸಭೆಯು ಭಾರತದ ವಿಭಜನೆಯನ್ನು ಯಾವ ಯೋಜನೆ ಆಧಾರದ ಮೇಲೆ ಒಪ್ಪಿಕೊಂಡಿದೆ ಓಕೆನಾ. ವೆರಿ ಇಂಪಾರ್ಟೆಂಟ್ ರೀ. ಸುಮಾರು ಸರಿ ಎಕ್ಸಾಮ್ನಾಗ ಏನಪ್ಪ ಅಂದ್ರೆ ಈ ಒಂದು ಕ್ವಶನ್ ಆಗಿದೆ. ಅಂದರೆ ಯಾವ ಯೋಜನೆ ಬಂತು ಅಂದರೆ ವಿಭಜನೆ ಅಥವಾ ಪಾರ್ಟಿಷನ್ ಅಂತ ಕರೀತಾರೆ. ಏನಪ್ಪ ಅಂತಂದರೆ ಪಾರ್ಟಿಷನ್ ಯಾವಾಗ ಆಗುತ್ತಪ್ಪ ಅಂದರೆ ಸಾಮಾನ್ಯವಾಗಿ 1947 ಏನು ಆಗಸ್ಟ್ 14ಕ್ಕೆ ಓಕೆನಾ. ಆಗಸ್ಟ್ 14ಕ್ಕೆ ಏನಪ್ಪ ಅಂತಂದ್ರೆ ಈ ಓಕೆನಾ 1947 ಆಗಸ್ಟ್ 14ಕ್ಕೆ ಏನಾಗುತ್ತಲ್ಲ ಇದನ್ನೇನಪ್ಪ ಅಂದ್ರೆ ಪಾರ್ಟಿಷನ್ ಅಂತ ಕರೀತಾರೆ. ಸೊ ಈಗ ಈ ಪಾರ್ಟಿಷನ್ ಮಾಡೋಕ್ಕೆ ಅವಕಾಶ ನೀಡಿದಂಥ ಒಂದು ಯೋಜನೆ ಅಥವಾ ಆಯೋಗ ಅಂತ ಬರುತ್ತೆ. ಯಾವುದಂತಂದ್ರೆ ಮೌಂಟ್ ಬ್ಯಾಟನ್ ನೋಡಿರಿ ಓಕೆನಾ. ಈ ಮೌಂಟ್ ಬ್ಯಾಟನ್ ಯೋಜನೆ ಯಾವಾಗ ಬರ್ತಂತ ಕೇಳ್ತಾರೆ ರೀ. ನೆನಪಿಟ್ಕೋರಿ
1947 ಜೂನ್ 3 ನೋಡಿರಿ. ಓಕೆನಾ, ಜೂನ್ 3ಕ್ಕೆ ಏನಪ್ಪ ಅಂದ್ರೆ ಈ ಮೌಂಟ್ ಬ್ಯಾಟನ್ ಅನ್ನೋ ಒಂದು ಪ್ಲ್ಯಾನ್ ಬರುವಂಥದ್ದು. ಓಕೆನಾ. ಸೊ ನೆಕ್ಸ್ಟ್ ಏನಂದ್ರೆ ಭಾರತದಲ್ಲಿ ಲೋಕಸೇವಾ ಆಯೋಗದ ರಚನೆಗೆ ಯಾವ ಒಂದು ಕಾಯ್ದೆಯು ಅನುಕೂಲ ಮಾಡಿಕೊಟ್ಟಿದೆ. ಓಕೆನಾ. ಈ ಲೋಕಸೇವಾ ಅಥವಾ UPSC ಅಂತ ಏನು ಕರಿತೀವಲ್ಲ ನಾವು ಇವತ್ತು ಪ್ರಸ್ತುತ ಏನಪ್ಪ ಅಂದ್ರೆ UPSC ಅಂತ ಏನು ಕರಿತೀವಲ್ಲ, ಈ UPSC ಓಕೆನಾ, ಈ UPSC ಏನಪ್ಪ ಅಂದ್ರೆ ಸಾಂವಿಧಾನಿಕ ಅನ್ವಯ ಅಥವಾ ಭಾರತದಲ್ಲಿ ಪ್ರಮುಖ ಒಂದು ಆಯೋಗವಾಗಿ ಯಾವ ಒಂದು ಕಾಯ್ದೆ ಅನುಕೂಲ ಮಾಡಿಕೊಡುತ್ತೆ ಅಂತ ಕೇಳ್ತಾರೆ. ಸೊ ಇದಕ್ಕೆ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಇಲ್ಲಿ ಐತೆ ನೋಡಿರಿ, ಭಾರತ ಸರ್ಕಾರ ಕಾಯ್ದೆ 1935 ಏನಪ್ಪ ಅಂದ್ರೆ ಇದಕ್ಕೆ ಅವಕಾಶ ಮಾಡಿಕೊಡುತ್ತೀರಿ. ಓಕೆನಾ. ಈ 1919ರಲ್ಲಿ ಒಂದು ಲೋಕಸೇವಾ ಆಯೋಗ ಇದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅಫಿಷಿಯಲ್ ಆಗಿ ಯಾವಾಗ ಜಾರಿ ಆಗುತ್ತಪ್ಪ ಅಂತಂದ್ರೆ 1935ರಲ್ಲಿ ಸಾಂವಿಧಾನಿಕವಾಗಿ ಅದು ಜಾರಿ ಆಗುತ್ತೆ ರೀ. ಇನ್ನು ಇದ್ರ ಬಗ್ಗೆ ನಾವು ಮುಖ್ಯವಾಗಿ ನೋಡೋದತ್ತಂದ್ರೆ UPSC ಬಗ್ಗೆ ನಾವು ಮುಖ್ಯವಾಗಿ ನೋಡೋದತ್ತಂತಂದ್ರೆ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ UPSCದಲ್ಲಿ ನಾವು ಏನಪ್ಪ ಅಂತಂದ್ರೆ ಇದು ಮುಖ್ಯವಾಗಿ ನೇಮಕಗೊಳ್ಳೋದು. ಓಕೆನಾ. ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಒಂದೆರಡು ಲೈನ್ ಹೇಳ್ಬಿಡ್ತೀನಿ. ಈ UPSC ಅನ್ನೋದು ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ಈ ಲೀ ಕಮಿಷನ್ ಅಂತ ಬರುತ್ತೆ ರೀ. ಓಕೆನಾ. 1924ರಲ್ಲಿ ಯಾವಾಗ 1924ರಲ್ಲಿ ಯಾವುದು ಲೀ ಕಮಿಷನ್ ಅಂತ. ಓಕೆನಾ. ಕಮಿಷನ್ ಅಥವಾ ಆಯೋಗ ಅಂತ ಬರುತ್ತೆ ರೀ. ಓಕೆನಾ. ಈ ಒಂದು ಕಮಿಷನ್ ಅನ್ವಯ ಏನಪ್ಪ ಅಂತಂದ್ರೆ 1926 ಅಕ್ಟೋಬರ್ 1ರಂದು. ಓಕೆನಾ. ಸೊ ಅಕ್ಟೋಬರ್ 1ರಂದು ಏನಪ್ಪ ಅಂತಂದ್ರೆ UPSC ಭಾರತದಲ್ಲಿ ಆರಂಭಗೊಳ್ಳುತ್ತೆ ರೀ. ಓಕೆ. ಸೊ UPSCಯ ದಿನ ಅಂತ ಯಾವ ದಿನವನ್ನು ಆಚರಣೆ ಮಾಡ್ತಾರಂತ ಸುಮಾರು ಸರಿ ಕೇಳಿದಾರೆ ರೀ. ಸೊ ಅದು ಯಾವುದಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಅಕ್ಟೋಬರ್ 1 ನೋಡಿರಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸಂವಿಧಾನದ ನಂತರ ಅಂದ್ರೆ ಆಫ್ಟರ್ ಇಂಡಿಪೆಂಡೆನ್ಸ್ ಏನಪ್ಪ ಅಂತಂದ್ರೆ ಈ UPSCಯ ಮೊದಲ UPSCಯ ಮೊದಲು ಏನಪ್ಪ ಅಂದ್ರೆ 1926ರಲ್ಲಿ ಆಗುತ್ತಲ್ಲ, ಆವಾಗ ಅಧ್ಯಕ್ಷರು ಯಾರಿರ್ತ ಅಂತ ಕೇಳ್ತಾರೆ. ಯಾರಪ್ಪ ಅಂತಂದ್ರೆ ರೋಸ್ ಬಾರ್ಕರ್ ಅಂತ ಇರ್ತಾರೆ ನೋಡಿರಿ. ಯಾರೀ? ರೋಸ್ ಬಾರ್ಕರ್ ಅಂತ. ಓಕೆನಾ. ಇದು ಕೂಡ ಆಗಿದೆ ಕ್ವಶನು, ಬಾರ್ಕರ್ ಅಂತ. ಓಕೆನಾ. ಇವನ ಹೆಸರು ನೆನ್ಪಿಡ್ತೀರಿ ಅನ್ಕೋತೀನಿ. ಯಾವಾಗಪ್ಪ ಅಂದ್ರೆ 1926ರಲ್ಲಿ. ಓಕೆನಾ. ಈ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಆಫ್ಟರ್ ಇಂಡಿಪೆಂಡೆನ್ಸ್ ಯಾರು ಅಧ್ಯಕ್ಷರಾದ ಅಂತ ಕೇಳ್ತಾರೆ ರೀ. ಓಕೆನಾ. HK ಕೃಪಲಾನಿ ನೋಡಿರಿ, 1950ರಲ್ಲಿ HK ಕೃಪಲಾನಿ. ಓಕೆನಾ. ಕೃಪಲಾನಿ. ಈ ನೆಕ್ಸ್ಟ್ ಏನಪ್ಪ ಅಂದ್ರೆ ಪ್ರಸ್ತುತ ಯಾರು UPSC ಅಧ್ಯಕ್ಷರಾದ್ರು ಅಂತ ಕೇಳ್ತಾರೆ. ಇವ್ರನ್ನ ಏನಪ್ಪ ಅಂತಂದ್ರೆ 316ನೇ ವಿಧಿ ಮುಖಾಂತರ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಸೊ ಈ ಪ್ರಸ್ತುತ ಯಾರಪ್ಪ ಅಂದ್ರೆ ಡಾಕ್ಟರ್ ಅಜಯ್ ಕುಮಾರ್ ಅಂತ ಇದ್ದಾರೆ ನೋಡಿರಿ. ಓಕೆನಾ. ಅಜಯ್ ಕುಮಾರ್ ಅಂತ UPSC ಅಧ್ಯಕ್ಷರಾದಾರ. ಓಕೆನಾ. ಫಸ್ಟ್ನೇದವ ಏನು ಸ್ಥಾಪನೆ ಆಗುತ್ತಲ್ಲ 1926ರಲ್ಲಿ, ಅವಾಗಂದ್ರೆ ಬಾರ್ಕರ್ ಅಂತ ಬರ್ತಾನೆ. ಆಮೇಲೆ 1950ರಲ್ಲಿ ಏನಪ್ಪ ಅಂದ್ರೆ ಕೃಪಲಾನಿ ಅಂತ ಬರ್ತಾನೆ. ಪ್ರಸ್ತುತ ಯಾರಪ್ಪ ಅಂತಂದ್ರೆ ಈ ಅಜಯ್ ಬಾರ್ಕರ್ ಅಂತ ಅಜಯ್ ಕುಮಾರ್ ಅಂತ ಬರ್ತಾರೆ ನೋಡ್ರಿ. ಓಕೆನಾ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ 316ನೇ ವಿಧಿ ಮುಖಾಂತರ ಇವ್ರನ್ನ ನೇಮಕ ಮಾಡ್ತಾರೆ. ಓಕೆನಾ. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಭಾರತ ಸಂವಿಧಾನದಲ್ಲಿ ಏನಪ್ಪ ಅಂದ್ರೆ ಈ ಫೆಡ್ರಲ್ ವ್ಯವಸ್ಥೆಯ ಪರಿಕಲ್ಪನೆಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ. ಓಕೆನಾ. ಆಪ್ಷನ್ದಾಗ ಏನಪ್ಪ ಅಂತಂದ್ರೆ ಅಮೇರಿಕಾ ಅಂತ ಕೊಟ್ಟಾರ, ಕೆನಡಾ ಅಂತ ಕೊಟ್ಟಾರ, ಬ್ರಿಟನ್ ಅಂತ ಕೊಟ್ಟಾರ, ಆಮೇಲೆ ಐರ್ಲೆಂಡ್ ಅಂತ ಕೊಟ್ಟಾರ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಕೆನಡಾ ನೋಡ್ರಿ. ಓಕೆನಾ. ಫೆಡ್ರಲ್ ಮಾನ್ಯ ಏನಪ್ಪ ಅಂತಂದ್ರೆ ನಾವು ಈ ಸಂಯುಕ್ತ ಅಥವಾ ಈ ಏನಪ್ಪ ಅಂದ್ರೆ ಸಂಸದೀಯ ಸರ್ಕಾರವನ್ನು ಬ್ರಿಟನ್ನಿಂದ ತೊಗೊಂಬಂದೀವಿ. ಓಕೆನಾ. ಆಮೇಲೆ ಇವತ್ತೇನಪ್ಪ ಅಂತಂದ್ರೆ ಈ ಭಾರತ ಏನಪ್ಪ ಅಂದ್ರೆ ಸ್ವಲ್ಪ ಏನಪ್ಪ ಅಂದ್ರೆ ಫೆಡ್ರಲ್ ಕೂಡ ಹೊಂದುತ್ತಂತ ಹೇಳ್ತಾರೆ. ಓಕೆನಾ. ಅಂಬೇಡ್ಕರ್ ಅವರು ಹೇಳ್ತಾರೆ ನಾವು ಫೆಡ್ರಲ್ ಸಿಸ್ಟಮನ್ನು ಕೂಡ ಹೊಂದುವಂಥ ಒಂದು ಪರಿಕಲ್ಪನೆಯಲ್ಲಿ ಇದ್ದೀವಿ ಅಂತ. ಫೆಡ್ರಲ್ ಅಂತ ಏನಪ್ಪ ಅಂದ್ರೆ ಕೇಂದ್ರ ಮತ್ತು ಪ್ರಾಂತ್ಯಗಳಲ್ಲಿ ಏನಪ್ಪ ಅಂದ್ರೆ ಅಧಿಕಾರ ವಿಭಜನೆ ಆಗುವಂಥದ್ದು. ಅದಕ್ಕೇನಪ್ಪ ಅಂದ್ರೆ ಫೆಡ್ರಲ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಈ ಕೆನಡಾ ಸಂವಿಧಾನದಿಂದ ಫೆಡ್ರಲನ್ನು ಜಾರಿ ಮಾಡ್ತೀವಿ. ಇನ್ನು ಕೆನಡಾದಿಂದ ಏನಪ್ಪ ಅಂದ್ರೆ ಪ್ರಮುಖ ಒಂದಿಷ್ಟು ವಿಷಯಗಳನ್ನು ನಾವು ಜಾರಿ ಮಾಡ್ಕೊಂಡಿದ್ದೀವಿ. ಯಾವ್ಯಾವ ಅಂತ ಹೇಳ್ಬಿಡ್ತೀವಿ ನೋಡಿರಿ. ಕೆನಡಾನಿಂದ ಎರವಲು ಮಾಡ್ಕೊಂಡಂಥ ವಿಷಯಗಳಂತ ಬಂದರೆ ಸಾಮಾನ್ಯವಾಗಿ ಒಂದೇಂದ್ರೆ ಫೆಡ್ರಲ್ ಮಾದರಿಯ ಸರ್ಕಾರವನ್ನು ಒಂದಾಯಿತು. ಓಕೆನಾ. ಕ್ವಶನ್ ಆಗೈತಿ. ಇನ್ನು ಎರಡನೇದು ಅಂದ್ರೆ ರಾಜ್ಯಪಾಲರು ಕೇಂದ್ರದಿಂದ ನೇಮಕ. ಓಕೆನಾ. ರಾಜ್ಯಪಾಲರನ್ನು ನೇಮಕ ಮಾಡುವಂಥ ಒಂದು ಪ್ರೊಸೀಜರು ಕೇಂದ್ರದಿಂದ ಏನೈತಿ ಅಂತ ಈ ಕೆನಡಾ ಸಂವಿಧಾನ ಹೇಳ್ತೀರಿ. ಆಮೇಲೆ ಏನಪ್ಪ ಅಂದ್ರೆ ಈ ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ನ ಒಂದು ಸಲಹೆ. ಓಕೆನಾ. ಸಲಹೆ 143ನೇ ವಿಧಿ ಮುಖಾಂತರ ಏನಪ್ಪ ಅಂದ್ರೆ ಸಲಹೆಯನ್ನು ಪಡ್ಕೋತಾರೆ. ಸೊ ಅದರ ಮಾಹಿತಿ ಕೂಡ ಏನಪ್ಪ ಅಂತಂದ್ರೆ ಈ ಕೆನಡಾ ಸಂವಿಧಾನದಲ್ಲ ಎರವಲು ಪಡ್ಕೊಂಡಾರ ನೋಡ್ರಿ. ಓಕೆನಾ. ಸೊ ಮಣ್ಣಿನಿಂದ ನಾವೇನಪ್ಪ ಅಂದ್ರೆ ಈ ಎರವಲು ವಿಷಯದ ಮೇಲೆ ವಿಶೇಷವಾಗಿ ನೋಡ್ತಾ ಇದ್ದೀವಿ. ಸೊ ಅಮೇರಿಕ ಸಂವಿಧಾನದಿಂದ ಏನಪ್ಪ ಅಂದ್ರೆ ನ್ಯಾಯಾಂಗ ಸ್ವಾತಂತ್ರ್ಯ ಅನ್ನೋದೈತಿ. ಆಮೇಲೆ ರಾಷ್ಟ್ರಪತಿಯ ಮಹಾಭಿಯೋಗ ಅನ್ನೋದೈತಿ. ಆಮೇಲೆ ಮೂಲಭೂತ ಹಕ್ಕುಗಳು ಅನ್ನೋದೈತಿ. ಆಮೇಲೆ ಏನಪ್ಪ ಅಂತಂದ್ರೆ
ಈ ನ್ಯಾಯಿಕ ವಿಮರ್ಶೆ ಅನ್ನೋದೈತಿ. ಸೊ ಅಮೇರಿಕ ಸಂವಿಧಾನದಿಂದ ನೋಡ್ಕೊಂಡಿವಿ. ಇವತ್ತೇನಪ್ಪ ಅಂದ್ರೆ ಕೆನಡಾ ಸಂವಿಧಾನದಿಂದ ಏನಪ್ಪ ಅಂತಂದ್ರೆ ಈ ಫೆಡ್ರಲ್ ಏನಪ್ಪ ಅಂತಂದ್ರೆ ವ್ಯವಸ್ಥೆ ಅನ್ನೋದು, ಆಮೇಲೆ ರಾಜ್ಯಪಾಲರ ನೇಮಕ ಕುರಿತಂತೆ, ಆಮೇಲೆ ಈ ಸುಪ್ರೀಂ ಕೋರ್ಟ್ನ ಸಲಹೆ ಕುರಿತಂತೆ ಐತಿ. ಆಮೇಲೆ ಬ್ರಿಟನ್ ಗೌರ್ಮೆಂಟ್ನಿಂದ ಏನಪ್ಪ ಅಂದ್ರೆ ಏಕಪೌರತ್ವವಾಗಿರ್ಬೋದು, ಸಂಸದೀಯ ಒಂದು ಪದ್ಧತಿ ಆಗಿರ್ಬೋದು, ಆಮೇಲೆ ಕಾನೂನು ರಚನೆಯ ಒಂದು ಪ್ರಕ್ರಿಯೆ ಆಗಿರ್ಬೋದು, ಆಮೇಲೆ ರಿಟ್ಗಳ ಒಂದು ಪ್ರಕ್ರಿಯೆ ಆಗಿರ್ಬೋದು. ಆಮೇಲೆ ಐರ್ಲೆಂಡ್ ಸಂವಿಧಾನದಿಂದ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಐರ್ಲೆಂಡ್ನಿಂದ ಏನಪ್ಪ ಅಂತಂದ್ರೆ ಈ ರಾಜ್ಯ ನಿರ್ದೇಶನ ತತ್ವಗಳನ್ನು ಸುಮಾರು ಎಕ್ಸಾಮ್ನಲ್ಲಿ ಕೇಳಿದಾನೆ ರೀ. ಐರ್ಲೆಂಡ್ ಸಂವಿಧಾನದಿಂದ ಏನಪ್ಪ ಅಂದ್ರೆ ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು, ಆಮೇಲೆ ರಾಷ್ಟ್ರಪತಿಯ ಚುನಾವಣೆ ವಿಧಾನವನ್ನು, ಓಕೆನಾ, ರಾಷ್ಟ್ರಪತಿಯ ಚುನಾವಣೆ ವಿಧಾನನ ಕೂಡ ಈ ಐರ್ಲೆಂಡ್ ಸಂವಿಧಾನ ಜಾರಿ ಮಾಡುತ್ತಾ. ಆಮೇಲೆ ರಾಜ್ಯಸಭೆಯ ಸ್ಥಾನಗಳ ನಾಮನಿರ್ದೇಶನ ಅಂತ ಬರುತ್ತೆ ರೀ, ಓಕೆನಾ. ಸೊ ಹಾಗಾಗಿ ಏನಪ್ಪ ಅಂದ್ರೆ ಈ ಪ್ರಮುಖ ಐರ್ಲೆಂಡ್ ಸಂವಿಧಾನದಿಂದ ಏನಪ್ಪ ಅಂತಂದ್ರೆ ಒಂದನೇದು ರಾಜ್ಯ ನಿರ್ದೇಶನ ತತ್ವಗಳು, ಎರಡನೇದು ಏನಪ್ಪ ಅಂದ್ರೆ ರಾಷ್ಟ್ರಪತಿಯ ಒಂದು ಚುನಾವಣಾ ವಿಧಾನ, ಓಕೆನಾ. ಆಮೇಲೆ ಮೂರನೇದು ಏನಪ್ಪ ಅಂತಂದ್ರೆ ಈ ರಾಜ್ಯಸಭೆಯ ಸ್ಥಾನಗಳ ಒಂದು ನಾಮನಿರ್ದೇಶನ 80ನೇ ವಿಧಿ ಮುಖಾಂತರ ರಾಷ್ಟ್ರಪತಿಯವ್ರು ಮಾಡ್ತಾರೆ ರೀ, ಓಕೆನಾ, ಇದ್ರದ್ದು. ಆಮೇಲೆ ರಾಷ್ಟ್ರಪತಿಯ ಚುನಾವಣೆ ವಿಧಾನ 54ನೇ ವಿಧಿ ರೀ, ಓಕೆನಾ. ಆಮೇಲೆ ಈ ರಾಜ್ಯ ನಿರ್ದೇಶನ ತತ್ವಗಳ ಒಂದು ಪರಿಕಲ್ಪನೆ 4ನೇ ಭಾಗ, ಓಕೆನಾ, 4ನೇ ಒಂದು ಭಾಗದಲ್ಲಿ ಉಲ್ಲೇಖ ಆಗುತ್ತೆ. ಎಲ್ಲಿಂದ ಎಲ್ಲಿ ಮಠಪ್ಪ ಅಂದ್ರೆ 36ನೇ ವಿಧಿ ನಂತರ 51ನೇ ವಿಧಿವರೆಗೂ, ಓಕೆನಾ. ಸೊ ಇವ್ರ ಬಗ್ಗೆ ನಾವು ಮಾತಾಡೋಣ. ಸೊ ಈ ಒಂದು ಪ್ರಮುಖ ವಿಷಯಗಳೇನಪ್ಪ ಅಂತಂದ್ರೆ ಈ ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡ್ಕೊಂಡಾರ, ಓಕೆನಾ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಒಂದು ಚಾಪ್ಟರ್ನ ಒಂದು ಕೊನೆಯ ಪ್ರಶ್ನೆ ಆಗಿರ್ತೈತಿ. ಇನ್ನು ನೆಕ್ಸ್ಟ್ ಸಿರೀಸ್ ಕಂಟಿನ್ಯೂ ಮಾಡೋಣ. ಬಟ್ ಸಂವಿಧಾನ ರಚನಾ ಸಭೆಯು ಕೇಂದ್ರವು ರಾಜ್ಯಗಳಿಂದ ಬಲವಾಗಿ ಇರಬೇಕೆಂದು ಯಾವ ಸಮಿತಿಯು ಶಿಫಾರಸು ಮಾಡಿತು, ಓಕೆನಾ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಈಗ ಫೆಡ್ರಲ್ ಅಂತ ಅಂದೆ ನಾನು, ಕೇಂದ್ರ ಮತ್ತು ಪ್ರಾಂತ್ಯಗಳಿಗೆ ಸಂಬಂಧಪಟ್ಟಂಗೆ ಫೆಡ್ರಲ್ ಮಾದರಿಯಲ್ಲಿ ನಮ್ಮ ಭಾರತ ಸಂವಿಧಾನ ಐತಿ ಅಂತ. ಸೊ ಇಲ್ಲಿ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಭಾರತ ಸಂವಿಧಾನ ರಚನೆಯ ಸಮಯದಲ್ಲಿ ಕೇಂದ್ರವು ರಾಜ್ಯಗಳಿಗಿಂತ ಬಲವಾಗಿರಬೇಕಂತ ಯಾವ ಸಮಿತಿ ಶಿಫಾರಸು ಮಾಡಿತ್ತಪ್ಪ ಅಂತಂದರೆ ಸಾಮಾನ್ಯವಾಗಿ ಈ ಒಕ್ಕೂಟ ಶಕ್ತಿಗಳ ಸಮಿತಿ ಅಂತ ಬರುತ್ತೆ, ಓಕೆನಾ. ಇದೇನಪ್ಪ ಅಂದ್ರೆ ನೆಹರೂರವರ ಅಧ್ಯಕ್ಷತೆಯಲ್ಲಿ ಏನಪ್ಪ ಅಂತಂದ್ರೆ ಕೇಂದ್ರ ಒಂದು ಅಧಿಕಾರಗಳ ಒಂದು ಪರಿಕಲ್ಪನೆ ಏನಪ್ಪ ಅಂದ್ರೆ ಡಿಸೈಡ್ ಆಗ್ತಿರ್ತಾವೆ. ಅಲ್ಲಿ ಏನಪ್ಪ ಅಂದ್ರೆ ನೆಹರೂರವ್ರು ಏನಪ್ಪ ಅಂದ್ರೆ ಒಕ್ಕೂಟ ಒಂದು ಕೇಂದ್ರದ ಒಂದು ಸಂವಿಧಾನ ಬಲವಾಗಿರುವಂಥ ಅಂಶವನ್ನು ಒಳಗೊಂಡಿರ್ಬೇಕಂತ ವ್ಯಕ್ತ ಮಾಡ್ತಾರೆ ನೋಡ್ರಿ, ಓಕೆನಾ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಚಾಪ್ಟರ್ ಕ್ವಶನ್ ಸ್ಟಾರ್ಟ್ ಆಕವು, ಓಕೆನಾ. ಇದರಲ್ಲಿ ಒಂದು 20 ಕ್ವಶನ್ ಮಾಡಿಬಿಡೋಣ, ಈಸಿಯಾದ ಕ್ವಶನ್ ಇವು, ಓಕೆನಾ. ಏನು ಚಾಪ್ಟರ್ ಹೆಸರಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಸಂವಿಧಾನ ರಚನೆ ಸಭೆಯ ರಚನೆಯ, ಓಕೆನಾ. ಸೊ ಇವಾಗ ನಾವು ರಚನೆ, ಇತಿಹಾಸ ಇವನ್ನ ನೋಡಕತ್ತೀವಿ ರೀ, ಓಕೆನಾ, ಬೇಸಿಕ್ ಕ್ವಶನು. ಸೊ ರಚನೆ ಬಗ್ಗೆ ಒಂದಿಷ್ಟು ಕ್ವಶನ್ ಅದಾವು, ಬೇಸಿಕ್ ಅದಾವು, ಓಕೆನಾ. ಅವನೊಂದು 10-15 ನೋಡಿಬಿಡೋಣ. ಭಾರತ ಸಂವಿಧಾನದ ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು, ಓಕೆನಾ. ಆವಾಗಲೇ ನಾವು ನೋಡಿದ್ದೀವಿ. ಟೋಟಲ್ ಏನಪ್ಪ ಅಂತಂದ್ರೆ ಈ ಸಂವಿಧಾನ ರಚನಾ ಸಭೆಯಲ್ಲಿ 389 ಸದಸ್ಯರು ಇರ್ತಾರೆ. ಅದರಲ್ಲಿ ಏನಪ್ಪ ಅಂತಂದ್ರೆ 208 ಸ್ಥಾನಗಳು INC ನಿಂದ ಬಂದಿರ್ತಾವೆ, 73 ಸ್ಥಾನಗಳು ಏನಪ್ಪ ಅಂತಂದ್ರೆ ಈ ಮುಸ್ಲಿಂ ಲೀಗ್ ನಿಂತ ಬಂದಿರ್ತಾವೆ. ಆಮೇಲೆ ಏನಪ್ಪ ಅಂದ್ರೆ ಆಫ್ಟರ್ ಇಂಡಿಪೆಂಡೆನ್ಸು 1947ರಲ್ಲಿ ಏನಪ್ಪ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದಾಗ ಎಷ್ಟು ಸ್ಥಾನಗಳು ಭಾರತಕ್ಕೆ ಉಳಿದು ಅಂತ ಕೇಳ್ತಾರೆ. 299 ಸ್ಥಾನಗಳು ಉಳಿದು ರೀ, ಓಕೆನಾ, ವೆರಿ ಇಂಪಾರ್ಟೆಂಟು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಬ್ರಿಟಿಷ್ ಪ್ರಾಂತ್ಯದಿಂದ, ಓಕೆನಾ, ಬ್ರಿಟಿಷ್ ಪ್ರಾಂತ್ಯದಿಂದ ಈ 389ರಾಗ ಬ್ರಿಟಿಷ್ ಪ್ರಾಂತ್ಯದಿಂದ ಏನಪ್ಪ ಅಂತಂದ್ರೆ 292 ಸ್ಥಾನಗಳು ಆಯ್ಕೆಯಾಗಿರ್ತಾವೆ. ಆಮೇಲೆ ಪ್ರಾಂತ್ಯದ ಒಂದು ರಾಜ್ಯಗಳಿಂದ 93 ಸ್ಥಾನಗಳು ಆಯ್ಕೆಯಾಗಿರ್ತಾವೆ ರೀ, ಇದು ಕೂಡ ಇದು ಇಂಪಾರ್ಟೆಂಟು. ಬಟ್ ಏನಪ್ಪ ಅಂದ್ರೆ ಆಫ್ಟರ್ ಇಂಡಿಪೆಂಡೆನ್ಸ್ ಏನಪ್ಪ ಅಂದ್ರೆ ಎಷ್ಟು ಸ್ಥಾನಗಳು ಉಳಿದು, ಆಮೇಲೆ INC ಎಷ್ಟು ಗೆದ್ಕೊಂತು, ಆಮೇಲೆ ಮುಸ್ಲಿಂ ಲೀಗ ಎಷ್ಟು ಗೆದ್ಕೊಂತ ಅನ್ನೋದು ಇಂಪಾರ್ಟೆಂಟು. ಆಮೇಲೆ ಒಟ್ಟು ಸದಸ್ಯರ ಸ್ಥಾನ ಎಷ್ಟಿತ್ತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನೋಡಿರಿ, ಓಕೆನಾ. ಇನ್ನು ನೆಕ್ಸ್ಟ್ ಸಂವಿಧಾನ ಸಭೆಯ ಸದಸ್ಯರು ಹೇಗೆ ಆಯ್ಕೆ ಮಾಡಲಾಯಿತು, ಓಕೆನಾ. ನಾನು ಹೇಳಿದ್ದೆ ವಯಸ್ಕರ ಮತದಾನದ ಮೇಲೆ ಏನಪ್ಪ ಅಂದ್ರೆ ನೆಹರೂರವರ ಬೇಡಿಕೆಯಾಗಿತ್ತು, ಓಕೆನಾ. 1938ರಾಗ ಏನಪ್ಪ ಅಂದ್ರೆ ಏನು ಸಂವಿಧಾನ ರಚನೆಯ ಬಗ್ಗೆ ಬೇಡಿಕೆ ಇಡ್ತಾರೆ ಜವಾಹರ್ಲಾಲ್ ನೆಹರೂರವರು. ಆವಾಗ ವಯಸ್ಕರ ಮತದಾನದ ಮೇಲೆ ಸಂವಿಧಾನ ರಚನಾ ಸಭೆ ಆಗ್ಬೇಕಂತ ಇವರು ಆಶಯ ವ್ಯಕ್ತಪಡಿಸ್ತಾರೆ. ಬಟ್ ಇವ್ರ ಆಶಯಕ್ಕೆ ಏನಪ್ಪ ಅಂತಂದ್ರೆ ಯಾವುದೇ ರೀತಿಯಾದಂಥ ಒಂದು ಬೆಂಬಲ ಸಿಗಲ್ರಿ, ಓಕೆನಾ. ಆಮೇಲೆ ರಾಜ್ಯಗಳ ವಿಧಾನಸಭೆಯಿಂದ ಪರೋಕ್ಷವಾಗಿ ಇದೈತಲ್ರಿ, ಸರಿಯಾಗಿದೆ ರೀ. ಏನಪ್ಪ ಅಂದ್ರೆ ಈ ಸಂವಿಧಾನ ಒಂದು ರಚನೆಗೆ ಸಂಬಂಧಪಟ್ಟಂಗೆ ಏನಪ್ಪ ಅಂತಂದ್ರೆ ರಾಜ್ಯಗಳಿಂದ ಅಥವಾ ಪ್ರಾಂತ್ಯಗಳಿಂದ ಏನಪ್ಪ ಅಂದ್ರೆ ಪರೋಕ್ಷವಾಗಿ ಆಯ್ಕೆ ಆಗ್ತಿರ್ತಾರೆ, ಓಕೆನಾ, ಕರೆಕ್ಟ್ ಇದೆ. ಸೊ ಪರೋಕ್ಷವಾಗಿ ಏನಪ್ಪ ಅಂತಂದ್ರೆ ಆಯ್ಕೆ ಆಗ್ತಿರ್ತಾರೆ. ಟೋಟಲ್ ಎಷ್ಟು ಜನ ಅಂತಂದಂಗಾಯ್ತು, ನಾವು 389 ಜನರನ್ನು ಒಳಗೊಂಡಂಥ ಒಂದು
ಏನಪ್ಪ ಅಂತಂದ್ರೆ ಸಂವಿಧಾನ ರಚನಾ ಸಭೆ ಆಯ್ಕೆಯಾಗುವಂಥದ್ದು ನೋಡ್ರಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರೆ ಭಾರತ ಸಂವಿಧಾನದ ಮೊದಲ ಸಭೆಯ ಅಧ್ಯಕ್ಷರು ಯಾರು ಅಂತ. ಓಕೆನಾ. ಸೊ ಮೊದಲ ಒಂದು ಸಭೆಯ ಅಧ್ಯಕ್ಷರು ಯಾರಂತ ಕೇಳ್ಯಾರ. ನಾ ಆವಾಗಲೇ ಹೇಳಿದ್ದೆ, ಸುಮಾರು ಬಿಗಿನಿಂಗ್ ನಿಂತ ಹೇಳ್ಕೊತಾ ಇದ್ದೀನಿ. ಮೊದಲ ಸಭೆ ಏನಪ್ಪ ಅಂದ್ರೆ 1946 ಡಿಸೆಂಬರ್ 9ಕ್ಕೆ ನಡಿತೈತಿ. ಇದು ಒಂದು ತಾತ್ಕಾಲಿಕ ಸಭೆಯಾಗಿರ್ತೈತಿ. ಇದರ ಒಂದು ಅಧ್ಯಕ್ಷರು ಯಾರಪ್ಪ ಅಂದ್ರೆ ಹಿರಿಯ ವ್ಯಕ್ತಿ ಆದಂಥ ಸಚ್ಚಿದಾನಂದ ಸಿನ್ಹಾ ಇರ್ತಾರೆ. ನೆಕ್ಸ್ಟ್ 2 ದಿವಸ ಬಿಟ್ಬಿಟ್ಟು ಡಿಸೆಂಬರ್ 11ಕ್ಕೆ, ಓಕೆನಾ. ಸೊ ಡಿಸೆಂಬರ್ 11ಕ್ಕೆ ಏನಪ್ಪ ಅಂತಂದ್ರೆ ಶಾಶ್ವತ ಒಂದು ಸಭೆ ಆಗುತ್ತಾ. ಅದರ ಒಂದು ಅಧ್ಯಕ್ಷರು ಯಾರಪ್ಪ ಅಂದ್ರೆ ರಾಜೇಂದ್ರ ಪ್ರಸಾದ್ ಅವರು ಆಗಿರ್ತಾರ. ಓಕೆನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಸಚ್ಚಿದಾನಂದ ಸಿನ್ಹಾ. ಇನ್ನು ನೆಕ್ಸ್ಟ್, ಸಂವಿಧಾನ ಸಭೆಯು ಎಷ್ಟು ಮಹಿಳಾ ಸದಸ್ಯರನ್ನು ಹೊಂದಿದೆ ಅಂತ. ಸೊ ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂತಂದ್ರೆ ಎಷ್ಟು ಮಹಿಳೆಯರನ್ನು ಒಳಗೊಂಡಿತ್ತಂತ. ಸೊ 15 ಮಹಿಳೆಯರು, ಸುಮಾರು ಏನಪ್ಪ ಅಂದ್ರೆ 15 ಮಹಿಳೆಯರು ಏನಪ್ಪ ಅಂತಂದ್ರೆ ಈ ಸಂವಿಧಾನ ರಚನಾ ಸಭೆ ಒಳಗೊಂಡಿರ್ತೈತಿ. ಅವರಲ್ಲಿ ಏನಪ್ಪ ಅಂತಂದ್ರೆ ಮುಖ್ಯವಾಗಿ ಒಂದಿಷ್ಟು ಕೇಳ್ಯಾರ್ರಿ. ಏನಪ್ಪ ಅಂದ್ರೆ ಈ ಕಸ್ತೂರ್ಬಾ ಗಾಂಧಿಯವರು ಇರ್ತಾರನ್ರಿ ಅಂತ ಕೇಳ್ಯಾರ. ಓಕೆನಾ. ಯಾಕಪ್ಪ ಅಂತಂದ್ರೆ ಕಸ್ತೂರ್ಬಾ ಗಾಂಧಿಯವರು 1944 ಸಾಯ್ತಾರ್ರಿ. ಏನು ಗಾಂಧೀಜಿಯವರ ಹೆಂಡತಿ. ಓಕೆನಾ. ಸೊ ಇವ್ರು ಏನಪ್ಪ ಅಂದ್ರೆ 44 ಏನಪ್ಪ ಅಂದ್ರೆ ಸಾಯ್ತಾರ. ಸೊ ಹಾಗಾಗಿ ಏನಪ್ಪ ಅಂತಂದ್ರೆ ಇವರು ಯಾವುದೇ ರೀತಿಯಾದಂಥ ಒಂದು ಸಂವಿಧಾನ ಸಭೆಯಲ್ಲಿ ಅಥವಾ ರಚನಾ ಸಭೆಯಲ್ಲಿ ಏನು 15 ಮಹಿಳೆಯರು ಇರ್ತಾರಲ್ರಿ, ಅವರಲ್ಲಿ ಇವ್ರು ಇರಲ್ಲ ನೋಡ್ರಿ. ಓಕೆನಾ. ಒಂದು ಕ್ವಶನ್ ಆಗಿದೆ. ಸೊ ಯಾರ್ಯಾರು ಇರ್ತಾರಪ್ಪ ಅಂದ್ರೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ವಿಜಯಲಕ್ಷ್ಮಿ ಪಂಡಿತ್ ಅಂತ ಇರ್ತಾರ. ಓಕೆನಾ. ವಿಜಯಲಕ್ಷ್ಮಿ ಪಂಡಿತ್, ಆಮೇಲೆ ಸುಚೇತಾ ಕೃಪಲಾನಿ ಅಂತ ಇರ್ತಾರೆ, ಆಮೇಲೆ ಸರೋಜಿನಿ ನಾಯ್ಡು ಅಂತ ಇರ್ತಾರೆ, ಆಮೇಲೆ ರಾಜಕುಮಾರಿ ಅಮೃತ್ ಕೌರ್ ಅಂತ ಇರ್ತಾರೆ, ಆಮೇಲೆ ಕಮಲಾ ಚೌಧರಿ. ಓಕೆನಾ. ಸೊ ಇವರು ಇಷ್ಟು ಇಂಪಾರ್ಟೆಂಟ್ ಮಹಿಳೆಯರು. ಈಗನ ವಿಜಯಲಕ್ಷ್ಮಿ ಪಂಡಿತ್ ಆಗಿರ್ಬೋದು, ಸುಚೇತಾ ಕೃಪಲಾನಿ ಆಗಿರ್ಬೋದು, ಸರೋಜಿನಿ ನಾಯ್ಡು ಆಗಿರ್ಬೋದು, ರಾಜಕುಮಾರಿ ಅಮೃತ್ ಕೌರ್ ಆಗಿರ್ಬೋದು, ಕಮಲಾ ಚೌಧರಿ ಆಗಿರ್ಬೋದು. ಓಕೆನಾ. ಇವರೇನಂದ್ರೆ ಪ್ರಮುಖ ಮಹಿಳೆಯರಲ್ಲಿ ಬರುವಂಥ ವ್ಯಕ್ತಿಗಳು ರೀ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಕರಡು ಸಮಿತಿಯನ್ನು ಯಾವ ದಿನಾಂಕದಂದು ಯಶಸ್ವಿಯಾಗಿ ಜಾರಿ ಮಾಡಲಾಯಿತು. ಓಕೆನಾ. ಸೊ ಸ್ಥಾಪಿಸಲಾಯಿತು, ಜಾರಿ ಮಾಡಲಾಯಿತು ಏನಪ್ಪ ಅಂದ್ರೆ ನಾ ಸುಮಾರು ಸಾರಿ ಬಿಗಿನಿಂಗ್ನಾಗ ಹೇಳೀನಿ ರೀ. ಯಾವಾಗಪ್ಪ ಅಂತಂದ್ರೆ ಆಗಸ್ಟ್ 29, 1947 ಏನಪ್ಪ ಅಂದ್ರೆ ಈ ಒಂದು 7 ಸದಸ್ಯರನ್ನು ಒಳಗೊಂಡಂಥ ಒಂದು ಕರಡು ಸಮಿತಿ ಯಶಸ್ವಿಯಾಗಿ ಜಾರಿಯಾಗುತ್ತಾ. ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರಪ್ಪ ಅಂದ್ರೆ ಅಂಬೇಡ್ಕರ್ ಅವರು ವಹಿಸ್ಕೊಂಡಿರ್ತಾರೆ. ಹಾಗಾಗಿ ಏನಪ್ಪ ಅಂದ್ರೆ ಅವ್ರನ್ನ ಭಾರತ ಸಂವಿಧಾನದ ಪಿತಾಮಹ ಅಂತ ಕರೀತಾರ. ಸೊ ಅದೇ ನೆಕ್ಸ್ಟ್ ರಿಪೀಟ್ ಆಗೈತ್ರಿ, 7 ಸದಸ್ಯರನ್ನು ಒಳಗೊಂಡಂಥ ಒಂದು ಕರಡು ಸಮಿತಿ ಬಂದಿತ್ತು ಅಂತ. ಇನ್ನು ಸಂವಿಧಾನ ಸಭೆಯ ಮೊದಲ ಶಾಶ್ವತ ಅಧ್ಯಕ್ಷರು. ಸೊ ಆವಾಗಲೇ ನಾನು ಹೇಳಿದೆ, ತಾತ್ಕಾಲಿಕ ಅಂತ ಬಂದರೆ ಸಚ್ಚಿದಾನಂದ ಸಿನ್ಹಾ, ಇನ್ನು ಶಾಶ್ವತ ಅಂತಂದರೆ ರಾಜೇಂದ್ರ ಪ್ರಸಾದ್ ಅಂತ ನಮ್ಗೆ ಗೊತ್ತಿರುವಂಥದ್ದು. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಸಂವಿಧಾನ ಸಭೆಯ ಉಪಾಧ್ಯಕ್ಷರು ಯಾರಾಗಿದ್ದರು. ವೆರಿ ಇಂಪಾರ್ಟೆಂಟ್ ಕ್ವಶನ್ ರೀ. ಈ ಮುಖರ್ಜಿ ಹೆಸರು ನೆನ್ಪಿಟ್ಕೋರಿ. ಆಮೇಲೆ ಇನ್ನೊಬ್ಬರು ಬರ್ತಾರೆ ರೀ. ಓಕೆನಾ. ಈ ಉಪ ಸಮಿತಿ ಅಂತ ಬರ್ತಾವೆ ಸಂವಿಧಾನದಲ್ಲಿ. ಏನಪ್ಪ ಅಂತಂದ್ರೆ ರಚನಾ ಸಭೆಯ ಮೇನ್ ಸಮಿತಿ, ಬಟ್ ಉಪ ಸಮಿತಿ ಅಂತ ಬರ್ತಾವೆ. ಉಪ ಸಮಿತಿಯಲ್ಲಿ ಯಾರಪ್ಪ ಅಂತಂದ್ರೆ ಈ ಮುಖರ್ಜಿ ಹಾಗೂ ಕೃಷ್ಣಮಾಚಾರಿ ಅಧ್ಯಕ್ಷತೆಯಲ್ಲಿ ಆಗುತ್ತೆ ನೋಡ್ರಿ. ಓಕೆನಾ. ವೆರಿ ಇಂಪಾರ್ಟೆಂಟ್ ರೀ. ಇದು ಅಪ್ಲೈಡ್ ಕ್ವಶನ್ ಬರುತ್ತೆ. ಯಾಕಂದ್ರೆ ಸಂವಿಧಾನ ರಚನಾ ಸಭೆ ಬಗ್ಗೆ ಎಲ್ಲರೂ ಓದಿರ್ತಾರೆ. ಅವರ ಅಧ್ಯಕ್ಷರು ಏನಪ್ಪ ಅಂದ್ರೆ ರಾಜೇಂದ್ರ ಪ್ರಸಾದ್ ಅಂತರೂ ಓದಿರ್ತಾರೆ. ಬಟ್ ಉಪ ಸಮಿತಿ ಅಂತ ಬರುತ್ತೆ ರೀ. ಓಕೆನಾ. ಸಂವಿಧಾನ ರಚನಾ ಸಭೆಯ ಉಪ ಸಮಿತಿ ಏನಪ್ಪ ಅಂದ್ರೆ ಈ ಮುಖರ್ಜಿ ಅವರು ಹಾಗೂ ಮತ್ತು ಕೃಷ್ಣಮಾಚಾರಿ ಅಧ್ಯಕ್ಷತೆಯಲ್ಲಿ ಆಗುವಂಥದ್ದು ನೋಡ್ರಿ. ಓಕೆನಾ. ನೆಕ್ಸ್ಟ್, ಯಾವ ಒಂದು ರಾಜ್ಯದಿಂದ ಅತಿ ಹೆಚ್ಚು ಸದಸ್ಯರು ಸಂವಿಧಾನ ಸಭೆಯಲ್ಲಿ ಪ್ರತಿನಿಧಿಸಿದ್ದರು ಅಂತ. ಓಕೆನಾ. ಸೊ ಆವಾಗಲೂ ಕೂಡ UPನೇ ದೊಡ್ಡದಿತ್ತು ರೀ. ಓಕೆನಾ. ಆವಾಗ ಅದರ ಹೆಸರು ಏನಿತ್ತಪ್ಪ ಅಂತಂದ್ರೆ ಈ ಯುನೈಟೆಡ್ ಪ್ರಾಂತ್ಯಗಳು ಅಥವಾ ಯುನೈಟೆಡ್ ಪ್ರಾವಿಜನ್ಸಸ್ ಅಂತ ಕರೀತಾರೆ ರೀ. ಸೊ ಹಾಗಾಗಿ ಏನಪ್ಪ ಅಂತಂದ್ರೆ ಈಗ ಪ್ರಸ್ತುತ ಏನಪ್ಪ ಅಂದ್ರೆ ವಿಧಾನಸಭೆಯಲ್ಲಿ ಅತ್ಯಧಿಕ ಸ್ಥಾನವನ್ನು ಹೊಂದಿರುವಂಥ ರಾಜ್ಯ ಅಂತ ನಾವು ಉತ್ತರ ಪ್ರದೇಶವನ್ನು ಕರಿತೀವಿ. 403 ಹೊಂದೈತಿ. ನಮ್ಮ ಕರ್ನಾಟಕ ಕೇವಲ 224 ಏನಪ್ಪ ಅಂದ್ರೆ ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದೈತಿ. ಓಕೆನಾ. ಸೊ ಹಾಗಾಗಿ ಏನಪ್ಪ ಅಂತಂದ್ರೆ ಪ್ರಮುಖವಾಗಿ 403 ಒಂದು ಕ್ಷೇತ್ರಗಳನ್ನು ಹೊಂದುವ ಮುಖಾಂತರ ಏನಪ್ಪ ಅಂತಂದ್ರೆ ಈ ಸಂವಿಧಾನ ರಚನಾ ಸಭೆಯಲ್ಲಿ ಕೂಡ UP ಅಥವಾ ಯುನೈಟೆಡ್ ಪ್ರಾವಿಜನ್ಸಸ್ ಅಂತ ಕರಿತಾ ಇರ್ತಾರೆ ರೀ. ಇವು ನಾವು UP ಅಂತ ಕರಿತೀವಿ, ಉತ್ತರ ಪ್ರದೇಶ ಅಂತ. ಸೊ ಮೊದಲು ಏನಪ್ಪ ಅಂದ್ರೆ ಯುನೈಟೆಡ್ ಪ್ರಾಂತ್ಯಗಳು ಅಂತ ಕರಿತಿದ್ರಿ ಅದನ್ನು. ಓಕೆನಾ. ನೆಕ್ಸ್ಟ್ ಏನಪ್ಪ ಅಂದ್ರೆ ಸಂವಿಧಾನ ಸಭೆಯಲ್ಲಿ ಮುಸ್ಲಿಂ ಲೀಗ್ಗೆ ಎಷ್ಟು ಸ್ಥಾನಗಳು ಸಿಕ್ಕು. ಸೊ ಅವಾಗ ನಿಂತರ ನೋಡ್ಕೊತಾ ಬಂದೀವಿ ನಾವು. ಓಕೆನಾ. 208 ಸ್ಥಾನಗಳು ಏನಪ್ಪ ಅಂತಂದ್ರೆ ಕಾಂಗ್ರೆಸ್ಸಿಗೆ ಸಿಕ್ಕಿವು. ಆಮೇಲೆ 73 ಸ್ಥಾನಗಳು ಮುಸ್ಲಿಂ ಲೀಗಿಗೆ ಸಿಕ್ಕಿವು. ಟೋಟಲ್ ಎಷ್ಟು ಅದಾವೆ ಅಂದ್ರೆ 389 ಅದಾವು. ಓಕೆನಾ. ಆಮೇಲೆ ಆಫ್ಟರ್ ಇಂಡಿಪೆಂಡೆನ್ಸ್ ಭಾರತಕ್ಕೆ ಎಷ್ಟು ಬಂದು ಅಂದ್ರೆ 299 ಬಂದು. ಓಕೆನಾ. ಇವಿಟ್ಟು ಸಂಖ್ಯೆ ಇಂಪಾರ್ಟೆಂಟ್ ರೀ. 299 ಆಫ್ಟರ್ ಇಂಡಿಪೆಂಡೆನ್ಸ್, 208 INCU, ಆಮೇಲೆ ಮುಸ್ಲಿಂ ಲೀಗ್ 389 ಟೋಟಲ್. ಓಕೆನಾ. ನೆಕ್ಸ್ಟ್, ಭಾರತದ ವಿಭಜನೆ ನಂತರ ಸಂವಿಧಾನ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟು. ನೋಡಿರಿ, ಅವೇ ರಿಪೀಟ್ ಆಗ್ತಾ ಇದಾವೆ ರೀ. ಒಂಥರ MCQ ಏನಪ್ಪ ಅಂದ್ರೆ ಓದ್ದಂಗೆ ಆಗ್ತಾಯಿದೆ ನಮಗೆ ಚಾಪ್ಟರ್ನ.
ಓಕೆನಾ. ಅದನ್ನು ನೀವು ಅಬ್ಸರ್ವ್ ಮಾಡಬೇಕಿಲ್ಲಿ, ಓಕೆನಾ. MCQ ನಾನು ಎಕ್ಸ್ಪ್ಲೇನ್ ಮಾಡೋದು ಸ್ವಲ್ಪ ಬರೆಯೋದು ಕಷ್ಟ ಆಗ್ತಿರ್ಬೋದು. ಬಟ್ ಏನಪ್ಪ ಅಂದ್ರೆ ಈ ಕ್ವಶನ್ ಮತ್ತು ಆಪ್ಷನ್ ಅಂಡರ್ಸ್ಟ್ಯಾಂಡಿಂಗ್ ಈಜಿ ಐತ್ರಿ ಇಲ್ಲಿ, ಓಕೆನಾ. ಇದು ಒಂದು ಏನಂತಂದ್ರೆ ವೆಸ್ಟ್ ಇದ್ದಂಗೆ, ಓಕೆನಾ. ಇನ್ನು ನೆಕ್ಸ್ಟ್, ಸಂವಿಧಾನ ಸಭೆಯಲ್ಲಿ ರಾಜ್ಯಗಳಿಂದ ಎಷ್ಟು ಸದಸ್ಯರು ಆಯ್ಕೆಯಾದರು ಅಂತ, ಓಕೆನಾ. ಇಲ್ಲಿ ಏನಪ್ಪ ಅಂತಂದ್ರೆ ಮುಖ್ಯವಾಗಿ 93 ಸದಸ್ಯರು, ಓಕೆನಾ. ಸೊ 93 ಸದಸ್ಯರು ಏನಪ್ಪ ಅಂದ್ರೆ ರಾಜ್ಯಗಳಿಂದ ಅಂದ್ರೆ ಪ್ರಾಂತ್ಯಗಳಿಂದ ಆಯ್ಕೆಯಾದ. ಇಲ್ಲಿ ಏನು ಹೇಳ್ಬೇಕಂದ್ರೆ ಕ್ವಶನ್ ಏನಾಗಬೇಕಾಗಿತ್ತಂದ್ರೆ ಪ್ರಾಂತ್ಯಗಳಿಂದ ಎಷ್ಟು ಸದಸ್ಯರು ಆಯ್ಕೆಯಾದರು ಅಂತ ಕೇಳಬೇಕು, ಓಕೆನಾ. ಸೊ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಬ್ರಿಟಿಷ್ ಭಾರತದಿಂದ 292 ಸದಸ್ಯರು ಭಾಗವಾಗಿರ್ತಾರೆ. ಆಮೇಲೆ ಪ್ರಾಂತ್ಯಗಳಿಂದ ಏನಪ್ಪ ಅಂದ್ರೆ 93 ಆಯ್ಕೆ ಆಗ್ತಾರೆ ರೀ, ಓಕೆನಾ. ಸೊ ಇದು ಒಟ್ಟಾರೆ ಏನಪ್ಪ ಅಂತಂದ್ರೆ ಈ ರೀತಿ ಏನು ಬ್ರಿಟಿಷ್ ಭಾರತದಿಂದ. ಆಮೇಲೆ 4 ಏನಪ್ಪ ಅಂತಂದ್ರೆ ಕಮಿಷನರ್ ಆಡಳಿತ. ಸೊ ಅವಾಗ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ 389 ಆಗತ್ತೆ ರೀ, ಇವೆಲ್ಲ ಪ್ಲಸ್ ಮಾಡಿದ್ರೆ, ಓಕೆನಾ. ಸೊ ಟೋಟಲ ಬ್ರಿಟಿಷ್ ಭಾರತ ಒಂದು ಪ್ರದೇಶದಿಂದ ಏನಪ್ಪ ಅಂದ್ರೆ 292, ಆಮೇಲೆ ಪ್ರಾಂತ್ಯಗಳಿಂದ 93, ಆಮೇಲೆ 4 ಏನಂತಂದ್ರೆ ಏನು ಈ ಕಮಿಷನರೇಟ್ ಅಂತ ಬರ್ತಾವೆ ರೀ, ಓಕೆನಾ. ಸೊ ಅವು 4 ಕಮಿಷನರೇಟು, ಟೋಟಲ್ 389, ಓಕೆನಾ. ನೆನಪಿಡ್ತೀರಿ ಅನ್ಕೋತೀನಿ. ಇನ್ನು ಯೂನಿಯನ್ ಪವರ್ಸ್ ಸಮಿತಿಯ ಅಧ್ಯಕ್ಷರು. ಯೂನಿಯನ್ ಪವರ್ಸ್ ಅಂತಂದ್ರೆ ಸಾಮಾನ್ಯವಾಗಿ ಜವಾಹರ್ಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ಬರ್ತೈತೆ ರೀ. ಯೂನಿಯನ್ ಅಂತಂದ್ರೆ ಕೇಂದ್ರ, ಓಕೆನಾ. ಈ ಕೇಂದ್ರ ಒಂದು ಸಂವಿಧಾನದ ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಜವಾಹರ್ಲಾಲ್ ನೆಹರೂರವರು ವಹಿಸಿರ್ತಾರೆ ರೀ, ಓಕೆನಾ. ಓಕೆನಾ. ನೆಕ್ಸ್ಟ್ ನೋಡಿರಿ, ಮೂಲಭೂತ ಹಕ್ಕುಗಳು ಮತ್ತು ಅಲ್ಪಸಂಖ್ಯಾತರ ಸಮಿತಿಯ ಅಧ್ಯಕ್ಷರು. ಆವಾಗಲೇ ನಾವು ನೋಡಿದ್ವಿ ರಾಜ್ಯಗಳ ಒಂದು ಸಾಂವಿಧಾನಿಕ ಸಮಿತಿಯ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ನೋಡಿದ್ದೀವಿ. ಸೊ ಅವ್ರನ್ನ ಏನಪ್ಪ ಅಂತಂದ್ರೆ ಈ ಒಂದು ಮೂಲಭೂತ ಹಕ್ಕುಗಳು ಮತ್ತು ಅಲ್ಪಸಂಖ್ಯಾತರ ಸಮಿತಿಯ ಅಧ್ಯಕ್ಷರನ್ನಾಗಿ ಕೂಡ ಮಾಡಿರ್ತಾರೆ ನೋಡಿರಿ, ಓಕೆನಾ. ಇನ್ನು ಈ ಮೂಲಭೂತ ಹಕ್ಕುಗಳ ಒಂದು ಉಪಸಮಿತಿ ಅಂತ ಬರುತ್ತೆ, ಕೃಪಲಾನಿ, ಓಕೆನಾ. JB ಕೃಪಲಾನಿ ಅಧ್ಯಕ್ಷತೆಯಲ್ಲಿ, ಅದು ಕೂಡ ಇಂಪಾರ್ಟೆಂಟ್ ರೀ, ಕೃಪಲಾನಿ, ಓಕೆನಾ. ಡನ್. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಯಾವ ಸಮಿತಿಯು ಸಾಂವಿಧಾನಿಕ ನಿಯಮಗಳ ಬಗ್ಗೆ ಕೆಲಸ ಮಾಡಿತು, ಓಕೆನಾ. ನಿಯಮಗಳ ಸಮಿತಿ ಅಂತ ಬರುತ್ತೆ, ಯಾರಪ್ಪ ಅಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧ್ಯಕ್ಷತೆಯಲ್ಲಿ ನೋಡ್ರಿ, ಓಕೆನಾ. ನಿಯಮಗಳ ಮತ್ತು ಕಾರ್ಯವಿಧಾನಗಳ ಸಮಿತಿ ಯಾವುದಂತ ಕೇಳ್ತಾರ, ಯಾರಪ್ಪ ಅಂದ್ರೆ ಏನು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷತೆ ಆಗಿರ್ತಾರಲ್ಲ ಯಾರು, ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ, ಓಕೆನಾ. ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಬರುತ್ತೆ ನೋಡ್ರಿ ನಿಯಮಗಳ ಸಮಿತಿ. ಆಮೇಲೆ ಹಣಕಾಸು ಸಮಿತಿ, ಆಮೇಲೆ ಸ್ಟೇರಿಂಗ್ ನಿಯಂತ್ರಣ ಸಮಿತಿ ಅಂತ ಬರ್ತಾವೆ. ಇವೆಲ್ಲ ಏನಪ್ಪ ಅಂತಂದ್ರೆ ಅಧ್ಯಕ್ಷರತೆ ಒಂದು ವಶದಲ್ಲಿರ್ತಾವೆ ನೋಡ್ರಿ. ಇನ್ನು ಸಂವಿಧಾನ ಸಭೆಯ ಎಷ್ಟು ಅಧಿವೇಶನಗಳು ಒಟ್ಟಾರೆ ಜರುಗಿದು ಅಂತ, ಓಕೆನಾ. ಸೊ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ನಾವು ಟೋಟಲ್ ಮೆಂಬರ್ಸನ್ನ ನಾವು ನೋಡಿದಾಗ 389 ಮೆಂಬರ್ಸು, ಓಕೆನಾ. ಅವು ಒಟ್ಟಾರೆ ಏನಪ್ಪ ಅಂದ್ರೆ ಎಷ್ಟು ಸಾರಿ ಅಧಿವೇಶನ ನಡೆಸ್ತಾರಪ್ಪ ಅಂದ್ರೆ 11 ಬಾರಿ ಅಧಿವೇಶನ ನಡೆಸ್ತಾರೆ ನೋಡ್ರಿ, ಓಕೆನಾ. ಆಮೇಲೆ ಆ ಕರಡು ಸಮಿತಿಯಲ್ಲಿ 7 ಜನ ಕೂಡಿಬಿಟ್ಟು ಟೋಟಲ್ ಏನಪ್ಪ ಅಂದ್ರೆ 114 ಸಭೆಗಳ ಮುಖಾಂತರ ಅವರು ಕರಡನ್ನು ರಚನೆ ಮಾಡಿರ್ತಾರೆ. ನೆಕ್ಸ್ಟ್, ಮುಸ್ಲಿಂ ಲೀಗ್ ಯಾವ ಪ್ರಮುಖ ನಾಯಕರು ಸಾಂವಿಧಾನಿಕ ಸಭೆಗೆ ಸೇರಲು ನಿರಾಕರಿಸಿದ್ರು ಅಂತ, ಮೊಹಮ್ಮದ್ ಅಲಿ ಜಿನ್ನಾನ ರೀ. ಅರ್ಧ ಮುಸ್ಲಿಂ ಲೀಗ್ ಹಾಳಾಗಿರೋದು ಇವ್ನು ನಿಂತನ ರೀ, ಓಕೆನಾ. ಮುಸ್ಲಿಂ ಲೀಗ್ ಏನಪ್ಪ ಅಂದ್ರೆ ಅರ್ಧ ಹಾಳಾಗಿರೋದು ಇವ್ನು ನಿಂತರ ರೀ. ಯಾಕಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಮುಸ್ಲಿಂ ಲೀಗ್ ಏನಪ್ಪ ಅಂತಂದ್ರೆ ಸ್ಥಾಪನೆ ಆದಾಗ ಇವ ಇರೋದೇ ಇಲ್ಲ ರೀ, ಯಾರು ಮೊಹಮ್ಮದ್ ಅಲಿ ಜಿನ್ನಾ. ಏನಪ್ಪ ಅಂದ್ರೆ ಮುಸ್ಲಿಂ ಲೀಗ್ ಯಾವಾಗ ಸ್ಥಾಪನೆ ಆಗುತ್ತೆ ಅಂದ್ರೆ 1906 ಡಿಸೆಂಬರ್ನಲ್ಲಿ ಸ್ಥಾಪನೆ ಆಗುತ್ತೆ ರೀ, ಡಿಸೆಂಬರ್ 30ಕ್ಕೆ. ಎಲ್ಲಪ್ಪ ಅಂದ್ರೆ ಬಾಂಗ್ಲಾದ ಢಾಕಾನಲ್ಲಿ ಸ್ಥಾಪನೆ ಮಾಡ್ತಾರೆ ರೀ. ಇವ್ರ ಉದ್ದೇಶ ಏನಾಗಿರ್ತಂದ್ರೆ ಏನು ಸ್ವತಂತ್ರ ಹೋರಾಟದಲ್ಲಿ ಮುಸ್ಲಿಂ ಕೂಡ ಒಂದು ಪ್ರಾತಿನಿಧ್ಯತೆ ದೊರಿಬೇಕಂತ ಉದ್ದೇಶದಿಂದ ಸ್ಥಾಪನೆ ಮಾಡಿರ್ತಾರೆ. ಇದನ್ನು ಪೂರ್ತಿ ಏನಪ್ಪ ಅಂತಂದ್ರೆ ತುಂಬ ದುರಾಡಳಿತಕ್ಕೆ ಬಳಸ್ಕೊಂಡವ್ರು ಯಾರಪ್ಪ ಅಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ರೀ. ಈ ಸ್ಥಾಪನೆ ಮಾಡಿದವ್ರು ಯಾರಪ್ಪ ಅಂದ್ರೆ ಸಾಮಾನ್ಯವಾಗಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಗೋದ್ನಾಗ ಮೊಹಮ್ಮದ್ ಅಲಿ ಜಿನ್ನಾ ಅದ್ರಾಗ ಇರಲೇ ಇಲ್ಲ ರೀ, ಓಕೆನಾ. ಸ್ಥಾಪಕರು ಯಾರಂತ ಬಂದರೆ ಸಾಮಾನ್ಯವಾಗಿ ಈ ಸಲೀಮುಲ್ಲಾ ಅಂತ ಬರ್ತಾನೆ ರೀ. ಯಾರು? ಖ್ವಾಜಾ ಸಲೀಮುಲ್ಲಾ ಸ್ಥಾಪಕರು ರೀ, ಓಕೆನಾ. ಸಲೀಂ ಉಲ್ಲಾ ಅವರು ಸ್ಥಾಪಕ ಮಾಡ್ತಾರೆ ರೀ, ಓಕೆನಾ. ಉಲ್ಲಾ ಅವರು ಸ್ಥಾಪನೆ ಮಾಡ್ತಾರೆ. ಆಮೇಲೆ ಮೊದಲ ಅಧ್ಯಕ್ಷರು ಅಂತ ಬರ್ತಾರೆ. ಮೊದಲ ಅಧ್ಯಕ್ಷರು ಏನಪ್ಪ ಅಂದ್ರೆ ಆಗಾ ಖಾನ್ II ಅಂತ ರೀ, ಆಗಾ ಖಾನ್ II ಅಂತ, ಓಕೆನಾ. ಸೊ ಈ ಏನು 1906ರಲ್ಲಿ ಏನು ಸ್ಥಾಪನೆ ಆಗುತ್ತಲ್ಲ ರೀ ಢಾಕಾದಲ್ಲಿ. ಸೊ ಯಾವುದೇ ಥರನಾಗಿ ಏನಪ್ಪ ಅಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಮುಸ್ಲಿಂ ಲೀಗ್ನಾಗ ಇರೋದೇ ಇಲ್ಲ ರೀ. ಬಟ್ ಈ ಮುಸ್ಲಿಂ ಲೀಗ್ ಒಂದು ಕೆಟ್ಟ ಒಂದು ಏನಪ್ಪ ಅಂತಂದ್ರೆ ಸಂಘಟನೆ ಆಗೋಕ್ಕೆ ಕಾರಣ ಆದಂಥ ವ್ಯಕ್ತಿ ಯಾರಂತಂದ್ರೆ ನಾವು ಮೊಹಮ್ಮದ್ ಅಲಿ ಜಿನ್ನಾ ಅಂತ ಹೇಳ್ಬೋದು ರೀ. ಯಾಕಪ್ಪ ಅಂತಂದ್ರೆ ಈ ಮುಸ್ಲಿಂ ಲೀಗ್ನ ಒಂದು ಸಂಘಟನೆಯನ್ನು ತೆಗೆದುಕೊಂಡು ಏನಪ್ಪ ಅಂದ್ರೆ 1940ರಲ್ಲಿ, ಓಕೆನಾ. ಏನು ಲಾಹೋರ್ ಅಧಿವೇಶನ ಅಂತ ಆಗುತ್ತಾ ಮುಸ್ಲಿಂ ಲೀಗದ್ದು, ಓಕೆನಾ.
ಮುಸ್ಲಿಂ ಲೀಗ್ ಒಂದು ಅಧಿವೇಶನ, ಲಾಹೋರ್ ಅಧಿವೇಶನ. ಇಲ್ಲಿ ಏನಪ್ಪ ಅಂದ್ರೆ ಪ್ರಪ್ರಥಮ ಬಾರಿಗೆ ಏನಪ್ಪ ಅಂದ್ರೆ ಈ ಪಾಕಿಸ್ತಾನದ ಬೇಡಿಕೆ ಇಡ್ತಾನೆ ರೀ. ಓಕೆನಾ, ಪಾಕಿಸ್ತಾನದ ಒಂದು ಬೇಡಿಕೆ ಇಡ್ತಾನೆ. ಈ ಅಧ್ಯಕ್ಷತೆ ಯಾರು ವಹಿಸಿರ್ತಾನಂದ್ರೆ ಇದೇ ಮೊಹಮ್ಮದ್ ಅಲಿ ಜಿನ್ನಾ ವಹಿಸಿರ್ತಾನೆ ರೀ. ಆಮೇಲೆ ಏನಪ್ಪ ಅಂತಂದ್ರೆ ಆವಾಗ ಪರ್ಮಿಷನ್ ಕೊಡಲ್ಲ. ಯಾವಾಗ 1940 ಒಂದು ಲಾಹೋರ್ ಅಧಿವೇಶನದಲ್ಲಿ ಏನಪ್ಪ ಅಂದ್ರೆ ಪರ್ಮಿಷನ್ ಸಿಗಂಗಿಲ್ಲ. ಆಮೇಲೆ ಈ ಪಾಕಿಸ್ತಾನ ಬೇಕೇ ಬೇಕು ಅಂತ ನೇರ ಕಾರ್ಯಾಚರಣೆ ದಿನ ಮಾಡ್ತಾರೆ ರೀ 1946 ಆಗಸ್ಟ್ 16. ಓಕೆನಾ, ಆಗಸ್ಟ್ 16 ಏನಪ್ಪ ಅಂದ್ರೆ ನೇರ ಕಾರ್ಯಾಚರಣೆ ದಿನ ಅಂತ ಇದನ್ನ ವಿತ್ ಡೇಟ್ ಕೇಳ್ಯಾನ್ರಿ. ಓಕೆನಾ, ಪಾಕಿಸ್ತಾನ ಬೇಕೇ ಬೇಕಂತ ಮುಸ್ಲಿಂ ಲೀಗ್ ಯಾವ ಒಂದು ವರ್ಷದಲ್ಲಿ ಅಥವಾ ಯಾವ ಒಂದು ದಿನದೊಂದು ನೇರ ಕಾರ್ಯಾಚರಣೆ ದಿನ ಅಂತ ಮಾಡ್ತಾರಂತಂದ್ರೆ ಸಾಮಾನ್ಯವಾಗಿ 1946 ಆಗಸ್ಟ್ 26 ನೋಡ್ರಿ, 16. ಓಕೆನಾ, ಸೊ ಈ ರೀತಿ ಏನಪ್ಪ ಅಂದ್ರೆ ಮುಸ್ಲಿಂ ಲೀಗ್ ಒಂದು ಕೆಟ್ಟ ಪರಿಣಾಮ ಬೀರಕ್ಕೆ ಏನಪ್ಪ ಅಂದ್ರೆ ಈ ಮೊಹಮ್ಮದ್ ಅಲಿ ಜಿನ್ನಾ ಕಾರಣ ಆಗ್ತಾನೆ. ಬಟ್ ಮುಸ್ಲಿಂ ಲೀಗ್ ಸ್ಥಾಪನೆ ಅಥವಾ ಮೊದಲ ಅಧ್ಯಕ್ಷರಿಗೆ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಇವ ಸಂಬಂಧನ ಹೊಂದಿರಲ್ಲ. ಸೊ ಸ್ಥಾಪಕರು ಬಂದ್ರೆ ಖ್ವಾಜಾ ಸಲೀಮುಲ್ಲಾ ಅಂತ ಬರ್ತಾರೆ. ಮೊದಲ ಒಂದು ಅಧ್ಯಕ್ಷರು ಅಂತಂದ್ರೆ ಆಗಾ ಖಾನ್ 2 ಅಂತ ಬರ್ತಾರೆ ನೋಡ್ರಿ. ಓಕೆನಾ, ನೆಕ್ಸ್ಟ್ ಸಂವಿಧಾನ ಸಭೆಯಲ್ಲಿ ಪರಮೋಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂತ. ಓಕೆನಾ, ಸೊ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಗೆ ಯಾರಪ್ಪ ಅಂತಂದ್ರೆ ಇದು ಒಂದು ವಿಶಿಷ್ಟ ಕ್ವಶನ್ ರೀ. ಓಕೆನಾ, ನ್ಯಾಯಾಲಯದ ಒಂದು ಆಡಳಿತಕ್ಕೆ ಸಂಬಂಧಪಟ್ಟಂಗೆ ವಾರದ ಚಾರಿಯರ್ ಅಂತ. ಓಕೆನಾ, ಸೊ ಇದು ನನಗೆ ಗೊತ್ತಿಲ್ಲ. ಬಟ್ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಗೆ ಏನಪ್ಪ ಅಂತಂದ್ರೆ ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರಂತ ನೋಡ್ರಿ. ಓಕೆನಾ, ಇನ್ನು ಸಂವಿಧಾನ ಸಭೆಯ ಕರಡು ಸಮಿತಿಯ ವರದಿ ಯಾವಾಗ ಪರಿಶೀಲನೆ ಆಯಿತು ಅಂತ. ಇವರು ಈ ವರದಿಯನ್ನು ಯಾವಾಗ ಕೊಡ್ತಾರಂತ ಕೇಳ್ತಾರೆ. ಅಂದ್ರೆ ಏನು ಕರಡು ಸಮಿತಿ ಏನಪ್ಪ ಅಂದ್ರೆ 1947 ಆಗಸ್ಟ್ 29 ಏನು ಸ್ಥಾಪನೆ ಆಗುತ್ತಲ್ರಿ. ಸೊ ಅಂತಿಮವಾಗಿ ವರದಿಯನ್ನು ಯಾವಾಗ ಕೊಟ್ರಂತ ಕೇಳ್ತಾರೆ. ಇಲ್ಲೈತೆ ನೋಡ್ರಿ, ನವೆಂಬರ್ 4, 1948 ಏನಪ್ಪ ಅಂದ್ರೆ ಅಂತಿಮವಾಗಿ ವರದಿಯನ್ನು ಈ ಸಂವಿಧಾನ ರಚನಾ ಸಭೆಯ ಮುಂದಿಡ್ತಾರೆ ರೀ. ಓಕೆನಾ, ಸೊ ಆ ಒಂದು ಡೇಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಕತ್ತೆ ನಾವು. ಇನ್ನು ನೆಕ್ಸ್ಟ್, ಯಾವ ದಿನಾಂಕದಂದು ಭಾರತವು ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯವಾಯಿತು ಅಂತ. ಅಂದರೆ ಗಣರಾಜ್ಯವಾಗಿದ್ದು ಯಾವಾಗಂತ ನಾವು ಸಾಮಾನ್ಯವಾಗಿ ನೋಡೋಕೆ ಹೋದಾಗ ಜನವರಿ 26, 1950 ಗಣರಾಜ್ಯ ಆಗುವನ್ನ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಅಂಗೀಕಾರ ಬೇರೆ ರೀ. ಓಕೆನಾ, ಅಂಗೀಕಾರ ಬಂದರೆ ನವೆಂಬರ್ 26, 1949. ಬಟ್ ಇಲ್ಲಿ ಏನಪ್ಪ ಅಂದ್ರೆ ಗಣರಾಜ್ಯ ಆಗಿದ್ದಂತ ಕೇಳೋಣ. ಸೊ ಹಾಗಾಗಿ ಅದು ಆನ್ಸರು ಜನವರಿ 26 ಆಗುತ್ತೆ. ಇನ್ನು ಸಂವಿಧಾನ ಸಭೆಯಲ್ಲಿ ಹೈದರಾಬಾದ್ ಸಂಸ್ಥಾನವನ್ನು ಪ್ರತಿನಿಧಿಸಿದವರು ಯಾರು ಅಂತ. ಸರ್ದಾರ್ ವಲ್ಲಭಭಾಯಿ ಪಟೇಲ್, ರಾಜೇಂದ್ರ ಪ್ರಸಾದ ಹೈದರಾಬಾದಿನ ಸಂವಿಧಾನ ಸಭೆಗೆ ಸೇರಿರಲಿಲ್ಲ. ಏನಪ್ಪ ಅಂದ್ರೆ ಏನಪ್ಪ ಅಂತಂದ್ರೆ 1946 ಏನಪ್ಪ ಅಂದ್ರೆ 1946 ಏನಪ್ಪ ಅಂದ್ರೆ ಇಂಡಿಪೆಂಡೆಂಟ್ ಇತ್ತು ಇದು. ಯಾವುದು ಹೈದರಾಬಾದ್ ಪ್ರಾಂತ್ಯ. ಓಕೆನಾ, ಅಲ್ಲಿನ ನಿಜಾಮ್ ಏನಪ್ಪ ಅಂತಂದ್ರೆ ಪರ್ಮಿಷನ್ ಕೊಟ್ಟಿರಲಿಲ್ಲ ಇನ್ನು ಭಾರತದೊಂದಿಗೆ ಸೇರಾಕ. ಸೊ ಹಾಗಾಗಿ ಏನಪ್ಪ ಅಂತಂದ್ರೆ ಯಾವುದೇ ಒಂದು ತನ್ನದಂಥ ಭಾಗವಹಿಸುವಿಕೆ ಇದು ಆಗಿರಲಿಲ್ಲ. ಬಟ್ ಭಾಗವಹಿಸಿದ್ದು ಯಾವಾಗಪ್ಪ ಅಂದ್ರೆ ಭಾರತಕ್ಕೆ ಸೇರಿದ್ದು ಯಾವಾಗ ಅಂತ ಕೇಳ್ತಾರೆ 1948 ಸೆಪ್ಟೆಂಬರ್ 17. ಓಕೆನಾ, ಹೈದರಾಬಾದ್ ವಿಮೋಚನಾ ದಿನ ಅಂತ ಕರಿತೀವಿ ನಾವು. ಓಕೆನಾ, ಸೊ ಇದೇನಪ್ಪ ಅಂತಂದ್ರೆ ಆಪರೇಷನ್ ಪೋಲೋ ಅಂತ ಕರಿತೀವಿ. ಓಕೆನಾ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಮಾಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಸಂವಿಧಾನ ಸಭೆಯು ಭಾರತದ ರಾಷ್ಟ್ರಗೀತೆಯನ್ನು ಯಾವ ದಿನಾಂಕದಂದು ಅಳವಡಿಸಿಕೊಂಡಿತು. ಆಲ್ರೆಡಿ ನಾವು ಇದನ್ನ ಕ್ವಶನ್ ನೋಡಿದ್ದೀವಿ. ಸೊ ಏನು ಗಣರಾಜ್ಯ ದಿನ ಅಂತ ಕರಿತೀವಲ್ಲ ಅದಕ್ಕಿಂತ ಬಿಫೋರ್ 2 ದಿವಸ ಹಿಂದೆ ಏನಪ್ಪ ಅಂದ್ರೆ ಜನವರಿ 24, 1951 ಏನಪ್ಪ ಅಂತಂದ್ರೆ ಈ ಸಂವಿಧಾನ ಸಭೆಯ ಕೊನೆಯ ಒಂದು ಸಭೆ ಆಗುತ್ತೆ ರೀ. ಅಲ್ಲಿ ಏನಪ್ಪ ಅಂದ್ರೆ ರಾಷ್ಟ್ರಗೀತೆಯನ್ನಾಗಿರ್ಬೋದು, ನಾಡಗೀತೆಯನ್ನಾಗಿರ್ಬೋದು, ವಂದೇ ಮಾತರಂ, ಸೊ ಅವನ್ನೆಲ್ಲ ಏನಂದ್ರೆ ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು ರೀ. ಓಕೆನಾ, ನೆಕ್ಸ್ಟ್ ಏನಪ್ಪ ಅಂದ್ರೆ ಸಂವಿಧಾನ ಸಭೆಯ ಸ್ಟೇರಿಂಗ್ ಆವಾಗಲೇ ಏನಿದೆ ನಿಯಂತ್ರಣ ಅಥವಾ ಸ್ಟೇರಿಂಗ್ ಕಮಿಷನ್ ಅಂತಂದೆ. ಈ ಸ್ಟೇರಿಂಗ್ ಕಮಿಷನ್ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಸಾಮಾನ್ಯವಾಗಿ ರಾಜೇಂದ್ರ ಪ್ರಸಾದ್ ಆಗಿರ್ತಾರೆ ನೋಡ್ರಿ. ನಿಯಮಗಳ ಅಧ್ಯಕ್ಷರು, ಹಣಕಾಸಿನ ಅಧ್ಯಕ್ಷರು ಎಲ್ಲರೂ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ರಾಜೇಂದ್ರ ಪ್ರಸಾದ್ ಅವರು ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಸಂವಿಧಾನ ರಚನೆಗೆ ಸಂಬಂಧಿಸಿದಂತೆ ಫೆಡರಲ್ ಸಮಿತಿಯ ಮುಖ್ಯಸ್ಥರು ಯಾರಾಗಿರ್ತಾರೆ. ಫೆಡರಲ್ ಅಂದಾಗ ಜವಾಹರ್ಲಾಲ್ ನೆಹರು. ಯಾಕಂತಂದ್ರೆ ಫೆಡರಲ್ನಲ್ಲಿ ಏನಪ್ಪ ಅಂದ್ರೆ ಬಲವಾದಂಥ ಕೇಂದ್ರ ಏನು ಸಂವಿಧಾನ ರಚನೆ ಆಗ್ತಿರ್ತೈತಿ. ಸೊ ಹಾಗಾಗಿ ಏನಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರೂರವರು ಮುಖ್ಯ ಪಾತ್ರ ವಹಿಸ್ತಾರೆ ಇಲ್ಲಿ. ಓಕೆನಾ, ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸಂವಿಧಾನ ರಚನೆಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ವಿಭಜನೆ ಯಾವ ಕಾಯ್ದೆಯು ಎರವಲು ಪಡೆಯಲಾಯಿತು. 2 ನವೆಂಬರ್ 1935 ಕಾಯ್ದೆ ಇದು. ಏನಂದ್ರೆ ಯಾಕಂದ್ರೆ 1935 ಏನಪ್ಪ ಅಂದ್ರೆ ಪ್ರಾಂತ್ಯಗಳ ಒಂದು ಸ್ವಾಯತ್ತತೆ. ಓಕೆನಾ, ಪ್ರಾಂತ್ಯಗಳಿಗೆ ಹೆಚ್ಚಿನ ಅಧಿಕಾರ ಅಥವಾ ಸ್ವಾಯತ್ತತೆ ದೊರೆತಂಥ ಕಾಯ್ದೆ ಯಾವುದು ಅಂತ ಕೇಳ್ತಾರೆ ರೀ. ಓಕೆನಾ, ಸುಮಾರು ಹೆಸರು ಎಕ್ಸಾಮ್ನಾಗ ಐತಿ. 1935 ಕಾಯ್ದೆ ಭಾರತ ಸರ್ಕಾರ ಕಾಯ್ದೆ ಅಂತ ಕರಿತೀವಿ ನೋಡ್ರಿ. ಓಕೆನಾ, ಅದೇ ಪ್ರಾಂತ್ಯಗಳಲ್ಲಿ ಸರ್ಕಾರ ಪದ್ಧತಿ ಬಂದಿದ್ದು 1919 ಕಾಯ್ದೆ ರೀ. ಓಕೆನಾ, ಅದೇ ಪ್ರಾಂತ್ಯಗಳಿಗೆ ಸ್ವಾತಂತ್ರ್ಯ ಸಿಕ್ಕು ಅತ್ಯುತ್ತಮ ಅಧಿಕಾರ ದೊರೆತಂಥದ್ದು ಅಂತಂದ್ರೆ 1935 ಕಾಯ್ದೆ ರೀ. ಓಕೆನಾ, 2ಕ್ಕೂ ಡಿಫ್ರೆನ್ಸ್ ಐತಿ. ಇನ್ನು ನೆಕ್ಸ್ಟ್
ಸಂವಿಧಾನ ಸಭೆಯಲ್ಲಿ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದಂತೆ ಸಮಿತಿಯ ಉಪಾಧ್ಯಕ್ಷರು, ಆವಾಗಲೇ ನಾನು ಹೇಳಿದ್ದೆ. ಓಕೆನಾ. ಈ ಅಲ್ಪಸಂಖ್ಯಾತರ ಮುಖ್ಯ ಸಮಿತಿಯ ಅಧ್ಯಕ್ಷರು ಅಂತಂದ್ರೆ ಯಾರು? ಸರ್ದಾರ್ ವಲ್ಲಭಾಯಿ ಪಟೇಲ್. ಆದ್ರೆ ಉಪಸಮಿತಿ ಅಂತ ಬಂದಾಗ ಇಲ್ಲದಲ್ರಿ ಯಾರು? ಎಚ್.ಸಿ. ಮುಖರ್ಜಿ. ಏನಪ್ಪ ಅಂದ್ರೆ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂಗೆ ಉಪಸಮಿತಿ ರೀ. ಓಕೆನಾ. ಅಲ್ಪಸಂಖ್ಯಾತರಿಗೆ ಒಟ್ಟು ಅಲ್ಪಸಂಖ್ಯಾತರು ಎಷ್ಟಪ್ಪ ಅಂದ್ರೆ 6 ಧರ್ಮದವ್ರನ್ನ ನಾವು ಹಿಂಗೆ ಕರಿತೀವಿ. ಇನ್ನು ಇಲ್ಲೊಬ್ಬ ಅದ ನೋಡ್ರಿ, ಯಾರು? ವಿ.ಟಿ. ಕೃಷ್ಣಮಾಚಾರಿ. ಇವ ಅದನಲ್ರಿ ಮೂಲ ಏನಪ್ಪ ಅಂದ್ರೆ ಹಕ್ಕುಗಳ ಒಂದು ಉಪಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಇವ್ರೇನಪ್ಪ ಅಂತಂದ್ರೆ ಅಲ್ಪಸಂಖ್ಯಾತರಿಗೆ, ಇವ್ರೇನಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳ ಸಂಬಂಧಪಟ್ಟಂಗೆ ಉಪಸಮಿತಿಯ ಅಧ್ಯಕ್ಷರಾಗಿರ್ತಾರೆ ನೋಡ್ರಿ. ಓಕೆನಾ. ಮೂಲಭೂತ ಹಕ್ಕುಗಳ ಸಂಬಂಧಪಟ್ಟಂಗೆ. ಇನ್ನು ಈ ಅಲ್ಪಸಂಖ್ಯಾತ ಮತ್ತು ಮೂಲಭೂತ ಹಕ್ಕುಗಳ ಮೇನ್ ಹೆಡ್ ಆಗಿರ್ತಾರೆ ಏನಪ್ಪ ಅಂತಂದ್ರೆ ಸಮಿತಿಗಳ ಹೆಡ್ ಯಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್. ಓಕೆನಾ. ನೆನ್ಪಿಡ್ತೀರಾ? ಇವು ಸುಮಾರು ಸರಿ ಆಗಿದ್ದಾವೆ ರೀ. ಅಲ್ಪಸಂಖ್ಯಾತ ಅಥವಾ ಮೂಲಭೂತ ಹಕ್ಕುಗಳ ಒಂದು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್. ಅದೇ ಉಪ ಸಮಿತಿಗಳಂತ ಬರ್ತಾವೆ ರೀ. ಸೊ ಅಲ್ಪಸಂಖ್ಯಾತರಿಗೆ ಬಂದರೆ ಎಚ್.ಸಿ. ಮುಖರ್ಜಿ ಅಂತ ಬರುತ್ತಾ. ಆಮೇಲೆ ಮೂಲಭೂತ ಹಕ್ಕುಗಳಿಗೆಂದರೆ ವಿ.ಟಿ. ಕೃಷ್ಣಮಾಚಾರಿ ಅಂತ ಬರ್ತಾರೆ ನೋಡ್ರಿ. ಓಕೆನಾ. ನೆಕ್ಸ್ಟ್, ಸಂವಿಧಾನ ಸಭೆಯ ಅಂತಿಮ ಸಭೆಯು ಯಾವ ದಿನಾಂಕದಂದು ನೆರವೇರಿತು? ಸೊ ಇನ್ನೇಗೆ ಹೇಳಿದೆ ನಾನು, ಏನು ರಾಷ್ಟ್ರಗೀತೆಯನ್ನು ನಾಡಗೀತೆಯನ್ನು ಸೇರಿಸ್ಕೊಳ್ತಾರಲ್ರಿ, ಅವದೇನಪ್ಪ ಅಂತಂದ್ರೆ ನಾವು ಕೊನೆಯ ಒಂದು ರಚನಾ ಸಮಿತಿ ಅಂತ ಕರಿತೀವಿ ನೋಡ್ರಿ. ಓಕೆನಾ. ಇನ್ನು ನೆಕ್ಸ್ಟ್, ಸಂವಿಧಾನ ಸಭೆಯ ಸಲಹೆಗಾರ ಅಥವಾ ಲೀಗಲ್ ಅಡ್ವೈಸರ್ ನೇಮಕ ಏಕೆ ಮಾಡಲಾಯಿತು? ಸಂವಿಧಾನ ಕರಡು ತಯಾರಿಸಲು, ಕಾನೂನು ತತ್ವಗಳ ಮೇಲೆ ಸಲಹೆ ನೀಡಲು. ಎಸ್, ಇದೇ ನೋಡ್ರಿ ಆನ್ಸರ್. ಓಕೆನಾ. ಕಾನೂನು ತತ್ವಗಳ ಮೇಲೆ ಏನಪ್ಪ ಅಂತಂದ್ರೆ ಸಲಹೆ ನೀಡಲು ಏನಪ್ಪ ಅಂತಂದ್ರೆ ಸೊ ಸಲಹೆಗಾರನಾಗಿ ನೇಮಕ ಮಾಡ್ತಾರೆ ನೋಡ್ರಿ. ಓಕೆನಾ. ಅದು ನಮ್ಮ ಕರ್ನಾಟಕದವ್ರು ಯಾವ್ದಾರ ನೋಡೋಣ ಬಂದರೆ. ಓಕೆನಾ. ನೆಕ್ಸ್ಟ್, ಸಂವಿಧಾನ ಸಭೆಯ ಸದಸ್ಯರು ಯಾವ ರಾಜಕೀಯ ಪಕ್ಷ ಪ್ರತಿನಿಧಿಗಳಾಗಿದ್ದರು? ಓಕೆನಾ. ಸೊ ಎಲ್ಲರೂ ಇರ್ತಾರೆ ಅಲ್ಲಿ. ಈ ರಚನಾ ಸಭೆಯಲ್ಲಿ ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ಕೇವಲ INCಗೆ ಮಾತ್ರ ಸಂಬಂಧಪಟ್ಟಿರಲ್ಲ, ಕೇವಲ ಮುಸ್ಲಿಂ ಲೀಗಿಗೆ ಮಾತ್ರ ಸಂಬಂಧಪಟ್ಟಿರಲ್ಲ. ಓಕೆನಾ. ಆಮೇಲೆ ರಾಜ್ಯ ಪ್ರಭುತ್ವಗಳ ರಾಜ್ಯ ಪ್ರತಿನಿಧಿಗಳಿಗೆ ಮಾತ್ರ ಸಂಬಂಧಪಟ್ಟಿರಲ್ಲ. ಸೊ ಎಲ್ರಿಗೂ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಸಂವಿಧಾನ ರಚನಾ ಸಭೆ ಸಂಬಂಧಪಟ್ಟಿರ್ತೈತಿ. ಇನ್ನು ಸಂವಿಧಾನ ಸಭೆಯು ಭಾರತದ ಮೊದಲ ಸಂಸತ್ತಾಗಿ ಯಾವಾಗ ಕಾರ್ಯ ಆರಂಭಿಸುತ್ತಂದ್ರೆ ಅದೇ ಯಾವಾಗ ಗಣರಾಜ್ಯ ಆಗುತ್ತಲ್ಲ ಅವತ್ತೇನಪ್ಪ ಅಂತಂದ್ರೆ ಈ ಸಂವಿಧಾನ ಒಂದು ಸಭೆ ಅಥವಾ ರಚನಾ ಸಭೆ ಏನಪ್ಪ ಅಂದ್ರೆ ಅದೊಂದೇ ಸಂಸತ್ತಾಗುತ್ತೆ ಅವತ್ತು. ಓಕೆನಾ. ಸಂಸತ್ತಾಗಿ ಕಾರ್ಯವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನೋಡ್ರಿ. ಓಕೆನಾ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸಂವಿಧಾನ ಸಭೆಯು ಯಾವ ಪ್ರಮುಖ ನಿರ್ಣಯಗಳನ್ನು ಕೈಗೊಂಡಿತು? ಅಂದ್ರೆ ರಚನಾ ಸಭೆ ಏನು ಕೈಗೊಂಡಿತಂತ. ಭಾರತಕ್ಕೆ ಸಂವಿಧಾನ ರೂಪಿಸುವುದು, ಆಮೇಲೆ ಭಾರತವನ್ನು ಬ್ರಿಟಿಷರಿಂದ ಸ್ವತಂತ್ರಗೊಳಿಸುವುದು, ಆಮೇಲೆ ಭಾರತದಲ್ಲಿ ರಾಜ್ಯಪ್ರಭುತ್ವವನ್ನು ಕೊನೆಗೊಳಿಸುವುದು, ಆಮೇಲೆ ಮೇಲಿನ ಯಾವುದೂ ಅಲ್ಲ. ಇಲ್ಲೇನಪ್ಪ ಅಂತಂದ್ರೆ ಈ ರಚನಾ ಸಭೆ ಮೇನ್ ಉದ್ದೇಶ ಏನಪ್ಪ ಅಂದ್ರೆ ಯಾವುದೇ ರೀತಿಯಾದಂಥ ಸ್ವಾತಂತ್ರ್ಯ ಹೋರಾಟಕ್ಕೆ ಇದು ಮುಳುಗಲ್ಲ. ಯಾಕಂತಂದ್ರೆ ಆಲ್ರೆಡಿ ಸ್ವಾತಂತ್ರ್ಯ ಪಡ್ಕೊಂಡಾದ್ಮೇಲೆ ನಾವೇನಪ್ಪ ಅಂದ್ರೆ ಸಂವಿಧಾನ ರಚನೆ ಮಾಡೋಕೆ ಹೋಗಿಟ್ಟಿರ್ತೀವಿ. ಸೊ ಇದರ ಮುಖ್ಯ ಕಾರ್ಯ ಏನಪ್ಪ ಅಂದ್ರೆ ಭಾರತಕ್ಕೆ ಸಂವಿಧಾನವನ್ನು ರೂಪಿಸುವುದು ಮಾತ್ರ ಆಗಿತ್ತು. ಓಕೆನಾ. ಸೊ ಕ್ಯಾಬಿನೆಟ್ ಆಯೋಗದ ಮುಖಾಂತರ ಏನು 1946 ಮಾರ್ಚ್ 24ಕ್ಕೆ ಬರುತ್ತಲ್ರಿ, ಮಾರ್ಚ್ 24ಕ್ಕೆ ಬರುತ್ತಲ್ಲ, ಆ ಒಂದು ಆಯೋಗದ ಅನ್ವಯ ಏನಪ್ಪ ಅಂತಂದ್ರೆ ನಾವು ಸಂವಿಧಾನ ರಚನಾ ಸಭೆ ಅವಕಾಶ ದೊರೆಯುವಂಥದ್ದು. ಓಕೆನಾ. ಇನ್ನು ನೆಕ್ಸ್ಟ್ ನೋಡಿರಿ, ಭಾರತ ಸಂವಿಧಾನವನ್ನು ಬರೆಯಲು ಎಷ್ಟು ಸದಸ್ಯರು ಕರಡು ಸಮಿತಿಯಲ್ಲಿ ನೇಮಕಗೊಂಡಿದ್ದರು? 7 ರೀ. ಇನ್ನು ನೆಕ್ಸ್ಟ್, ಯಾವ ಒಂದು ಕಾಯ್ದೆಯು ಭಾರತದ ಕೇಂದ್ರ ಸಚಿವ ಸಂಪುಟಕ್ಕೆ ಬ್ರಿಟಿಷ್ ಪಾರ್ಲಿಮೆಂಟ್ ಜವಾಬ್ದಾರಿಯನ್ನಾಗಿ ಮಾಡಿತು ಅಂತ? ಓಕೆನಾ. ಸೊ 1947 ಕಾಯ್ದೆ. ಯಾಕಪ್ಪ ಅಂತಂದ್ರೆ ಭಾರತದಲ್ಲಿ ಒಂದು ವ್ಯವಸ್ಥಿತವಾದಂಥ ಸಂವಿಧಾನ ಇರಬೇಕು, ಭಾರತ ಒಂದು ವ್ಯವಸ್ಥಿತವಾದಂಥ ಸ್ವಾತಂತ್ರ್ಯ ರಾಷ್ಟ್ರ ಆಗಬೇಕು ಅಂತ ಏನಪ್ಪ ಅಂದ್ರೆ ಈ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ 1947 ಹೇಳುವಂಥದ್ದು ನೋಡ್ರಿ. ಓಕೆನಾ. ಇದೇನಪ್ಪ ಅಂದ್ರೆ ಈ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಮೊದಲು ಮಂಡನೆ ಆಗುತ್ತೆ ರೀ ಏನು ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ. ಅವಾಗ ಮಾತ್ರ ಅವರು ನಮಗೆ ಸ್ವಾತಂತ್ರ್ಯ ಕೊಡೋಕೆ ಮೌಂಟ್ ಬ್ಯಾಟನ್ ಯೋಜನೆಯನ್ನು ಜಾರಿ ತರ್ತಾರೆ ರೀ. ಓಕೆನಾ. ಮೌಂಟ್ ಬ್ಯಾಟನ್ ಯಾಕಂತಂದ್ರೆ ಇವ ಕೊನೆಯ ಒಂದು ಗವರ್ನರ್ ಜನರಲ್. ಓಕೆನಾ. ಯಾವಾಗ ಬರ್ತಂತಂದ್ರೆ 1947 ಜೂನ್ 3 ರೀ. ಓಕೆನಾ. ಮೌಂಟ್ ಬ್ಯಾಟನ್ ಯೋಜನೆ ಯಾವಾಗ ಬರ್ತಂತ ಕೇಳ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಸಂವಿಧಾನದ ಸಭೆಯ ಪ್ರಮುಖ ಸಮಿತಿಗಳಲ್ಲಿ ಒಂದಾದ ರಾಜ್ಯಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಓಕೆನಾ. ಸೊ ಅವಾಗಲೇ ಏನಪ್ಪ ಅಂತಂದ್ರೆ ರಾಜ್ಯಗಳ ಕುರಿತಾಗಿ ಈ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಕರೆದ್ರು ಏನಪ್ಪ ಅಂತಂದ್ರೆ ಜವಾಹರ್ಲಾಲ್ ನೆಹರೂರವರು ಮುಖ್ಯವಾಗಿ ನೋಡ್ಕೊಳ್ತಿರ್ತಾರೆ. ರಾಜ್ಯಗಳು ಮತ್ತು ಕೇಂದ್ರದ್ದು ಇವರೇ ನೋಡ್ಕೊತಿರ್ತಾರೆ ನೋಡ್ರಿ. ಓಕೆನಾ. ಸರಿಯಾಗಿದೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಸಂವಿಧಾನ ಸಭೆಯು ರಾಷ್ಟ್ರಧ್ವಜವನ್ನು ಯಾವ ದಿನಾಂಕದಂದು ಅಡಾಪ್ಟ್ ಮಾಡ್ಕೊಂತು? ವೆರಿ ಇಂಪಾರ್ಟೆಂಟ್ ರೀ. ಈ ಏನು ನಾವು 1947 ಆಗಸ್ಟ್ 15ಕ್ಕೆ ಏನಪ್ಪ ಅಂದ್ರೆ ಧ್ವಜ ಹಾರಿಸ್ತಿರ್ತೀವಲ್ಲ ರೀ,
ಧ್ವಜ ಹಾರಿಸ್ತೀವಲ್ಲ, ಸೊ ಅದಕ್ಕಿಂತ ಹಿಂದಿನ ತಿಂಗಳು ಓಕೆನಾ, ಜುಲೈ 22ಕ್ಕೆ ಏನಪ್ಪ ಅಂತಂದ್ರೆ ಈ ರಾಷ್ಟ್ರಧ್ವಜವನ್ನು ಏನಪ್ಪ ಅಂತಂದ್ರೆ ಏನು ಅಶೋಕ ಚಕ್ರವನ್ನು ಒಳಗೊಂಡಂಥ ಒಂದು ರಾಷ್ಟ್ರಧ್ವಜವನ್ನು 3 ಬಣ್ಣದಿಂದ ಕೂಡಿದಂಥ ಒಂದು ರಾಷ್ಟ್ರಧ್ವಜವನ್ನು ಏನಪ್ಪ ಅಂತಂದ್ರೆ ನಾವು ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು ಓಕೆನಾ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ರಾಷ್ಟ್ರಧ್ವಜದ ವಿನ್ಯಾಸ ಅಥವಾ ಅನುಪಾತ ಉದ್ದ ಮತ್ತು ಅಗಲ ಕೇಳ್ತಾರೆ ರೀ. ಉದ್ದ ಮತ್ತು ಅಗಲ, ಸೊ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಉದ್ದ 3 ಇರ್ತೈತಿ, ಅಗಲ 2 ಇರ್ತೈತಿ ಓಕೆನಾ. ಸೊ ಇದೇನಪ್ಪ ಅಂತಂದ್ರೆ ಸರಿಯಾದ ಒಂದು ಉತ್ತರ. ನೆಕ್ಸ್ಟ್ ಏನಪ್ಪ ಅಂದ್ರೆ ಭಾರತ ಸಂವಿಧಾನ ರಚನೆಗೆ ಯಾವ ಪಕ್ಷವು ವಿರೋಧ ವ್ಯಕ್ತಪಡಿಸಿತು? ಮುಸ್ಲಿಂ ಲೀಗ್ ಓಕೆನಾ. ಭಾರತದ ಏನಂದ್ರೆ ಸಂವಿಧಾನ ವ್ಯವಸ್ಥಿತ ಅಂದ್ರೆ ಅದಕ್ಕೆ ಪ್ರಾತಿನಿಧ್ಯ ದೊರೆತಿರಲಿಲ್ಲ ಅಂತ ಓಕೆನಾ. ಸೊ ಎಲೆಕ್ಷನ್ ಆಗುತ್ತಲ್ಲ 1946ರಾಗ, ಅಂದ್ರೆ ಈ ಮೊಹಮ್ಮದ್ ಅಲಿ ಜಿನ್ನಾನ ಎಕ್ಸ್ಪೆಕ್ಟೇಷನ್ ರೀಚ್ ಆಗಂಗಿಲ್ಲ ಇಲ್ಲಿ. ಸೊ ಹಾಗಾಗಿ ಏನಪ್ಪ ಅಂದ್ರೆ ಸಂವಿಧಾನ ರಚನೆಗೆ ಅಪೋಸ್ ಮಾಡುತ್ತಾ. ಇನ್ನು ನೆಕ್ಸ್ಟ್ ಏನಂದ್ರೆ ಭಾರತ ಸಂವಿಧಾನದ ಸಭೆಯ ಸದಸ್ಯರು ಯಾವ ಅನುಪಾತದಲ್ಲಿ ಆಯ್ಕೆಯಾದರು? ಪ್ರತಿ ಮಿಲಿಯನ್ ಜನಸಂಖ್ಯೆಗೆ ಒಬ್ಬ ಪ್ರತಿನಿಧಿ ಓಕೆನಾ. ಪ್ರತಿ ಮಿಲಿಯನ್ ಅಂತಂದ್ರೆ 10 ಮಿಲಿಯನ್, ಪ್ರತಿ ಮಿಲಿಯನ್ ಅಂದ್ರಲ್ಲ 10 ಮಿಲಿಯನ್ ಓಕೆನಾ. ಸೊ ಪ್ರತಿ ಒಂದು 10 ಮಿಲಿಯನ್ಗೆ ಒಬ್ಬ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಪ್ರತಿನಿಧಿ ಆಯ್ಕೆ ಆಗ್ತಾನೆ ನೋಡ್ರಿ. 10 ಲಕ್ಷಕ್ಕೆ ಕರೆಕ್ಟ್, ಪ್ರತಿ 10 ಲಕ್ಷಕ್ಕೆ ಒಬ್ಬ ಆಗುತ್ತೆ. ಇದೇನೋ ಮಿಸ್ಟೇಕ್ ಆಗಿದೆ ಓಕೆ, ನೋಡೋಣ ನೆಕ್ಸ್ಟ್ ಕ್ಲಾಸ್ನಾಗೆ. ಇನ್ನು ಸಂವಿಧಾನ ಸಭೆಯ ಒಟ್ಟು ಸದಸ್ಯರ ಪೈಕಿ ಎಷ್ಟು ಸದಸ್ಯರು ಬ್ರಿಟಿಷ್ ಭಾರತದಿಂದ ಆಯ್ಕೆಯಾಗಿದ್ದರು? ಆವಾಗಲೇ ನಾನು ಏನಪ್ಪ ಅಂತಂದ್ರೆ 292 ಅಂತ ಹೇಳಿದ್ದೆ ಓಕೆನಾ. 292 ಅಂತ ಹೇಳಿದ್ದೆ ಓಕೆನಾ. ಸೊ ಬಟ್ 296 ಆಯ್ತಲ್ಲ, ಇದು ಸರಿಯಾದ ಉತ್ತರ ಅಂತ ನೋಡಿರಿ ಓಕೆನಾ. ಸೊ ಬ್ರಿಟಿಷ್ ಭಾರತದಿಂದ. ಇನ್ನು ಪ್ರಾಂತೀಯದಿಂದ ಏನಪ್ಪ ಅಂದ್ರೆ ನೋಡಿರಿ 296 ಇಲ್ಲಿ ಆಯ್ಕೆ ಆಗ್ತಾರೆ. ಇನ್ನು ಪ್ರಾಂತೀಯದಿಂದ ಆ್ಯಕ್ಚುಲಿ ಅಂದ್ರೆ 92 ಅನ್ಕೋತೀನಿ, ಇದು ನೋಡೋಣ. ಸೊ ಪ್ರಾಂತ್ಯದಿಂದ ಏನಪ್ಪ ಅಂದ್ರೆ 93 ಸದಸ್ಯರು ಆಯ್ಕೆ ಆಗ್ತಾರೆ. ಇನ್ನು ಏನಪ್ಪ ಅಂತಂದ್ರೆ ಒಂದಿಷ್ಟು ಏನಂತಂದ್ರೆ 4 ಏನಪ್ಪ ಅಂತಂದ್ರೆ ಇವು ಬರ್ತಾವೆ ರೀ ಓಕೆನಾ. 4 ಪ್ರಮುಖ ಒಂದು ಕಮಿಷನರ್ ಆಡಳಿತ ಬರ್ತಾವೆ, ಅಲ್ಲಿಂದ ಒಂದಿಷ್ಟು ಜನ ಆಯ್ಕೆ ಆಗ್ತಾರೆ ರೀ. ಸೊ ಹೀಗೆ ಏನಪ್ಪ ಅಂದ್ರೆ ಟೋಟಲ್ 389 ಜನ ಇರ್ತಾರೆ ರೀ ಓಕೆನಾ. ಇದು ಉತ್ತರ ರಾಂಗ್ ಆಗಿ ಸೆಲೆಕ್ಟ್ ಆಗಿರ್ಬೋದು. ಸೊ ನೋಡೋಣ ನೆಕ್ಸ್ಟ್ ಕ್ಲಾಸ್ನಲ್ಲಿ. ಇನ್ನು ಯಾವ ಒಂದು ಕಾಯ್ದೆಯು ಬ್ರಿಟಿಷ್ ಭಾರತದಲ್ಲಿ ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವಿನ ವಿಷಯಗಳನ್ನು ವಿಂಗಡಿಸಿತು? ಅಂದರೆ ಕೇಂದ್ರ ಮತ್ತು ಪ್ರಾಂತ್ಯಗಳ ಒಂದು ವಿಷಯಗಳು ಓಕೆನಾ. ಸೊ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಕೇಂದ್ರದ ವಿಷಯಗಳು, ರಾಜ್ಯದ ವಿಷಯಗಳು ಅಂತ ಈ ದ್ವಿ ಸರ್ಕಾರ ಓಕೆನಾ, ನೆನಪಿಟ್ಕೋರಿ. ದ್ವಿ ಸರ್ಕಾರ ಕಾಯ್ದೆ ಅಂತ ಕೇಳ್ತಾರೆ. ಸೊ ಯಾವುದಪ್ಪ ಅಂತಂದ್ರೆ ದ್ವಿ ಸರ್ಕಾರ ಕಾಯ್ದೆ ಅಂತ ಯಾವುದನ್ನು ಕರಿತೀವಿ ಅಂದ್ರೆ 1919ರ ಕಾಯ್ದೆ ಕರಿತೀವಿ ಓಕೆನಾ. ಅದೇ ನಾವು ಪ್ರಾಂತೀಯ ಒಂದು ಇದು ಸ್ವಾತಂತ್ರ್ಯ ಅಥವಾ ಪ್ರಾಂತ್ಯ ಒಂದು ಪ್ರಾತಿನಿಧ್ಯತೆ ಅತ್ಯಧಿಕವಾಗಿ ದೊರೆತಿರೋದಂತಂದ್ರೆ ಸಾಮಾನ್ಯವಾಗಿ 1935ರ ಕಾಯ್ದೆ. ಬಟ್ ಇದು ಏನಪ್ಪ ಅಂದ್ರೆ ಕೇಂದ್ರ ಮತ್ತು ಪ್ರಾಂತ್ಯಗಳ ಮಧ್ಯೆ ದ್ವಿ ಸರ್ಕಾರ ಪದ್ಧತಿ ಯಾವುದು ತರ್ತದೆ ಅಂದ್ರೆ 1919ರ ಕಾಯ್ದೆ ಓಕೆನಾ. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಕೊನೆಯ ಒಂದು ಪ್ರಶ್ನೆ ಇದಾಗಿರ್ತೈತಿ. ಸಂವಿಧಾನ ಸಭೆಯು ಎಷ್ಟು ಕಾರ್ಯಕಾರಿ ದಿನಗಳನ್ನು ಹೊಂದಿತ್ತು ಓಕೆನಾ? 165 ಅಂತ. ಬಟ್ ಒಂದೊಂದು ಬುಕ್ನಾಗ ಇನ್ನೂ ಬೇರೆ ಇದಾವೆ, ಬಟ್ ನೋಡ್ಕೋರಿ ಇದನ್ನ. ಸೊ ಟೋಟಲ್ ಏನಪ್ಪ ಅಂತಂದ್ರೆ ಕಾರ್ಯಕಾರಿ ಅಂದ್ರೆ ಪರಿಶೀಲನೆ ಮಾಡೋದು ಓಕೆನಾ. ಸಂವಿಧಾನವನ್ನು ಪರಿಶೀಲನೆ ಮಾಡೋಕೆ ಏನಪ್ಪ ಅಂದ್ರೆ ಟೋಟಲ್ 165 ದಿನಗಳಂತ ಒಂದಿಷ್ಟು ಬುಕ್ನಾಗ ಅದಾವೆ, ಬೇರೆನೂ ಒಂದಿಷ್ಟು ಡಾಟಾ ಇದ್ದಂಗೆ ಅದಾವೆ. ಸೊ ಟೋಟಲ್ ಏನಪ್ಪ ಅಂದ್ರೆ 165 ದಿನಗಳನ್ನು ಪರಿಶೀಲನೆಗೆ ತೆಗೆದುಕೊಳ್ತಾರೆ ರೀ ಅವರು ಓಕೆನಾ. ಪರಿಶೀಲನೆ ತೆಗೆದುಕೊಂಡು ಆಮೇಲೆ ಸಂವಿಧಾನವನ್ನು ಜಾರಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಓಕೆನಾ. ಸೊ ಈ ಒಂದು ಸರಣಿ ಏನಪ್ಪ ಅಂತಂದ್ರೆ ಬೇಸಿಕ್ ಕ್ವಶನ್ ಇರೋದ್ನಿಂದ ಓಕೆನಾ. ಸುಮಾರು ಏನಪ್ಪ ಅಂದ್ರೆ ಬೇಸಿಕ್ ಕ್ವಶನ್ ಅದಾವೆ ಮತ್ತು ರಿಪಿಟೇಷನ್ ಕ್ವಶನ್ ಅದಾವೆ. ಸೊ ಹಾಗಾಗಿ ಏನಪ್ಪ ಅಂದ್ರೆ ಸ್ವಲ್ಪ ಏನಪ್ಪ ಅಂದ್ರೆ ಸ್ಪೀಡ್ನಲ್ಲಿ ಹೋಯ್ತು. ಸೊ ನಂತರದಲ್ಲಿ ಏನಪ್ಪ ಅಂದ್ರೆ ಇನ್ನೂ ವಿಶಿಷ್ಟವಾದಂಥ ಒಂದು ಕಾನ್ಸೆಪ್ಟ್ಗಳು ಬರ್ತಾವೆ, ತಿದ್ದುಪಡಿಗಳು ಬರ್ತಾವೆ ಓಕೆನಾ. ಸೊ ಹಾಗಾಗಿ ಆಮೇಲೆ ವಿಶೇಷ ಭಾಗಗಳು ಬರ್ತಾವೆ. ಸೊ ಹಾಗಾಗಿ ಏನಪ್ಪ ಅಂದ್ರೆ ನೆಕ್ಸ್ಟೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದು ಸಾರಿ ಬೇಸಿಕ್ನಿಂದ ಜಾಸ್ತಿ ಕ್ವಶನ್ ಬರಲ್ಲ ಓಕೆನಾ. ಸೊ ವಿಶೇಷ ಒಂದು ಏನು ಭಾಗಗಳು ಮತ್ತು ತಿದ್ದುಪಡಿಗಳಿಂದ ಹಲವಾರು ಕ್ವಶನ್ಗಳು ಬರ್ತಿರ್ತಾವೆ. ಸೊ ಹಾಗಾಗಿ ಏನಪ್ಪ ಅಂದ್ರೆ ಈ ಬೇಸಿಕ್ ಇರೋದ್ನಿಂದ ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಸ್ಪೀಡಾಗಿ ಹೇಳಿದೀವಿ. ಆಮೇಲೆ ಚಾನಲನ್ನು ಏನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಲೆ ಇನ್ಫಾರ್ಮೇಷನ್ ಏನಂದ್ರೆ MCQ ಬೇಸ್ ಮೇಲೆ ಒಂಥರ ಕಲಿಯೋಕೆ ಇಂಟ್ರೆಸ್ಟ್ ಇರುತ್ತೆ ರೀ ಓಕೆನಾ. ಸೊ ಹಾಗಾಗಿ ಏನಪ್ಪ ಅಂದ್ರೆ ಈ ಸರಣಿಗಳ ವಿಡಿಯೋ ರನ್ ಆಗ್ತಾ ಇರೋದು. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ. ಅಲ್ಲಿ ಏನಪ್ಪ ಅಂದ್ರೆ ಈ ಡಿಸ್ಕಷನ್ ನಡೆದಿರ್ತೈತಿ, ಆ ಡಿಸ್ಕಷನ್ನಲ್ಲಿ ನೀವು ಭಾಗವಹಿಸಬಹುದು ಲೈವ್ ಆಗಿ ಓಕೆನಾ. ಥ್ಯಾಂಕ್ ಯು ಸೋ ಮಚ್.